ಇದು ಕಟ್ಟೆಗಣಪತಿಯ ನೆಚ್ಚಿನ ತಾಣ, ಶಿರೂರು ಶ್ರೀಗಳ ಮನಮೆಚ್ಚಿದ ಅಂಗಣ. ಹಾಗೆ ಇಂದು ನೂರಾರು ಗಾಯಕರ ಸಮ್ಮಿಲನ, ಯುವ ಕೋಗಿಲೆಗಳ ಭಾವಗಾನ. ಇದು ಭಕ್ತಿ ನಿವೇದನ. ಸ್ಪಂದನಾ ವಾಹಿನಿ ಮತ್ತು ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಗುಡ್ಡೆಯಂಗಡಿ ಅಲೆಯೂರು ಅರ್ಪಿಸುತ್ತಿರುವಂತಹ ಈ ಭಕ್ತಿ ನಿವೇದನ ಗಾಯನ ಸ್ಪರ್ಧೆಗೆ ಸ್ಪಂದನ ವಾಹಿನಿಯ ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ಇಂದು ಬೆಳಗಿನಿಂದ ಈ ಸ್ಪರ್ಧೆಯಲ್ಲಿ 160 ಜನ ಸ್ಪರ್ಧಿಗಳು, ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಇದರಲ್ಲಿ ಪ್ರಾಥಮಿಕ ವಿಭಾಗ, ಪ್ರೌಢ ಹಾಗೆ ಕಾಲೇಜ್ ವಿದ್ಯಾರ್ಥಿಗಳಿಗೆ ಅಂದರೆ PUC ವಿದ್ಯಾರ್ಥಿಗಳಿಗೆ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಬೆಳಗಿಂದ ನಡೆದ ಆಡಿಷನ್ನಲ್ಲಿ 160 ಸ್ಪರ್ಧಿಗಳು ಭಾಗವಹಿಸಿದ್ರು. ಅದರಲ್ಲಿ ಆಡಿಷನ್ನಲ್ಲಿ ತೀರ್ಪುಗಾರರಾಗಿ ಸಹಕರಿಸಿದ ದಿವಾಕರ್ ಕಟೀಲು, ರಾಜೇಶ್, ಅಶ್ವಿನಿ ಮತ್ತು ಸ್ವಪ್ನರಾಜ್ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಹಾಗೆ ಇದೀಗ ಅಂತಿಮ ಸುತ್ತಿನ ಸ್ಪರ್ಧೆ ಆರಂಭವಾಗಲಿಕ್ಕಿದೆ. ಇದರ ಉದ್ಘಾಟನಾ ಸಮಾರಂಭ ಈಗ ನಡೀಲಿಕ್ಕಿದೆ. ನಾನು ಅತಿಥಿಗಳನ್ನು ಸ್ವಾಗತಿಸಲಿಕ್ಕಿದ್ದೇನೆ. ಅಂತಿಮ ಸುತ್ತಿನ ಸ್ಪರ್ಧೆಗೆ ತೀರ್ಪುಗಾರರಾಗಿ ಆಗಮಿಸಿರುವಂತಹ TV ಗಿರಿ ಮತ್ತು ಕಿಶೋರ್ ಪೆರ್ಲಾ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಇದೀಗ ಉದ್ಘಾಟನಾ ಸಮಾರಂಭಕ್ಕೆ ಅತಿಥಿ ಗಣ್ಯರೆಲ್ಲರೂ ವೇದಿಕೆ ಮೇಲೆ ಬರಬೇಕು. ಪುಷ್ಪಾ ಆಂಚನ್ ಅಧ್ಯಕ್ಷರು, 16ನೇ ಅಲೆಯೂರು ಗ್ರಾಮ ಪಂಚಾಯತ್. ಸುಧಾಕರ್ ಪೂಜಾರಿ ಉಪಾಧ್ಯಕ್ಷರು, 16ನೇ ಅಲೆಯೂರು ಗ್ರಾಮ ಪಂಚಾಯತ್. ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಅಲೆಯೂರು ಇದರ ಅಧ್ಯಕ್ಷರಾದ ರವೀಶ್ ಶೆಟ್ಟಿ. ಕೋಶಾಧಿಕಾರಿ ಚಂದ್ರಹಾಸ್, ಕಾರ್ಯದರ್ಶಿ ಗೋಪಾಲ್. ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷರು ರಾಜೇಶ್ ಶೆಟ್ಟಿ. ಸ್ಪಂದನಾ TV ಉಡುಪಿಯ ಸಂದೇಶ್ ಕಟ್ಪಾಡಿ. ಸುಕೇಶ್, ಸಮರನಾಥ್ ಶೆಟ್ಟಿ, ಯೋಗೀಶ್ ಆಚಾರ್ಯ. ಸಾಂಸ್ಕೃತಿಕ ಸಮಿತಿ ಅಲೆಯೂರು ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಜಲೇಶ್ ಶೆಟ್ಟಿ ಇವರು, ಹಾಗೆ ಯತೀಶ್ ಕುಮಾರ್ ಗ್ರಾಮ ಪಂಚಾಯತ್ ಸದಸ್ಯರು ಅಲೆಯೂರು ಅವರೊಂದಿಗೆ ಹರೀಶ್ ಸೇರಿಗಾರ್, ಅಧ್ಯಕ್ಷರು CA ಬ್ಯಾಂಕ್ ಕೊರಂಗ್ರಪಾಡಿ, ಇವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅತಿಥಿಗಳನ್ನೆಲ್ಲರನ್ನೂ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದೀಗ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಪುಷ್ಪಾ ಆಂಚನ್ ಅಧ್ಯಕ್ಷರು, 16ನೇ ಅಲೆಯೂರು ಗ್ರಾಮ ಪಂಚಾಯತ್, ಇವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಕೊರಂಕ್ರಪಾಡಿ CA ಬ್ಯಾಂಕಿನ ಕಾರ್ಯನಿರ್ವಹಣಾಧಿಕಾರಿ ಶೇಖರ್ ನಾಯಕ್ ಅವರು ಕೂಡ ಬಂದಿದ್ದು. ಕೊರಂಕ್ರಪಾಡಿ CA ಬ್ಯಾಂಕಿನ ಕಾರ್ಯನಿರ್ವಹಣಾಧಿಕಾರಿ ಶೇಖರ್ ಸುವರ್ಣ ಅವರು ಬಂದಿದ್ದಾರೆ. ಅವರನ್ನು ಕೂಡ ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. 16ನೇ ಅಲೆಯೂರು ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದಂತಹ ಸುಧಾಕರ್ ಪೂಜಾರಿ ಇವರನ್ನ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅಲೆಯೂರು ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಜಲೇಶ್ ಶೆಟ್ಟಿ ಹಾಗೆ ಯತೀಶ್ ಕುಮಾರ್ ಇವರನ್ನು ಕೂಡ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕೊರಂಕ್ರಪಾಡಿ CA ಬ್ಯಾಂಕಿನ ಅಧ್ಯಕ್ಷರು ಹರೀಶ್ ಸೇರಿಗಾರ್ ಇವರನ್ನ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಇಲ್ಲಿ ನೆರೆದಿರುವಂತಹ ಕೊರಂಕ್ರಪಾಡಿ CA ಬ್ಯಾಂಕಿನ ಕಾರ್ಯನಿರ್ವಹಣಾಧಿಕಾರಿ ಹಾಗೆ ಇತರ ಡಿಗ್ನಿಟರೀಸ್ ಎಲ್ಲರಿಗೂ ಕೂಡ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ದುರ್ಗಾ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅಧ್ಯಕ್ಷರಾದಂತಹ ಮೋಹನ್ ಭಟ್ ಹಾಗೆ ಉಪಾಧ್ಯಕ್ಷರಾದಂತಹ ಅಶೋಕ್ ಭಂಡಾರಿ ಅವರನ್ನು ಕೂಡ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಗುಡ್ಡೆಂಗಡಿ ಅಲೆಯೂರು ಇದರ ಎಲ್ಲ
ಪದಾಧಿಕಾರಿಗಳಿಗೂ ಕೂಡ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷರು ರಾಜೇಶ್ ಶೆಟ್ಟಿ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅತಿಥಿಗಳೆಲ್ಲರೂ ತಮ್ಮ ಆಸನಗಳನ್ನು ಸ್ವೀಕರಿಸಿ ಅಂತಿಮ ಸುತ್ತಿನ ಕಾರ್ಯಕ್ರಮವನ್ನು ವೀಕ್ಷಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇದೀಗ ಅಂತಿಮ ಸುತ್ತಿನ ತೀರ್ಪುಗಾರರಾದಂತಹ ಟಿವಿ ಗಿರಿ ಮತ್ತು ಕಿಶೋರ್ ಪೆರ್ಲಾ ಇವರು ವೇದಿಕೆಗೆ ಆಗಮಿಸಿ ತಮ್ಮ ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ತೀರ್ಪುಗಾರರನ್ನ ಸ್ವಾಗತಿಸಬೇಕಾಗಿ ಸ್ಪಂದನಾ ಟಿವಿ ಉಡುಪಿಯ ಸಂದೇಶ್ ಕಟ್ಪಾಡಿ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಭಕ್ತಿ ನಿವೇದನ ಸಂಗೀತ ಸ್ಪರ್ಧೆಯ ಅಂತಿಮ ಸುತ್ತಿನ ತೀರ್ಪುಗಾರರಾಗಿ ಆಗಮಿಸುತ್ತಿರುವಂತಹ ಟಿವಿ ಗಿರಿಯವರನ್ನ ಸ್ವಾಗತಿಸಿಕೊಳ್ತಾ, ವೃತ್ತಿಯಲ್ಲಿ ಅಧ್ಯಾಪಕರಾಗಿರುವ ಇವರು ಚಲನಚಿತ್ರ ಹಿನ್ನೆಲೆ ಗಾಯಕರು. ಸುಮಾರು 2 ದಶಕಗಳಿಂದ ನೂರಾರು ವೇದಿಕೆಯಲ್ಲಿ ತಮ್ಮ ಹಾಡಿನ ಮೂಲಕ ಜನಮನವನ್ನ ರಂಜಿಸಿದವರು. ರಾಘವೇಶ್ವರ ಭಾರತಿ ತೀರ್ಥರ ರಾಮಕಥಾ ಕಾರ್ಯಕ್ರಮದಲ್ಲಿ ಹಿನ್ನೆಲೆ ಗಾಯಕರಾಗಿ ದೇಶದಾದ್ಯಂತ ವಿವಿಧ ಕಡೆಗಳಲ್ಲಿ ಭಾಗವಹಿಸಿದ್ದಾರೆ. ಇದಕ್ಕೆಲ್ಲದಕ್ಕಿಂತಲೂ ಹೆಚ್ಚು ನಮ್ಮೆಲ್ಲರ ಆರಾಧ್ಯ ಮೂರ್ತಿ ಕಟ್ಟೆ ಗಣಪತಿಯ ಸುಮಧುರ ಹಾಡು ಅಲೆಊರುಡು ನೆಲೆಯಾಯಿ ಗಣಪತಿ, ಈ ಹಾಡನ್ನು ಹಾಡಿದವರು ಇವರೇ. ಬಂಟ್ವಾಳ ತಾಲೂಕಿನ ಕುರುನಾಡು ಗ್ರಾಮದ ತಲೆಂಗಳದವರಾದ ಇವರು ಪ್ರಸ್ತುತ ಮಂಗಳೂರಿನ ನಿಟ್ಟೆ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರನ್ನ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಇನ್ನೋರ್ವ ತೀರ್ಪುಗಾರರಾದ ಕಿಶೋರ್ ಪೆರ್ಲಾ ಗಡಿನಾಡು ಕಾಸರಗೋಡು ಜಿಲ್ಲೆಯ ಪೆರ್ಲಾದವರು. ಸಂಘ ಪರಿವಾರದ ಪ್ರತಿ ಕಾರ್ಯಕ್ರಮದ ಅನಿವಾರ್ಯ ಗಾಯಕರು. ಇತ್ತೀಚೆಗಷ್ಟೇ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದ ಸಿಂಹನೊಡನಾಡುತ್ತಾ ಹಲ್ಲುಗಳ ಸೆಣೆಸಿದವ ಹಾಡಿನ ಮೂಲಕ ಸಾಕಷ್ಟು ಜನಪ್ರಿಯತೆಯನ್ನ ಪಡೆದುಕೊಂಡಿದ್ದಾರೆ. ದೇಶಭಕ್ತಿ ಗಾಯನದಲ್ಲಿ ಸಾಕಷ್ಟು ಪ್ರಸಿದ್ಧಿ. 2 ದಶಕಗಳಿಂದ ನೂರಾರು ವೇದಿಕೆಗಳಲ್ಲಿ ತಮ್ಮ ಕಂಠಸಿರಿಯಲ್ಲಿ ಮೆರೆದವರು. ಮಧ್ವಾಧೀಶ ವಿಠಲದಾಸ ರಾಮಕೃಷ್ಣ ಕಾಟುಕುಕ್ಕೆ ಬಳಗದ ಗಾಯಕರು. ಕೇರಳ ಸರ್ಕಾರದ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಉದ್ಯೋಗಿಯಾಗಿ ಸೇವೆ ಸಲ್ಲಿಸುತ್ತಿರುವ ಇವರನ್ನು ಕೂಡ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಇದೀಗ ಭಕ್ತಿ ನಿವೇದನ ಅಂತಿಮ ಸುತ್ತಿನ ಸ್ಪರ್ಧೆಗೆ ತೀರ್ಪುಗಾರರು ಇರುವರು ಹಾಡಿನ ಮೂಲಕ ಚಾಲನೆಯನ್ನ ನೀಡಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಸ್ಪಂದನ ಟಿವಿ ಉಡುಪಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಗುಡ್ಡೆಂಗಡಿ ಅಲೆಯೂರು ಇವರಿಂದ ಆಯೋಜಿಸಲ್ಪಟ್ಟಂತಹ ಭಕ್ತಿ ನಿವೇದನ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಸಿದಂತಹ ಸಂಬಂಧಪಟ್ಟ ಎಲ್ಲರಿಗೂ ಕೂಡ ವಂದಿಸ್ತಾ, ಕೆಲವು ವರ್ಷಗಳ ಹಿಂದೆ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಒಂದು ಸಾಹಿತ್ಯವನ್ನು ಹಾಡುವಂಥ ಅವಕಾಶ ನನಗೆ ಸಿಕ್ಕಿತ್ತು. ಅದರ 1-2 ಸಾಲುಗಳನ್ನು ಹಾಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ಗಜಾನನಂ ಭೂತಗಣಾಧಿಸೇವಿತಂ ಕಪಿತ್ತಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಅಲೆಯೂರುಡು ನಿಲೆಯಾಯಿ ಗಣಪತಿ ಸೆಳೆತ ಕಳೆತ ಮಾಯದ ಮೂರ್ತಿಯೀರ್ ಜ್ಯೋತಿಯಂದು ಶಾಂತಿ ಕೊರ್ಪಿದಿಂಜಿದಿ ಉಡಲ ನಂಬಿಂಚಿ ಸಿರಿದೇವಿಯೇ ಅಲೆಯೂರುಡು ನಿಲೆಯಾಯಿ ಗಣಪತಿ. ಹೊಯ್ಯನಲು ಹುಲಿ ಹೊಯ್ದ ಸಳನಮ್ಮ ನಾಯಕ ಅರಿಯಯ ಮಂದಮತಿ ಖಳನಾಯಕ ತಾತ್ವಿಕರ ಸಾತ್ವಿಕರ ದಳ ನಮ್ಮದಾಗಿರಲು ತಾತ್ವಿಕರ ಸಾತ್ವಿಕರ ದಳ ನಮ್ಮದಾಗಿರಲು ಸಲ್ಲದಿದು ಸ್ನೇಹದಲ್ಲಿ ತುಡುಕಾಯಕ.
ಸಿಂಹನೊಡನಾಡುತ್ತ ಹಲ್ಲುಗಳ ನೆಣಿಸಿದವ ಹಾಲ್ಗಲ್ಲಹ ಸುಳೆಯುವ ನಮ್ಮ ಭರತ. ಸಿಂಹನೊಡನಾಡುತ್ತ ಹಲ್ಲುಗಳ ನೆಣಿಸಿದವ ಹಾಲ್ಗಲ್ಲಹ ಸುಳೆಯುವ ನಮ್ಮ ಭರತ. ಬಲ್ಲೆಯ ಕಿರಾತ ಅವನ ಛಲ ಬಲ ಭರಿತ ಒಂದೊಂದು ಜೀವವು ಭರತ ಸಹಜಾತ. ಒಂದೊಂದು ಜೀವವು ಭರತ ಸಹಜಾತ. ಸಿಂಹನೊಡನಾಡುತ್ತ ಹಲ್ಲುಗಳ ನೆಣಿಸಿದವ ಹಾಲ್ಗಲ್ಲಹ ಸುಳೆಯುವ ನಮ್ಮ ಭರತ. ಹಾಲ್ಗಲ್ಲಹ ಸುಳೆಯುವ ನಮ್ಮ ಭರತ. ಧನ್ಯವಾದಗಳು. ಇದೀಗ ಭಕ್ತಿ ನಿವೇದನಾ ಕಾರ್ಯಕ್ರಮದ ಅಂತಿಮ ಸುತ್ತಿನ ಸ್ಪರ್ಧೆ ನಡೀಲಿಕ್ಕಿದೆ. PUC ವಿಭಾಗದ ಪ್ರಥಮ ಅಭ್ಯರ್ಥಿ, ಪ್ರಥಮ ಪಾರ್ಟಿಸಿಪೆಂಟ್ ಮನೀಶ್ ರಾವ್ ಇವರನ್ನ ವೇದಿಕೆಗೆ ಕರೀತಾ ಇದ್ದೇನೆ. ನಿಮ್ಮ ಹೆಸರು? ನನ್ನ ಹೆಸರು ಮನೀಶ್ ಡಿ ರಾವ್. ಯಾವ ಕಾಲೇಜಿನಲ್ಲಿ ಓದ್ತಾ ಇದ್ದೀರಿ? ವಿದ್ಯೋದಯ PU ಕಾಲೇಜ್. ಸಂಗೀತವನ್ನು ಯಾರಲ್ಲಿ ಅಭ್ಯಾಸ ಮಾಡ್ತಾ ಇದ್ದೀರಿ? ಸಂಗೀತ ಮನೆಯಲ್ಲೇ ಕಲ್ತಿದ್ದದು, ಅಂದ್ರೆ ಅಭ್ಯಾಸ ಮನೆಯಲ್ಲೇ ಮಾಡ್ತೀವಿ, ಯೂಟ್ಯೂಬಲ್ಲಿ. ನೈಸ್. ಇವತ್ತು ಯಾವ ಹಾಡು ಹಾಡ್ತಾ ಇದ್ದೀರಿ? ಪವಡಿ ಸೂಪರಮಾತ್ಮ ಅಂತ ಒಂದು. ಆಲ್ ದ ಬೆಸ್ಟ್. ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಮನವೆಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಸಪ್ತಗಿರಿವಾಸ. ರಾಮನಿಗೆ ಕೌಸಲ್ಯ ಲಾಲಿ ಹಾಡಿದ ರೀತಿ, ಅನಸೂಯ ಜೋಗೊಳವ ಹಾಡಿನಲ್ಲಿದ ರೀತಿ. ರಾಮನಿಗೆ ಕೌಸಲ್ಯ ಲಾಲಿ ಹಾಡಿದ ರೀತಿ, ಅನಸೂಯ ಜೋಗೊಳವ ಹಾಡಿನಲ್ಲಿದ ರೀತಿ. ನಿನ್ನ ಮಹಿಮೆಯ ಪಾಡಿ ಪಾದ ಸೇವೆಯ ಮಾಡಿ ನಿನ್ನ ಮಹಿಮೆಯ ಪಾಡಿ ಪಾದ ಸೇವೆಯ ಮಾಡಿ ಧನ್ಯನಾಗುವೆ ನಿಂದು ಕರುಣಿಸೋ ದಯ ಮಾಡಿ. ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಮನವೆಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಸಪ್ತಗಿರಿವಾಸ. ഇരുಳು ಮುಗಿಯದೇ ಇರಲಿ, ಹಗಲು ಮೂಡದೇ ಇರಲಿ, ಅನುಗಾಲ ಈ ಸೇವೆ
ಸಾಗುತ್ತಲೇ ಇರಲಿ, ഇരുಳು ಮುಗಿಯದೇ ಇರಲಿ, ಹಗಲು ಮೂಡದೇ ಇರಲಿ, ಅನುಗಾಲ ಈ ಸೇವೆ ಸಾಗುತ್ತಲೇ ಇರಲಿ. ಭಕ್ತಿ ಅರಿತವನಲ್ಲ ಮುಕ್ತಿಯೂ ಬೇಕಿಲ್ಲ ಸ್ವಾಮಿ. ಭಕ್ತಿ ಅರಿತವನಲ್ಲ ಮುಕ್ತಿಯೂ ಬೇಕಿಲ್ಲ, ನಿನ್ನ ಕಾಣದ ಜೀವ ಕ್ಷಣಗಾಲ ನಿಲ್ಲದಯ್ಯ. ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಮನವೆಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ. ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಸಪ್ತಗಿರಿವಾಸ ಶ್ರೀ ವೆಂಕಟೇಶ, ಸಪ್ತಗಿರಿವಾಸ. ಜೋ 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 ಜೋ. ಧನ್ಯವಾದಗಳು. ಮನೀಶ್ ಅವರೇ, ತುಂಬ ಚೆನ್ನಾಗಿ ಹಾಡಿದ್ರಿ. ಇದೀಗ ನಿಮ್ಮ ಹಾಡಿನ ಬಗ್ಗೆ ತೀರ್ಪುಗಾರರು ಏನು ಹೇಳ್ತಾರೆ ಕೇಳೋಣ. ಸರಿ, ಏನು ಹೇಳ್ತೀರಾ? ಮನೀಶ್, ಬಹಳ ಒಂದು ಸುಂದರವಾದ ಹಾಡನ್ನು ಆಯ್ಕೆ ಮಾಡಿಕೊಟ್ಟಿದ್ದೀರಿ. ಈ ಕಾರ್ಯಕ್ರಮಕ್ಕೆ ಒಳ್ಳೆಯ ಚಾಲನೆಯನ್ನು ಕೊಟ್ಟಿದ್ದೀರಿ. ಈ ಹಾಡಿನಲ್ಲಿ ಉಳಿದ ಸಂಗೀತಕ್ಕೆ ಸಂಬಂಧಪಟ್ಟ ವಿಷಯಗಳ ಜೊತೆ ಇದರ ಜೀವಾಳ ಆಗಿರುವಂಥದ್ದು ಭಾವ, ಅದು ನಿಮ್ಮ ಸ್ವರದಲ್ಲಿ ಬಹಳ ಚೆನ್ನಾಗಿ ಬರ್ತಾ ಇತ್ತು. ಆದರೆ ಎರಡೂ ಚರಣಗಳ ಪ್ರಾರಂಭದಲ್ಲಿ ತಾಳವನ್ನು ಒಂದು ಸ್ವಲ್ಪ ಮಿಸ್ ಮಾಡಿಕೊಂಡ್ರೆ, ನಿಮಗೆ ಗೊತ್ತಾಗಿರ್ಬೋದು. ಅದು ಬಿಟ್ಟರೆ ಚೆನ್ನಾಗಿತ್ತು. ಒಳ್ಳೆಯದಾಗಲಿ ಸರ್. ನೀವೇನು ಹೇಳ್ತೀರಾ? ಮನೀಶ್ ಸರ್, ಚೆನ್ನಾಗಿ ಹಾಡಿದಿ. ಆಮೇಲೆ ಹೂವ ಹಾಸಿಗೆ, ಅದು ಆ ನೋಟ್ ಸ್ವಲ್ಪ ಟಚ್ ಆಗ್ತಾ ಇಲ್ಲ ಆಯಿತು ಅನಿಸ್ತು. ಪರ್ಫಾರ್ಮೆನ್ಸ್ ಎಲ್ಲ ಓಕೆ, ಚೆನ್ನಾಗಿ ಆಡಿದೆ. ಗುಡ್ ಲಕ್. ಓಕೆ ಸರ್. ಥ್ಯಾಂಕ್ ಯು ಮನೀಶ್ ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಮ ಹೆಸರು? ಚೈತನ್ಯ, ಯಾವ ಕ್ಲಾಸಲ್ಲಿ ಓದ್ತಾ ಇದ್ದೀರಿ? ಫಸ್ಟ್ PU, ಯಾವ ಕಾಲೇಜ್? SR ಪಬ್ಲಿಕ್ ಸ್ಕೂಲ್. ಓಕೆ. ನೀವು ಸಂಗೀತವನ್ನು ಯಾರಲ್ಲಿ ಅಭ್ಯಾಸ ಮಾಡ್ತಾ ಇದ್ದೀರಿ? ಚೇತನ ಆಚಾರ್ಯ. ಓಕೆ. ಇವತ್ತು ಯಾವ ಹಾಡನ್ನು ಹಾಡ್ತಾ ಇದ್ದೀರಿ? ತನುವಿನ ಮನೆಗೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ತನು
ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಹಾಡಿದ್ರಿ. ಜಡ್ಜಸ್ ಏನು ಹೇಳ್ತಾರೆ ಕೇಳೋಣ. ಸರ್. ಚೈತನ್ಯ, ಎಸ್ ಸರ್. ಹಾಡಲ್ಲಿ ಚೈತನ್ಯ ಇತ್ತು. ಅತ್ಯಂತ ಸುಮಧುರವಾಗಿ ಹಂಸಲೇಖರ ಸಾಹಿತ್ಯ ಸಂಗೀತದ ಶ್ರೀ ಮಂಜುನಾಥ ಗೀತೆ ಸುಶ್ರಾವ್ಯವಾಗಿತ್ತು. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ಈ ಅಂತಿಮ ಸುತ್ತಿಗೆ ಬೇಕಾದಂಥ ಜೋಶ್ ಇರುವಂಥ ಹಾಡನ್ನು, ಬರೀ ಜೋಶ್ ಅಲ್ಲ, ಎಲ್ಲದನ್ನು ಒಳಗೊಂಡಿರುವಂಥ ಒಂದು ಹಾಡನ್ನು ಆಯ್ಕೆ ಮಾಡಿಕೊಟ್ಟಿದ್ದೀರಿ. ಮೊದಲನೇದಾಗಿ ಅಭಿನಂದನೆ. ಯಾಕಂದರೆ ಇದನ್ನು ಹಾಡುವಂಥದ್ದಷ್ಟು ಸುಲಭದ್ದಲ್ಲ. ನಿಮ್ಮ ಧ್ವನಿ, ವಾಯ್ಸ್ ಸ್ಟ್ರಕ್ಚರ್ ಬಹಳ ಚೆನ್ನಾಗಿದೆ. ಫಸ್ಟ್ ಆಫ್ ಆಲ್ ಗಾಯನ ಕೂಡ ಚೆನ್ನಾಗಿತ್ತು. ಮತ್ತು ತುಂಬ ಟ್ರಿಕ್ಕಿ ಹಾಡೋದು, ಅನೇಕ ವಿಷಯಗಳನ್ನು ಒಳಗೊಂಡಿದೆ. ಮ್ಯಾಕ್ಸಿಮಮ್ ನೀವು ಪ್ರಯತ್ನ ಮಾಡಿದ್ರಿ, ಚೆನ್ನಾಗಿತ್ತು. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಒಳ್ಳೆ ಕಮೆಂಟ್ ಸಿಕ್ಕಿದೆ, ಏನಾಗ್ತದೆ ನೋಡೋಣ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇದೀಗ ಭಕ್ತಿ ನಿವೇದನ ಅಂತಿಮ ಸುತ್ತಿನ ಸ್ಪರ್ಧೆಗೆ 3ನೇ ಅಭ್ಯರ್ಥಿ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಿಮ್ಮ ಹೆಸರು? ಶರಣ್ಯ ತಂತ್ರಿ. ಯಾವ ಕಾಲೇಜಲ್ಲಿ ಓದ್ತಾ ಇದ್ದೀರಿ? ಲಕ್ಷ್ಮೀ ಜನಾರ್ದನ ಬೆಳ್ಮಣ್ಣೆ. ಇವತ್ತು ಯಾವ ಹಾಡು ಹಾಡ್ತಾ ಇದ್ದೀರಿ? ನಾನು ಗಜಮುಖ ವಂದಿಸುವೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ, 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 ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ. ಗಜಮುಖ ವಂದಿಪೆ ಗಜ ಗೌರಿಯ ಪುತ್ರ, 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 ಅಜನ ಬೇತನ ಮೊಮ್ಮಗನ ಮೋಹದ ಬಾಲ, ಗಜಮುಖ ವಂದಿಪೆ ಗಜ ಗೌರಿಯ ಪುತ್ರ, ಅಜನ ಬೇತನ ಮೊಮ್ಮಗನ ಮೋಹದ ಬಾಲ, ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ, ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ. ಪರ್ವತನ ಪುತ್ರಿ ಪಾರ್ವತಿಯ ಕುಮಾರ, ಗರ್ವಿಹ ಚಂದ್ರಗೆ ಸ್ಥಿರ ಶಾಪ ಕೊಟ್ಟನೆ, ಪರ್ವತನ ಪುತ್ರಿ ಪಾರ್ವತಿಯ ಕುಮಾರ, ಗರ್ವಿಹ ಚಂದ್ರಗೆ ಸ್ಥಿರ ಶಾಪ ಕೊಟ್ಟನೆ, ವಾರಿ ಜನಾಭ ಶ್ರೀ ಹಯವದನನ ಪಾದ, ವಾರಿ ಜನಾಭ ಶ್ರೀ ಹಯವದನನ ಪಾದ, ವಾರಿ ಜನಾಭ ಶ್ರೀ ಹಯವದನನ ಪಾದ, ಸೇರುವ ಭಾಗ್ಯದ ಹಾದಿಯ ತೋರೋ, ವಾರಿ ಜನಾಭ ಶ್ರೀ ಹಯವದನನ ಪಾದ, ಸೇರುವ ಭಾಗ್ಯದ ಹಾದಿಯ ತೋರೋ, ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ, ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ. ಧನ್ಯವಾದಗಳು. ಶರಣ್ಯ ಅವರೇ, ತುಂಬ ಚೆನ್ನಾಗಿ ಹಾಡಿದ್ರಿ. ನೋಡುವ ಧನ್ಯವಾದಗಳು ಏನು ಹೇಳ್ತಾರೆ ಅಂತ. ಸರ್. ಶರಣ್ಯ ಅವರೇ, ಒಂದು ಒಳ್ಳೆಯ ದಾಸರ ಪದವನ್ನು ಶುದ್ಧ ಕರ್ನಾಟಕ ಶಾಸ್ತ್ರೀಯ ಶೈಲಿಯಲ್ಲಿ ಪ್ರಸ್ತುತ ಮಾಡಿದ್ದೀರಿ.
ಅತ್ಯಂತ ಶ್ರುತಿಶುದ್ಧವಾಗಿತ್ತು ಮತ್ತು ಅತ್ಯಂತ ಸಹಜವಾಗಿತ್ತು. ತುಂಬ ಇಷ್ಟ ಆಯಿತು. ಧನ್ಯವಾದಗಳು ಒಳ್ಳೆಯದಾಗಲಿ. ಸರ್. ಧನ್ಯವಾದಗಳು. ಶರಣ್ಯ, ಈ ಗಣೇಶೋತ್ಸವದ ಈ ಕಾರ್ಯಕ್ರಮದಲ್ಲಿ ಸರಿಯಾದ ಆಯ್ಕೆಯಾಗಿತ್ತು. ಗಣಪತಿಯ ಹಾಡು ಧನ್ಯವಾದ. ಉತ್ತಮವಾಗಿತ್ತು, ಶ್ರುತಿ ಶುದ್ಧವಾಗಿತ್ತು. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ನೋಡುವ ಏನಾಗ್ತದೆ ಅಂತ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಕೆನರಾ ಬ್ಯಾಂಕ್ ಅರ್ಪಿಸ್ತಾ ಇರುವಂತಹ ಭಕ್ತಿ ನಿವೇದನ, ಈ ಕಾರ್ಯಕ್ರಮದ ಮುಂದಿನ ಸ್ಪರ್ಧಿ ವೇದಿಕೆಗೆ ಬರಬೇಕು. ನಿಮ್ಮ ಹೆಸರು? ಭೂಮಿಕಾ. ಯಾವ ಕಾಲೇಜ್? ಶಾರದಾ PU ಕಾಲೇಜ್, ಮಂಗಳೂರು. ಯಾರಲ್ಲಿ ಸಂಗೀತವನ್ನು ಅಭ್ಯಾಸ ಮಾಡ್ತಾ ಇದ್ದೀರಿ? ಅವರು ಉಡುಪಿಯವರು, ಮಹಾಬಲೇಶ್ವರ್ ಭಾಗವತ್ ಸರ್ ಅಂತ. ಓಕೆ, ಇವತ್ತು ಯಾವ ಹಾಡನ್ನು ಹಾಡ್ತಾ ಇದ್ದೀರಿ? ಅಪರಾಧಿ ನಾನಲ್ಲ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಪ್ರಭು ಶಿಕ್ಷೆ ನೀಡುವೆಯ ರಕ್ಷೆ ಮಾಡುವೆಯ ಪಾಪ ಪುಣ್ಯ ನಿನಗೆ ಅರ್ಪಣೆ. ಪರಮಾತ್ಮನೇ ಶ್ರೀಕೃಷ್ಣನೇ ದನಿ ಸಮಗ ಸಗಸ ದನಿ ಸಗಸಲಿ ಸನಿ ದನಿ ಸಮಾಗ ಸನಿ ನಿಗಾ ಸನಿದ ಸನಿದ ಅಪರಾಧಿ ನಾನಲ್ಲ ಅಪರಾಧಿ ಎನಗಿಲ್ಲ ಕಪಟ ನಾಟಕ ಸೂತ್ರಧಾರಿ ನೀನೇ ಅಪರಾಧಿ ನಾನಲ್ಲ ಅಪರಾಧಿ ಎನಗಿಲ್ಲ. ಬೇಡದೆ ತಾಳಿಯ ನನಗೆ ನಿ ತಂದೆ ಜೀವಕ್ಕೂ ಜೀವಕ್ಕೂ ಹೊಸ ನಂಟು ತಂದೆ ಕೀಳುವೇಕೆಂದು ಆ ಬಂಧನ ಪ್ರೇಮಕ್ಕೆ ಶಿಕ್ಷೆ ದಿನ ಪ್ರಭು ಸ್ನೇಹ ಜೀವಿಯನು ತ್ಯಾಗಮೂರ್ತಿಯನು ಮಮತೆಯಿಂದ ಕಾಯೋ ತಂದೆ ಶಿಕ್ಷೆಗಳ ಕ್ಷಮಿಸಿ ಪಾಲಿಸುತ್ತ ಜೀವ ನೀಡಿ ಸಲಹು ತಂದೆ ರಾಘವೇಂದ್ರನೇ ರಘುನಾಥನೇ ದನಿ ಸಮಗ ಸಗಸ ದನಿ ಸಗಸಲಿ ಸನಿ ದನಿ ಸಮಾಗ ಸನಿ ನಿಗಾ ಸನಿದ ಸನಿದ ಅಪರಾಧಿ ನಾನಲ್ಲ ಅಪರಾಧ ಎನಗಿಲ್ಲ ಕಪಟ
ತುಂಬ ಚೆನ್ನಾಗಿ ಹಾಡಿದ್ರಿ. ನೋಡುವ ತೀರ್ಪುಗಾರರು ಏನು ಹೇಳ್ತಾರೆ ಅಂತ. ಗಿರಿ ಸರ್. ಭೂಮಿಕಾ ಎಸ್ ಸರ್. ಹಿಂದೋಳ ರಾಗದಲ್ಲಿ ಸಂಯೋಜನೆ ಮಾಡಿರುವಂತಹ ಒಂದು ಒಳ್ಳೆಯ ಗೀತೆ. ಸ್ವಲ್ಪ ಟ್ರ್ಯಾಕು ಅದು ಸ್ವಲ್ಪ ಜಸ್ಟ್ ಮಿಸ್ ಆಗ್ತಾ ಇತ್ತು ಕಾಣ್ತದೆ ಸ್ಟಾರ್ಟಲ್ಲಿ, ಮತ್ತು ಸ್ವಲ್ಪ ಹೈ ನೋಟ್ಸ್ ಎಲ್ಲ ಸ್ವಲ್ಪ ರೀಚ್ ಆಗಲಿಲ್ಲ ಅಂತ ಅನ್ನಿಸ್ತು. ಬಾಕಿ ಅದರ ತೊಂದರೆ ಇಲ್ಲ. ಓಕೆ ಸರ್. ಭೂಮಿಕೆ ಅವರೇ, ಒಳ್ಳೆಯ ಧ್ವನಿ ನಿಮ್ಮದು, ಥ್ಯಾಂಕ್ ಯು ಸರ್. ಒಳ್ಳೆಯ ಗಾಯನ, ಒಳ್ಳೆಯ ಆಯ್ಕೆ, ಒಂದು ಅದ್ಭುತವಾದಂಥ ಸಂಯೋಜನೆ ಇದು. ಅದೇ ಟ್ರ್ಯಾಕ್ ಪ್ರಾರಂಭದಲ್ಲಿ ಆ ರೀತಿಯ ಹಾಡುಗಳು ಅಂದರೆ ಶ್ಲೋಕ ಥರ ಆಲಾಪದಿಂದ ಶುರುವಾಗುವಾಗ ಕೆಲವೊಂದು ಸಾರಿ ನಮಗೆ ಕೇಳಿಸೋದ್ರಿಂದ ಆಚೆ ಈಚೆ ಆಗ್ತದೆ, ಎಲ್ರಿಗೂ ಆಗ್ತದೆ, ದೊಡ್ಡ ವಿಷಯ ಅಲ್ಲ. ಆದರೂ ಸ್ಪರ್ಧೆ ಅಂತ ಬಂದಾಗ ನಾವು ಸಣ್ಣ ಸಣ್ಣ ವಿಷಯಗಳನ್ನು ಕೂಡ ಗಮನಿಸಬೇಕಾಗ್ತದೆ. ಮತ್ತು ಸರ್ ಹೇಳಿದ ಹಾಗೆ ಸ್ವರಸ್ಥಾನಗಳು ಟ್ರ್ಯಾಕ್ ಫಾಸ್ಟ್ ಇದ್ದರೂ ಕೂಡ ಅದೇ ಸ್ಥಾನಗಳನ್ನು ಹೇಳಲಿಕ್ಕೆ ಪ್ರಯತ್ನಿಸಿದರೆ, ಉದಾಹರಣೆಗೆ ದನಿ ಸ ಮಗ ಸ ಗ ಸ ಧನಿ ಸ ಗ ಸ ನಿ ಸ ನಿ ಧನಿ ಸ ಮಾ, ಅದು ಆ ನೋಟು ಅಷ್ಟು ರೀಚ್ ಆಗ್ತಿರಲಿಲ್ಲ, ಮುಟ್ತಾ ಇತ್ತು ಅಂತ ಅನಿಸ್ತು. ಒಟ್ಟಾರೆಯಾಗಿ ಚೆನ್ನಾಗಿತ್ತು. ಒಳ್ಳೆಯ ಗಾಯನ, ಶುಭವಾಗಲಿ. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಹೋಟೆಲ್ ಮಂದಾರ ಕಾಪು, ಗೀತಾಂಜಲಿ ಸಿಲ್ಕ್ಸ್ ಉಡುಪಿ, ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಉಡುಪಿ, ಚಿತ್ರಕೂಟ ಆಯುರ್ವೇದಿಕ್, ಲಕ್ಷ್ ಡೆವಲಪರ್ಸ್, ಮಟ್ಟು ಅಸೋಸಿಯೇಟ್ಸ್, ಜಿ ಶ್ರೀನಿವಾಸ್ ಶಣೈ ಉದ್ಯಮಿ ಶಿರ್ವಾ ಮಂಚ್ಕಲ್, NSK ಕಟ್ಪಾಡಿ, ಮಹಿಮಾ ಕೋಕೋನಟ್ ಆಯಿಲ್ ಮತ್ತು CA ಬ್ಯಾಂಕ್ ಕೊರಂಕ್ರಪಾಡಿ. ಇದೀಗ ಕೆನರಾ ಬ್ಯಾಂಕ್ ಭಕ್ತಿ ನಿವೇದನ ಅಂತಿಮ ಸುತ್ತಿನ ಸ್ಪರ್ಧೆಯ PUC ವಿಭಾಗದ ಮುಂದಿನ ವಿದ್ಯಾರ್ಥಿ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಿಮ್ಮ ಹೆಸರು? ಶ್ರೀವಿದ್ಯಾ. ಯಾವ ಕಾಲೇಜಲ್ಲಿ ಓದ್ತಾ ಇದ್ದೀರಿ? ಪದ್ವ, ಮಂಗಳೂರಿಂದ. ಓಕೆ, ಇವತ್ತು ಯಾವ ಹಾಡನ್ನು ಹಾಡ್ತಾ ಇದ್ದೀರಿ? ಸಾವಧಾನ. ನಿಮ್ಮ ಸಂಗೀತ ಗುರುಗಳು? ಸಂಧ್ಯಾ ಸತ್ಯನಾರಾಯಣ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸಾವಧಾನದಿಂದಿರು ಮನವೇ, ಸಾವಧಾನದಿಂದಿರು ಮನವೇ, ದೇವರು ಕೊಟ್ಟಾನು ಕೊಟ್ಟಾನು ಕೊಟ್ಟಾನು, ದೇವರು ಕೊಟ್ಟಾನು ಕೊಟ್ಟಾನು ಕೊಟ್ಟಾನು. ಸಾವಧಾನದಿಂದಿರು ಮನವೇ, ಮನವೇ ಸಾವಧಾನದಿಂದಿರು ಮನವೇ, ದೇವರು ಕೊಟ್ಟಾನು ಕೊಟ್ಟಾನು ಕೊಟ್ಟಾನು, ದೇವರು ಕೊಟ್ಟಾನು ಕೊಟ್ಟಾನು ಕೊಟ್ಟಾನು. ಡಂಭವನಿ ಬಿಡಲಲ್ಲೇ, ಡಂಭವನಿ ಬಿಡಲಲ್ಲೇ, ಡಂಭವನಿ ಬಿಡಲಲ್ಲೇ, ರಂಗನ ನಂಬಿದ ಕ್ಷಣದಲ್ಲೇ, ನಂಬಿದ ಕ್ಷಣದಲ್ಲೇ, ನಂಬಿದ ಕ್ಷಣದಲ್ಲೇ, ದೇವರು ಕೊಟ್ಟಾನು ಕೊಟ್ಟಾನು ಕೊಟ್ಟಾನು, ದೇವರು ಕೊಟ್ಟಾನು ಕೊಟ್ಟಾನು ಕೊಟ್ಟಾನು. ಸಾವಧಾನದಿಂದಿರು ಮನವೇ, ಮನವೇ ಸಾವಧಾನದಿಂದಿರು ಮನವೇ, ದೇವರು ಕೊಟ್ಟಾನು ಕೊಟ್ಟಾನು ಕೊಟ್ಟಾನು, ದೇವರು ಕೊಟ್ಟಾನು ಕೊಟ್ಟಾನು ಕೊಟ್ಟಾನು. ದೃಢ ಮಾಡಾತನ ಸ್ಮರಣೆ, ದೃಢ ಮಾಡಾತನ ಸ್ಮರಣೆ, ದೃಢ ಮಾಡಾತನ ಸ್ಮರಣೆ, ಭಕ್ತರ ಬಿಡಾತನುವತಿ ಕರುಣೆ, ಬಿಡಾತನುವತಿ ಕರುಣೆ, ಬಿಡಾತನುವತಿ ಕರುಣೆ, ದೇವರು ಕೊಟ್ಟಾನು ಕೊಟ್ಟಾನು ಕೊಟ್ಟಾನು, ದೇವರು ಕೊಟ್ಟಾನು ಕೊಟ್ಟಾನು ಕೊಟ್ಟಾನು. ಸಾವಧಾನದಿಂದಿರು ಮನವೇ, ಮನವೇ ಸಾವಧಾನದಿಂದಿರು ಮನವೇ, ದೇವರು ಕೊಟ್ಟಾನು ಕೊಟ್ಟಾನು ಕೊಟ್ಟಾನು, ದೇವರು ಕೊಟ್ಟಾನು ಕೊಟ್ಟಾನು ಕೊಟ್ಟಾನು. ಪುರಂದರ ವಿಠಲನ ನಂಬು, ಪುರಂದರ ವಿಠಲನ ನಂಬು, ಪುರಂದರ ವಿಠಲನ ನಂಬು, ನಿನಗೆ ಇಹ ಪರದ ಸಂಪದಗಳ
ಸಂಪದಗಳನ್ನೆಲ್ಲ ಇಹ ಪರದ ಸಂಪದಗಳನ್ನೆಲ್ಲ ದೇವರು ಕೊಟ್ಟಾನು 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 ದೇವರು ಕೊಟ್ಟಾನು ಕೊಟ್ಟಾನು ಕೊಟ್ಟಾನು. ಸಾವಧಾನದಿಂದಿರು ಮನವೇ ಮನವೇ ಸಾವಧಾನದಿಂದಿರು ಮನವೇ ದೇವರು ಕೊಟ್ಟಾನು 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 ದೇವರು ಕೊಟ್ಟಾನು ಕೊಟ್ಟಾನು ಕೊಟ್ಟಾನು. ಥ್ಯಾಂಕ್ ಯು. ನೋಡುವ ನಿಮ್ಮ ಹಾಡು ಹೇಗಿತ್ತು ಅಂತ ಜಡ್ಜಸ್ ಏನು ಹೇಳ್ತಾರೆ ಕೇಳೋಣ. ಗಿರಿ ಸರ್. ನನ್ನ ಅತ್ಯಂತ ಇಷ್ಟದ ಹಾಡುಗಳಲ್ಲಿ ಇದು ಒಂದು. ಇದನ್ನು ಆಯ್ಕೆ ಮಾಡಿಕೊಂಡದ್ದಕ್ಕೆ ಧನ್ಯವಾದಗಳು. ಶ್ರೀನಿಧಿ ಅವರು ಸಂಗೀತ ಕಲಿತಾ ಇದ್ದೀರಾ? ಹೌದು ಸರ್. ಯಾವ ಥರದ ಸಂಗೀತ ಕಲಿತಾ ಇದ್ದೀರಿ? ಶಾಸ್ತ್ರೀಯ. ಕರ್ನಾಟಕನ ಅಥವಾ ಹಿಂದೂಸ್ತಾನಿನ? ಕರ್ನಾಟಕನ. ಅಂದರೆ ನಿಮ್ಮ ಧ್ವನಿಯಲ್ಲೇ ಶ್ರುತಿ ಇದೆ. ಈಗ ನಮ್ಮಂಥವರೆಲ್ಲ ಶ್ರುತಿ ಇಟ್ಟು ಹಾಡಿದ್ರು ಕೆಲವೊಂದು ಸಾರಿ ಶ್ರುತಿ ಸೇರೋದಿಲ್ಲ. ನಾವು ಹೀಗೆ ಸುಮ್ಮನೆ ಟೆಸ್ಟ್ ಮಾಡ್ತಾ ಇದ್ವಿ. ನೀವು ಶ್ರುತಿ ಹಿಡದೆ ಹಾಡಿದ್ರಲ್ವ ಅಲ್ಲಿ? ಯಾವ ಶ್ರುತಿಯಲ್ಲಿ ಪ್ರಾರಂಭ ಮಾಡಿದ್ರೋ ಆಧಾರ ಶ್ರುತಿ ಇಲ್ಲದೇನೆ ಕೊನೆ ಮುಕ್ತಾಯ ಮಾಡುವಾಗಲೂ ಅದರಲ್ಲೇ ಇತ್ತು. ಇದು ನಿಮ್ಮೊಳಗೆ ಸಂಗೀತ ಇದೆ ಅನ್ನೋದನ್ನು ಸೂಚಿಸ್ತದೆ. ಮತ್ತೊಂದು ಅದ್ಭುತವಾದಂತಹ ಸಾಹಿತ್ಯವನ್ನು ಇದು ಒಳಗೊಂಡಿದೆ ಪುರಂದರದಾಸರದ್ದು. ಜೀವನದಲ್ಲಿ ಕಷ್ಟ ಸುಖ ಇದೆಲ್ಲ ಸಾಮಾನ್ಯ. ಏನೇ ಬಂದರೂ ನಾವು ಸಾವಧಾನದಿಂದ ಇರಬೇಕು, ಅವನನ್ನು ನಂಬಿದ್ರೆ ಅವನು ಕೊಡ್ತಾನೆ ಅನ್ನುವಂಥ ಒಂದು ಅದ್ಭುತವಾದಂಥ ತತ್ವ ಇದರಲ್ಲಿ ಅಡಗಿದೆ. ನನಗಂತೂ ನಿಮ್ಮ ಗಾಯನ ಇಷ್ಟ ಆಯಿತು. ಮತ್ತು ಇದರ ಬಗ್ಗೆ ಹೆಚ್ಚು ಹೇಳಬಲ್ಲವರು ಇವರು ಗುರುಗಳು. ಯಾಕೆಂದರೆ ಪ್ರತಿ ವೇದಿಕೆಯಲ್ಲಿ ಇವರು ಕಳೆದ 2-3 ದಶಕದಿಂದ ಇದನ್ನು ಹಾಡ್ತಾ ಇದ್ದಾರೆ. ಅವರ ಬಾಯಲ್ಲಿ ಕೇಳಿದರೆ ಇನ್ನೂ ಸ್ವಾರಸ್ಯವಾಗಿರ್ತದೆ. ಸರ್ ಹೇಳಿ. ಮೊದಲಾಗಿ ನಾನು ಹಾಡುವಂಥ ಹಾಡನ್ನು ಆಯ್ಕೆ ಮಾಡಿಕೊಂಡಿದ್ದಕ್ಕೆ ಧನ್ಯವಾದಗಳು. ನನ್ನ ಅತ್ಯಂತ ಇಷ್ಟದ ಹಾಡು ಇದು. ಯಾವ ಕಾರ್ಯಕ್ರಮಗಳಲ್ಲಿ ಹೋದರೂ ನಾನು ಹಾಡುವುದಿಲ್ಲ ಹೇಳಿದರೂ ಸಹ ಹಾಡಿಸ್ತಾರೆ ನನ್ನ ಹತ್ರ. ಹಾಗೆ ಅದೇ ಶ್ರುತಿಯನ್ನು ಇದರಲ್ಲಿ ಇಡದೆ ಅಷ್ಟು ಕರೆಕ್ಟಾಗಿ ಅದನ್ನು ಮೇಂಟೈನ್ ಮಾಡಿದ್ದೀನಿ ನಾನು. ಆಮೇಲೆ ಅದು ಯಾವುದು ಪಲ್ಲವಿ ಓಕೆ, ಚರಣದಲ್ಲಿ ಅದೆಲ್ಲ ಡಂಭವನೇ ಬಿಡಲೊಲ್ಲೆ ರಂಗನ ನಂಬಿದ ಕ್ಷಣದಲ್ಲೇ ನಂಬಿದ ಕ್ಷಣದಲ್ಲೇ ರಂಗನ ನಂಬಿದ ಕ್ಷಣದಲ್ಲೇ ದೇವರು ಕೊಟ್ಟಾನು 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 ದೇವರು ಕೊಟ್ಟಾನು ಕೊಟ್ಟಾನು ಕೊಟ್ಟಾನು. ಸಾವಧಾನದಿಂದಿರು ಮನವೇ ಸಾವಧಾನದಿಂದಿರು ಮನವೇ ದೇವರು ಕೊಟ್ಟಾನು 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 ರಂಗ ಕೊಟ್ಟಾನು 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 ಕೃಷ್ಣ ಕೊಟ್ಟಾನು ಕೊಟ್ಟಾನು ಕೊಟ್ಟಾನು. ಆ ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಜಡ್ಜಸ್ಗಳನ್ನು ಮತ್ತೊಮ್ಮೆ ಹಾಡಿಸಿದ್ರೆ ಅದಕ್ಕೆ ನಿಮಗೂ ಕೂಡ ಧನ್ಯವಾದ ಹೇಳ್ತಿದ್ದೇನೆ. ಆ್ಯಂಡ್ ಆಲ್ ದ ಬೆಸ್ಟ್. ಕೆನರಾ ಬ್ಯಾಂಕ್ ಭಕ್ತಿ ನಿವೇದನ ಅಂತಿಮ ಗಾಯನ ಸ್ಪರ್ಧೆಯ ಮುಂದಿನ ಅಭ್ಯರ್ಥಿ ಇದೀಗ ವೇದಿಕೆ ಮೇಲೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಿಮ್ಮ ಹೆಸರು? ವೈಷ್ಣವಿ. ಎಲ್ಲಿಂದ ಬರ್ತಾ ಇದ್ದೀರಿ? ಮಂಗಳೂರಿಂದ. ಓಕೆ, ಯಾವ ಕಾಲೇಜು? ಸೇಂಟ್ ಆಗ್ನೆಸ್ PU ಕಾಲೇಜು. ಇವತ್ತು ಯಾವ ಹಾಡನ್ನು ಹಾಡ್ತಾ ಇದ್ದೀರಿ? ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ. ಸಂಗೀತವನ್ನು ಅಭ್ಯಾಸ ಮಾಡ್ತಾ ಇದ್ದೀರಾ? ಯಾರಲ್ಲಿ ಮಾಡ್ತಾ ಇದ್ದೀರಿ? ಹಾಂ, ಮಾಡ್ತಾ ಇದ್ದೇನೆ. ರವಿ ಕಿರಣ್ ಮಣಿಪಾಲಿಂದ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು.
ತುಂಬ ಚೆನ್ನಾಗಿತ್ತು. ತೀರ್ಪುಗಾರರು ಏನು ಹೇಳ್ತಾರೆ ಕೇಳೋಣ. ಸರ್, ವೈಷ್ಣವಿ ಎಸ್. ಚೆನ್ನಾಗಿ ಹಾಡಿದೆ. ಆರಂಭದಲ್ಲಿ ಸ್ವಲ್ಪ ಆಲಾಪನಲ್ಲೆಲ್ಲೋ ಸ್ವಲ್ಪ ಸಣ್ಣ ಕನ್ಫ್ಯೂಸ್ ಆಗುವಂತೆ ಇತ್ತ. ಆಮೇಲೆ ಚರಣದಲ್ಲಿ ಹೈ ನೋಟ್ಸ್ ಎಲ್ಲ ಸ್ವಲ್ಪ ರೀಚ್ ಆಗ್ತಾ ಇಲ್ಲ ಆಯ್ತು ಅನ್ನಿಸ್ತು. ಉಳಿದ ಕಡೆ ಎಲ್ಲ ಓಕೆ ಇತ್ತು, ಸುಮಧುರವಾಗಿ ಹಾಡಿದೆ. ಥ್ಯಾಂಕ್ ಯು ಸರ್. ಅದೇ ಪ್ರಾರಂಭದ ಆಲಾಪ ಸ್ವಲ್ಪ ಕಾನ್ಫಿಡೆಂಟ್ ಆಗಿ ಬರಬೇಕಾಗಿತ್ತು ಅಂತ ಅನ್ನಿಸ್ತು. ಒಳ್ಳೆ ಹಾಡು ಸೆಲೆಕ್ಷನ್, ಒಳ್ಳೆ ಗಾಯನ. ಯಾಕಂದರೆ ಅಪರೂಪ ಇದು, ಎಲ್ಲ ಕಡೆ ಇದನ್ನು ಸೆಲೆಕ್ಟ್ ಮಾಡಿ ಹಾಡೋದಿಲ್ಲ. ಯಾಕಂದರೆ ಫೈನಲ್ ಅಂತ ಬಂದಾಗ ಒಂದಷ್ಟು ಲಿಸ್ಟ್ ಇರ್ತದೆ, ಫೈನಲಿಗೆ ಹಾಡೋದು ಅಂತ, ಅದನ್ನೇ ತಗೊಂಡು ಬಂದಿರ್ತಾರೆ ಎಲ್ಲರೂ. ಇಲ್ಲಿ ವಿಶೇಷ ಏನು ಅಂತ ಕೇಳಿದರೆ ಬೇರೆ ಬೇರೆ ರೀತಿಯ ಹಾಡುಗಳನ್ನು ನೀವು ಸೆಲೆಕ್ಟ್ ಮಾಡಿದ್ದೀರಿ, ಅದಕ್ಕೆ ಖುಷಿ ಆಗ್ತಾ ಇದೆ. ಒಂದು ಸಣ್ಣ ಸಲಹೆ ನನಗೆ ತಿಳಿದ ಪ್ರಕಾರ, ಮಹಾಪ್ರಾಣವನ್ನು ಸರಿಯಾಗಿ ಉಚ್ಚರಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಉದಾಹರಣೆಗೆ ವೈಕುಂಠ ಅಲ್ಲ, ಸುಖ ಅದು ನಮಗೆ ಗೊತ್ತಿರ್ತದೆ, ಆದರೆ ನಾವು ಹಾಡುವಾಗ ಅದನ್ನು ಅಪ್ಲೈ ಮಾಡಲಿಕ್ಕೆ ಮರೆತು ಬಿಡ್ತೇವೆ. ಇದನ್ನು ಸುಧಾರಿಸಿದರೆ ಆ ಸಾಹಿತ್ಯದ ತೂಕ ಇನ್ನಷ್ಟು ಜಾಸ್ತಿ ಆಗ್ತದೆ. ಒಳ್ಳೆ ಗಾಯನ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಕೆನರಾ ಬ್ಯಾಂಕ್ ಭಕ್ತಿ ನಿವೇದನದ PUC ವಿಭಾಗದ ಅಂತಿಮ ಸುತ್ತಿನ ಕೊನೆಯ ಸ್ಪರ್ಧಿಯಾಗಿದ್ದರು ಇವರು. ಇದೀಗ ಮುಂದೆ 1ರಿಂದ 4ನೇ ತರಗತಿಯ ವಿದ್ಯಾರ್ಥಿಗಳ ಅಂತಿಮ ಸುತ್ತಿನ ಸ್ಪರ್ಧೆ ನಡೀಲಿಕ್ಕಿದೆ. ಕೆನರಾ ಬ್ಯಾಂಕ್ ಭಕ್ತಿ ನಿವೇದನ ಅಂತಿಮ ಸುತ್ತಿನ ಸ್ಪರ್ಧೆ ಈಗ ನಡೀತಾ ಇದೆ. ಇದರಲ್ಲಿ 1ರಿಂದ 4ನೇ ತರಗತಿಯ ವಿಭಾಗದ ಪ್ರಥಮ ಸ್ಪರ್ಧಿ ಇದೀಗ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಹಾಯ್. ಹಾಯ್, ನಿಮ್ಮ ಹೆಸರೇನು? ಅಶ್ಮಿತೇಜೆ, ಮಂಗಳೂರು. ಎಲ್ಲಿಂದ ಬರ್ತಾ ಇದ್ದೀರಿ? ಮಂಗಳೂರಿಂದ. ಎಷ್ಟನೇ ಕ್ಲಾಸ್? 4th ಸ್ಟ್ಯಾಂಡರ್ಡ್. ಓಕೆ, ಇವತ್ತು ಯಾವ ಹಾಡನ್ನು ಹಾಡ್ತಾ ಇದ್ದೀರಿ? ಶಂಕರನಾದ ಶರೀರ ಪರ. ಸಂಗೀತ ಕಲಿತಾ ಇದ್ದೀರಾ? ಯಾರ ಹತ್ರ ಕಲಿತಾ ಇದ್ದೀರಿ? ಸಂಧ್ಯಾ ಸತ್ಯನಾರಾಯಣ್. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಶಂಕರ ನಾದ ಶರೀರ ಪರ, ವೇದ ವಿಹಾರ ಹರ ಜೀವೇಶ್ವರ. ಶಂಕರ ನಾದ
ಬಹುಶಃ ಇಷ್ಟು ಸುಂದರವಾಗಿ ಶಿವನನ್ನು ಕರೆದ್ರೆ ಖಂಡಿತವಾಗಿ ಶಂಕರ ಬಂದೇ ಬರ್ತಾನೆ. ನೋಡುವ ಈಗ ತೀರ್ಪುಗಾರರು ಏನು ಹೇಳ್ತಾರೆ ಅಂತ. ಗುರುಗಳೇ ನಮಸ್ಕಾರ. ಏನು ಹೇಳೋದು ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಈಗ ಅವನನ್ನು ನೋಡಿದರೆ ಆ ಹಾಡು ಹಾಡಿದವನು ಅವನಂತ ಅನಿಸೋದೇ ಇಲ್ಲ ಯಾವುದೇ ಕಾರಣಕ್ಕೂ. ಆ ಹಾಡು ಹಾಡಿ ಮಧ್ಯೆ ಮ್ಯೂಸಿಕ್ ಆಗ್ತಾ ಇರೋದು ನಿಂತಿರೋದು ನೋಡುವಾಗ ಅವನೇ ಹಾಡಿದ್ದು ಅಂತ ಗೊತ್ತೇ ಆಗೋದಿಲ್ಲ ಯಾರಿಗೂ. ಒಂದು ಅದ್ಭುತವಾದಂಥ ವೃತ್ತಿಪರತೆ ಈ ವಯಸ್ಸಿಗೆ ಅವನಲ್ಲಿದೆ. ಬಹುಶಃ ನಾವೆಲ್ಲ ಈ ಹಾಡು ಹಾಡಬೇಕಾದ್ರೆ ಏನೋ ಒಂದು ದೊಡ್ಡ ತಲೆಯಲ್ಲಿ ಓದ್ಕೊಂಡವರಾಗಿ ಮಾಡ್ತೇವೆ. ಅತ್ಯಂತ ಸುಲಭವಾಗಿ ಅತ್ಯಂತ ಸುಲಲಿತವಾಗಿ ಹಾಡನ್ನು, ಅದು ಏನು ಅಷ್ಟು ಸುಲಭದ ಹಾಡಲ್ಲ ಅದು. ಅದನ್ನು ಹಾಡುವಂಥದ್ದು ಬಹಳಷ್ಟು ಜನ ಹಾಡ್ತಾರೆ, ಆದರೆ ಆ ಹಾಡಿಗೆ ಸಂಪೂರ್ಣ ನ್ಯಾಯವನ್ನು ಕೊಟ್ಟು ಅದು ನಿನ್ನ ವಯಸ್ಸಿಗೆ ಅದ್ಭುತವಾಗಿ ಹಾಡಿದ್ದಿ. ದೇವರು ಒಳ್ಳೇದು ಮಾಡಲಿ, ಚೆನ್ನಾಗಿಟ್ಟಿರಲಿ. ಕಿಶೋರ್ ಸರ್, ಏನು ಹೇಳಬೇಕು ಅಂತಲೇ ಅನ್ನಿಸ್ತಾ ಇಲ್ಲ, ಅಷ್ಟು ಸೊಗಸಾಗಿ ಹಾಡಿದ್ದಿ. ವಯಸ್ಸಿಗೆ ಮೀರಿದ ಗಾಯಕ ನೀನು, ಅದ್ಭುತ ಆಗಿತ್ತು. ಕಂಗ್ರಾಟ್ಸ್, ಒಳ್ಳೊಳ್ಳೆ ಕಮೆಂಟ್ ಬಂದಿದೆ. ಮುಂದೆ ಏನಾಗ್ತದೆ ನೋಡೋಣ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಕೆನರಾ ಬ್ಯಾಂಕ್ ಭಕ್ತಿ ನಿವೇದನ ಅಂತಿಮ ಸುತ್ತಿನ ಸ್ಪರ್ಧೆಯ 1ರಿಂದ 4ನೇ ತರಗತಿಯ ವಿಭಾಗದಲ್ಲಿ ಮುಂದಿನ ಸ್ಪರ್ಧಿ ಇದೀಗ ವೇದಿಕೆ ಮೇಲೆ ಆಗಮಿಸಲಿದ್ದಾರೆ. ಹಾಯ್. ಹಾಯ್, ಎಲ್ಲಿಂದ ಬರ್ತಾ ಇದ್ದೀರಿ? ನಾನು ಉಡುಪಿ ಬಡಾನಡಿಯವರಿಂದ. ಓಕೆ, ಎಷ್ಟನೇ ಕ್ಲಾಸಲ್ಲಿ ಓದ್ತಾ ಇದ್ದೀರಿ? ನಾನು 4th. ಸಂಗೀತ ಕಲಿತಾ ಇದ್ದೀರಾ? ಹೌದು. ಯಾರ ಹತ್ರ? ಸಹನಾ ಭಟ್ ಹತ್ರ. ಓಕೆ, ಇವತ್ತು ಯಾವ ಹಾಡು ಹಾಡ್ತಾ ಇದ್ದೀರಿ? ಕಮಲದ ಮೊಗದೊಳಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.
ಸಾನ್ವಿ ತುಂಬ ಚೆನ್ನಾಗಿ ಹಾಡಿದಿ, ನೋಡುವ ಜಡ್ಜಸ್ ಏನು ಹೇಳ್ತಾರೆ ಅಂತ. ಸರ್. ಸಾನ್ವಿ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಒಳ್ಳೆ ಪ್ರಾಕ್ಟೀಸ್ ಬೇಕು ಇದಕ್ಕೆ, ಯಾಕಂದರೆ ಎಲ್ಲ ಹೈ ನೋಟ್ಗಳೇ ಇರೋದಲ್ಲ, ಮೇಂಟೈನ್ ಮಾಡಿದ್ದು. ಆದರೂ ಇನ್ನು ಸ್ವಲ್ಪ ಎಲ್ಲೋ ಒಂದು ಜಸ್ಟ್ ರೀಚ್ ಆಗಬೇಕು ಅನ್ನಿಸ್ತದು, ಸ್ವಲ್ಪ ಹೈ ನೋಟ್ಸ್ ಎಲ್ಲ. ಓಕೆ, ತೊಂದರೆ ಇಲ್ಲ, ಚೆನ್ನಾಗಿ ಹಾಡಿದೆ. ಥ್ಯಾಂಕ್ ಯು ಸರ್. ತನ್ವಿ ಅವರೇ, ಈ ಮಕ್ಕಳು ಹಾಡುವಾಗ ಅದೆಷ್ಟು ಕಾನ್ಫಿಡೆಂಟಾಗಿ ಹಾಡ್ತಾರೆ, ಆ ಮುಖದಲ್ಲಿ ನಗು ನೋಡಿ. ಬಹುಶಃ ಒಂದು ವಯಸ್ಸು ದಾಟಿದ ಮೇಲೆ ಈ ನಗು ಅದು ಯಾಕೆ ಮಾಸಿ ಹೋಗ್ತದೋ ಗೊತ್ತಿಲ್ಲ. ಮನಸ್ಸಲ್ಲಿ ಟೆನ್ಷನ್ಗಳು, ಬೇರೆ ಬೇರೆ ಆಲೋಚನೆಗಳು, ಅದು ಯಾವುದೂ ಇಲ್ಲದಂಥ ಈ ವಯಸ್ಸಿನಲ್ಲಿ ಎಷ್ಟು ಅದ್ಭುತವಾಗಿ ಮಕ್ಕಳು ಹಾಡ್ತಾ ಇದ್ದಾರೆ. ಆಗ ಬಂದ ಸ್ಪರ್ಧೆ ಇರ್ಬೋದು, ಈಕೆ ಇರಬಹುದು. ಮೊದಲಕ್ಕೆ ಆಲಾಪ್ ಯಾಕೆ ಹಾಡಲಿಲ್ಲ? ಅಲ್ಲೊಂದು ಆಲಾಪ್ ಇದ್ದಿತ್ತಲ್ಲ ಪ್ರಾರಂಭದಲ್ಲಿ, ಟ್ರ್ಯಾಕ್ ಸ್ಟಾರ್ಟ್ ಆಗುವಾಗ ಒಂದಷ್ಟು ಜಾಗದಲ್ಲಿ ನೋ ಪ್ರಾಬ್ಲಮ್, ಏನು ತೊಂದರೆ ಇಲ್ಲ. ನೀ ಹಾಡಿದಷ್ಟನ್ನ ಚೆನ್ನಾಗಿ ಹಾಡಿದ್ದಿ, ಒಳ್ಳೆ ಧ್ವನಿ ಇದೆ, ಇನ್ನಷ್ಟು ಚೆನ್ನಾಗಿ ಅಭ್ಯಾಸ ಮಾಡು. ದೇವರೆಲ್ಲ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಕೆನರಾ ಬ್ಯಾಂಕ್ ಭಕ್ತಿ ನಿವೇದನ ಅಂತಿಮ ಸುತ್ತಿನ ಸ್ಪರ್ಧೆಯಲ್ಲಿ ಇದೀಗ 1ರಿಂದ 4ನೇ ವಿಭಾಗದ ಮುಂದಿನ ಸ್ಪರ್ಧಿ ವೇದಿಕೆ ಮೇಲೆ ಆಗಮಿಸಬೇಕು. ಹಾಯ್. ಹಾಯ್. ಏನು ನಿಮ್ಮ ಹೆಸರು? ಶ್ರೇಯಾ. ಓಕೆ, ಎಲ್ಲಿಂದ ಬರ್ತಾ ಇದ್ದೀರಿ? ಕಿನಿಮುಲ್ಕಿ. ಯಾವ ಸ್ಕೂಲ್? ಲಿಟಲ್ ರಾಕ್. ಎಷ್ಟನೇ ಕ್ಲಾಸ್? 3rd. ಓಕೆ, ಸಂಗೀತ ಅಭ್ಯಾಸ ಮಾಡ್ತಾ ಇದ್ದೀರಾ? ಯಾರ ಹತ್ರ? ಚೇತನ ಆಚಾರ್ಯ. ಓಕೆ, ಇವತ್ತು ಯಾವ ಹಾಡು ಹಾಡ್ತಾ ಇದ್ದೀರಿ? ನೀನಮ್ಮ ಗೆಲುವಾಗಿ ಬಾ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಗಣಪತಿ ಬುದ್ಧಿದಾತನೇ, ಸಿದ್ಧಿನಾಥನೇ, ಸರವು ಗಣೇಶನೇ, ವಿದ್ಯಾದೀಪನೇ. ನೀನಮ್ಮ ಗೆಲುವಾಗಿ ಬಾ, ನೀನಮ್ಮ ಗೆಲುವಾಗಿ ಬಾ, ಗಜಮುಖನೇ ನೀನಮ್ಮ ಗೆಲುವಾಗಿ ಬಾ, ನೀನಮ್ಮ ಗೆಲುವಾಗಿ ಬಾ, ಗಜಮುಖನೇ ನೀನಮ್ಮ ಗೆಲುವಾಗಿ ಬಾ. ಗುರುಕುಲಕ್ಕೆ ವರವಾಗಿ ಗುರಿ ತೋರೋ ಗುರುವಾಗಿ, ಗುರಿ ನೀನು ಎಂದೆಂದು ಕರುಣಾಳು ಬಾ ಬಂದು, ನೀನಮ್ಮ ಗೆಲುವಾಗಿ ಬಾ, ಗಜಮುಖನೇ ನೀನಮ್ಮ ಗೆಲುವಾಗಿ ಬಾ. ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ, ಕ್ಷಣ ಕ್ಷಣವೂ ನಮಗಾಗಿ ನೆರವಾಗು ಬೆಳಗಾಗಿ. ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ, ಕ್ಷಣ ಕ್ಷಣವೂ ನಮಗಾಗಿ ನೆರವಾಗು ಬೆಳಗಾಗಿ. ದಯ ಇರಲಿ ನಮ್ಮಲ್ಲಿ, ಗತಿ ನೀನೆ ಆದಿಯಲ್ಲಿ, ನೀನಮ್ಮ ಗೆಲುವಾಗಿ ಬಾ, ಗಜಮುಖನೇ ನೀನಮ್ಮ ಗೆಲುವಾಗಿ ಬಾ. ನಿಧಿಯಾಗಿ ವಿಧಿಯಾಗಿ
ಚೆನ್ನಾಗಿ ಹಾಡಿದ್ರಿ. ನೋಡುವ ತೀರ್ಪುಗಾರರು ಏನು ಹೇಳ್ತಾರೆ ಅಂತ. ಕಿನ್ನಿ ಶ್ರೇಯ ಅಲ್ವಾ? ಕಿನ್ನಿ ಮುಲ್ಕಿಯ ಕಿನ್ನಿ ಶ್ರೇಯ ಅಲ್ವಾ? ನಮ್ಮ ನೋಡುವ ಕಿನ್ನಿ ಶ್ರೇಯ ಥರ ಕಾಣ್ತಾ ಇದೆ. ಕಿನ್ನಿ ಶ್ರೇಯ ಅಂದರೆ ಏನು ಗೊತ್ತಾ ನಿನಗೆ? ಹಾಂ, ಯಾವ ಲ್ಯಾಂಗ್ವೇಜ್ ಮಾತಾಡೋದು ಮನೆಯಲ್ಲಿ? ಮನೆಯಲ್ಲಿ ಯಾವ ಭಾಷೆ ಮಾತಾಡೋದು? ಲ್ಯಾಂಗ್ವೇಜ್ ಕನ್ನಡನಾ ತುಳುನಾ? ಗೊತ್ತಿರ್ಬೇಕಲ್ವ ಕಿನ್ನಿ ಶ್ರೇಯ ಅಂದ್ರೆ ಏನು ಅಂತ. ಚಿಕ್ಕ ಶ್ರೇಯ ಅಂತ. ಯಾವ ಕ್ಲಾಸ್ ಶ್ರೇಯ? ಎಷ್ಟನೇ ಕ್ಲಾಸು? ಎಷ್ಟನೇ ಕ್ಲಾಸು? ಯಾವ ಸ್ಟ್ಯಾಂಡರ್ಡ್? ಲಿಟಲ್ ರಾಕ್. ಯಾವುದು? ಲಿಟಲ್ ರಾಕ್. ಓಕೆ. ತುಂಬ ಚೆನ್ನಾಗಿತ್ತು ಹಾಡಿದ್ದು. ಆಕೆಯನ್ನು ಗಮನಿಸಿದ್ರೆ ಆಕೆ ಕೈಯಲ್ಲಿ ಮೈಕ್ ಆಕೆಗಿಂತ ದೊಡ್ಡದಾಗಿ ಕಾಣಿಸ್ತಾ ಇದೆ ನಮಗೆ, ಎರಡು ಕೈಯಲ್ಲಿ ಹಿಡ್ಕೊಂಡದನ್ನು ನೋಡ್ತಾ ಇದ್ರೆ. ಆದರೆ ಈ ಮಕ್ಕಳಿಗೆ ಯಾವುದೇ ಭಯ ಇಲ್ಲ. ಮನೆ ಸಿಟ್ಟೌಟಲ್ಲಿ ಕೂತ್ಕೊಂಡು ಹಾಡಿದ ಥರ ಹಾಡ್ತಾ ಇದ್ದಾರೆ. ಅದ್ಭುತವಾಗಿ ಹಾಡಿದ್ದಾಳೆ. ಮ್ಯೂಸಿಕಲಿ ನಾವು ಏನೂ ಹೇಳುವಂಗಿಲ್ಲ. ಸೂಪರ್. ಆಲ್ ದಿ ಬೆಸ್ಟ್. ಶ್ರೇಯಾ, ಸಂಗೀತ ಕಲಿತಿದ್ದೆ ನೀನು? ಹಾಂ, ಅದು ಗೊತ್ತಾಗ್ತಾ ಇದೆ ಹಾಡಲ್ಲಿ. ಉತ್ತಮವಾಗಿ ಹಾಡಿದ್ಯಾ, ಧನ್ಯವಾದಗಳು. ಖುಷಿ ಆಯ್ತಾ ಕಮೆಂಟ್ಸ್ ಕೇಳಿ? ಹಾಂ, ಆಲ್ ದ ಬೆಸ್ಟ್. ಕೆನರಾ ಬ್ಯಾಂಕ್ ಭಕ್ತಿ ನಿವೇದನಾ ಕಾರ್ಯಕ್ರಮದ ಪ್ರಾಯೋಜಕರು ಕೆನರಾ ಬ್ಯಾಂಕ್, ವಿಶ್ವ ಇಂಡಸ್ಟ್ರೀಸ್, ಡಾಕ್ಟರ್ ಉರಾಲ್ಸ್ ವೆರಿಕೋಸಿಸ್ ಕ್ಲಿನಿಕ್, ಶ್ರೀ ದುರ್ಗಾ ಕೋಆಪರೇಟಿವ್ ಸೊಸೈಟಿ ಉಡುಪಿ ಹಾಗೂ CA ಬ್ಯಾಂಕ್ ಕೊರಂಗ್ರಪಾಡಿ. ಸಹ ಪ್ರಾಯೋಜಕರು ಮಂದಾರ ಹೋಟೆಲ್ಸ್ ಕಾಪು, ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಉಡುಪಿ, ಗೀತಾಂಜಲಿ ಸಿಲ್ಕ್ಸ್ ಉಡುಪಿ, ಚಿತ್ರಕೂಟ ಆಯುರ್ವೇದಿಕ್, ಲಕ್ಷ್ ಡೆವಲಪರ್ಸ್, ಮಟ್ಟು ಅಸೋಸಿಯೇಟ್ಸ್, ಶ್ರೀ ಶ್ರೀನಿವಾಸ್ ಶೆಣೈ ಸಿರ್ವಾ, NSK ಕೆಟ್ಪಾಡಿ, ಮಹಿಮಾ ಕೋಕೋನಟ್ ಆಯಿಲ್. ಇವರೆಲ್ಲರಿಗೂ ಸ್ಪಂದನ ವಾಹಿನಿ ಉಡುಪಿ ಹಾಗೂ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಅಲೆಯೂರು ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದೀಗ ಕಾರ್ಯಕ್ರಮದ ಅತಿಥಿ ಜಿ ಶ್ರೀನಿವಾಸ್ ಶೆಣೈ, ಉದ್ಯಮಿ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಶಿರ್ವಾ ಇವರು ಆಗಮಿಸಿದ್ದಾರೆ. ಇವರನ್ನ ಸ್ಪಂದನ ವಾಹಿನಿ ಉಡುಪಿಯ ಸಂದೇಶ್ ಕಟ್ಪಾಡಿಯವರು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇವರು ಕೆನರಾ ಬ್ಯಾಂಕ್ ಭಕ್ತಿ ನಿವೇದನಾ ಕಾರ್ಯಕ್ರಮದ ಸಹ ಪ್ರಾಯೋಜಕರಾಗಿದ್ದು ಇಂದಿನ ಈ ಕಾರ್ಯಕ್ರಮ ಯಶಸ್ವಿಯಾಗುವಲ್ಲಿ ಸಹಕರಿಸಿದ್ದಾರೆ. ಧನ್ಯವಾದಗಳು ಸರ್. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರಾದ ಜಿ ಶ್ರೀನಿವಾಸ್ ಶೆಣೈಯವರು ತಮ್ಮದೇ ಆದ ಉತ್ತಮವಾದ ಭಜನಾ ತಂಡವನ್ನು ಕಟ್ಟಿಕೊಂಡು ಸಾಕಷ್ಟು ಕಡೆಗಳಲ್ಲಿ ಭಜನೆಗಳನ್ನು ಹಾಡಿ ಜನರನ್ನು ಹಾಗೆ ದೇವರನ್ನು ಕೂಡ ಒಲಿಸಿಕೊಂಡಿದ್ದಾರೆ. ಇಂದು ನಮ್ಮ ಕಾರ್ಯಕ್ರಮಕ್ಕೆ ಸಹ ಪ್ರಾಯೋಜಕರಾಗಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಕೆನರಾ ಬ್ಯಾಂಕ್ ಭಕ್ತಿ ನಿವೇದನಾ ಅಂತಿಮ ಸುತ್ತಿನ ಗಾಯನ ಸ್ಪರ್ಧೆಯ 1ರಿಂದ 4ನೇ ವಿಭಾಗದ ಮುಂದಿನ ಅಭ್ಯರ್ಥಿ ಇದೀಗ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಹಾಯ್. ಹಾಯ್. ಏನು ನಿಮ್ಮ ಹೆಸರು? ಅವ್ಯಕ್ತರಾವ್. ಎಲ್ಲಿಂದ ಬರ್ತಾ ಇದ್ದೀರಿ? ಬ್ರಹ್ಮಗಿರಿ. ಓಕೆ. ಎಷ್ಟನೇ ಕ್ಲಾಸ್? 4ನೇ. ಸಂಗೀತ ಕಲಿತಾ ಇದ್ದೀರಾ? ಹೌದು. ಯಾರಲ್ಲಿ ಕಲಿತಾ ಇದ್ದೀರಾ? ಗೌರಿ ಶ್ರೀಕಂಠ. ಓಕೆ. ಇವತ್ತು ಯಾವ ಹಾಡನ್ನು ಹಾಡ್ತಾ ಇದ್ದೀರಿ? ದೇವಕಿ ಕಂದ. ಸರಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ದೇವಕಿ ಕಂದ ಮುಕುಂದ ಕೃಷ್ಣ, ದೇವಕಿ ಕಂದ ಮುಕುಂದ ಕೃಷ್ಣ, ದೇವಕಿ ಕಂದ ಮುಕುಂದ ನಿಗಮೋಧಾರ ನವನೀತ ಚೂರ, ನಿಗಮೋಧಾರ ನವನೀತ ಚೂರ, ಖಗಪತಿ ವಾಹನ ಜಗದೋಧಾರ, ಖಗಪತಿ ವಾಹನ ಜಗದೋಧಾರ, ದೇವಕಿ ಕಂದ ಮುಕುಂದ ಕೃಷ್ಣ, ದೇವಕಿ ಕಂದ ಮುಕುಂದ ಶಂಖಚಕ್ರಧರ ಶ್ರೀ ಗೋವಿಂದ ಪಂಕಜಲೋಚನ ಪರಮಾನಂದ, ಶಂಖಚಕ್ರಧರ ಶ್ರೀ ಗೋವಿಂದ ಪಂಕಜಲೋಚನ ಪರಮಾನಂದ, ಮಕರ ಕುಂಡಲಧರ ಮೋಹನ ವೇಷ, ಮಕರ ಕುಂಡಲಧರ
कौस्तुभभरण हंसवाहन पूजित चरण कंसमर्दन कौस्तुभभरण हंसवाहन पूजित चरण वरवेलापुर चन्न प्रसन्न वरवेलापुर चन्न प्रसन्न पुरंदर विठ्ठल सकल गुण पूर्ण पुरंदर विठ्ठल सकल गुण पूर्ण देवकी कंद मुकुंद कृष्ण देवकी कंद मुकुंद देवकी कंद मुकुंद देवकी कंद देवकी कंद देवकी कंद मुकुंद ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಹಾಡಿದ್ರಿ ಕೃಷ್ಣನ ಬಗ್ಗೆ ಹಾಡು. ತೀರ್ಪುಗಾರರು ಏನು ಹೇಳ್ತಾರೆ ಕೇಳೋಣ. ಏನು ಹೆಸರು ಹೇಳಿದ್ದಿ ನೀನು? ಅವ್ಯಕ್ತ. ಅವ್ಯಕ್ತ. ಚೆನ್ನಾಗಿ ಹಾಡಿದೆ. ಶಾಸ್ತ್ರೀಯ ಸಂಗೀತ ಕಲಿತಾ ಇದೆಯಲ್ಲ, ಹಾಂ, ಅದು ಗೊತ್ತಾಗ್ತದೆ ಹಾಡಲ್ಲಿ. ಚೆನ್ನಾಗಿತ್ತು. ನಿಮ್ಮ ಹಾಡಲ್ಲಿ ನನಗೆ ಬಹಳ ಇಷ್ಟ ಆದದ್ದು ಆ ಸಾಹಿತ್ಯದ ಸ್ಪಷ್ಟತೆ. ಈ ಸಣ್ಣ ವಯಸ್ಸಿಗೆ ಸ್ಪಷ್ಟವಾಗಿ ಅದನ್ನು ಅರ್ಥ ಮಾಡಿಕೊಂಡು ಹಾಡುವಂಥ ಒಂದು ಸಾಮರ್ಥ್ಯ ನಿಮ್ಮಲ್ಲಿದೆ. ಒಳ್ಳೆಯ ಕಂಠ, ಸುಶ್ರಾವ್ಯವಾದ ಹಾಡುಗಾರಿಕೆ. ಇನ್ನೊಂದು ನನಗಿಷ್ಟ ಆದ್ದು ಏನು ಕೇಳಿದರೆ, ಇಲ್ಲಿ ಟ್ರ್ಯಾಕಲ್ಲಿ ಕೂಡ ಹಾಡ್ತಾ ಇದ್ರು. ನೀವು ವಿದೌಟ್ ಟ್ರ್ಯಾಕ್ ಹಾಡಿದರೂ ಕೂಡ ನಾನೇನು ಟ್ರ್ಯಾಕಲ್ಲಿ ಹಾಡ್ತಾ ಇಲ್ಲ ಅನ್ನುವಂಥ ಒಂದು ಸಣ್ಣ ಮನಸ್ಸಿಂದ ಅಥವಾ ನೆಗೆಟಿವ್ ಥಿಂಕಿಂಗ್ ಇಲ್ಲದೆ ಧನಾತ್ಮಕವಾದ ಮನೋಭಾವನ ಇಟ್ಕೊಂಡು ಹಾಡಿದ್ರಿ. ಅದು ಹಾಗೇ ಇರಲಿ. ಇದೆಲ್ಲ ಸಂಗೀತ ಕ್ಷೇತ್ರಕ್ಕೆ ಒಳ್ಳೆ ಲಕ್ಷಣಗಳು. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಕೆನರಾ ಬ್ಯಾಂಕ್ ಭಕ್ತಿ ನಿವೇದನ ಅಂತಿಮ ಸುತ್ತಿನ ಸ್ಪರ್ಧೆಯಲ್ಲಿ 1ರಿಂದ 4ನೇ ವಿಭಾಗದ ಕೊನೆಯ ಸ್ಪರ್ಧಿ ಇದೀಗ ವೇದಿಕೆ ಮೇಲೆ ಬರಬೇಕು. ಹಾಯ್. ಹಾಯ್. ಏನು ನಿಮ್ಮ ಹೆಸರು? ತಪಸ್ಯ. ಎಲ್ಲಿಂದ ಬರ್ತಾ ಇದ್ದೀರಿ? ಉಡುಪಿ. ಓಕೆ. ತಪಸ್ಸೆ ಎಷ್ಟನೇ ಕ್ಲಾಸ್? 3rd ಸ್ಟ್ಯಾಂಡರ್ಡ್. ಯಾವ ಸ್ಕೂಲ್? ವಿದ್ಯೋದಯ ಪಬ್ಲಿಕ್ ಸ್ಕೂಲ್. ಓಕೆ. ಸಂಗೀತ ಕಲಿತಾ ಇದ್ದೀರಾ? ಹಾಂ. ಯಾರ ಹತ್ರ? ಚೇತನಾಚಾರ್ಯ. ಓಕೆ. ತಪಸ್ಸೆ ಇವತ್ತು ಯಾವ ಹಾಡು ಹಾಡ್ತಾ ಇದ್ದೀರಿ? ಓಂಕಾರನಾದ ಪ್ರಿಯ. ಓಕೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.
ಹಚ್ಚಿ ಪಂಚಕಜಾಯದ ನೈವೇದ್ಯ ಬಿಟ್ಟು ಕರ್ಪೂರದಾರತಿ ನಿತ್ಯವೂ ಬೆಳಗಿ ಸಡಗರದಿಂದ ತೋರಣ ಕಟ್ಟಿ ಭಕ್ತಿ ಭಾವನೆ ದೀಪವ ಹಚ್ಚಿ ಪಂಚಕಜಾಯದ ನೈವೇದ್ಯ ಬಿಟ್ಟು ಕರ್ಪೂರದಾರತಿ ನಿತ್ಯವೂ ಬೆಳಗಿ ಜಯ ಜಯ ಅನ್ನೋಣ ಗಣಪತಿ ಪೂಜೆ ಮಾಡೋಣ ಜಯ ಜಯ ಅನ್ನೋಣ ಗಣಪತಿ ಪೂಜೆ ಮಾಡೋಣ ಶರಣ ಶರಣ ಗಣಪ ಶರಣ ಶರಣ ಬೆನಕ ಶರಣ ಶರಣ ಗಣಪ ಶರಣ ಶರಣ ಬೆನಕ ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ದಿಮಿ 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 ನಾಟ್ಯ ಸ್ವರೂಪ ನಿಮಗಿದು ಅರ್ಪಣೆ ಭಕ್ತಿಯ ಧೂಪ ಹೇ ಪ್ರಭು ನಿಮಗಿದು ನನ್ನ ನಮಸ್ಕಾರ ಹೇ ಪ್ರಭು ನಿಮಗಿದು ನನ್ನ ನಮಸ್ಕಾರ ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ಓಂಕಾರನಾದ ಪ್ರಿಯ ಹೇ ಗಣಪ ಹೇ ಗಣಪ ಹೇ ಗಣಪ. ತುಂಬ ಚೆನ್ನಾಗಿ ಹಾಡಿದ್ರಿ ತಪಸ್ಯ. ನೋಡುವ ಜಡ್ಜಸ್ ಏನು ಹೇಳ್ತಾರೆ ಅಂತ. ತಪಸ್ಸಿಯವರೇ, ಚೆನ್ನಾಗಿತ್ತು ಗಾಯನ. ನನಗೊಂದೆರಡು ಅಂಶಗಳು ತುಂಬ ಇಷ್ಟ ಆಯಿತು. ಅದು ನೀವು ಗೊತ್ತಿದ್ದು ಮಾಡಿದ್ರು, ನಿಮಗೆ ಪ್ರಾಕ್ಟೀಸ್ ಮಾಡಿಸಿದ್ರು, ನಿಮ್ಮಲ್ಲೇ ಅದು ಇದುವೇ ಗೊತ್ತಿಲ್ಲ. ಒಂದು ಹಾಡಿಗೆ ಕೊಡುವಂಥ ಫೀಲ್, ನೀವು ಆ ವಾಯ್ಸನ್ನು ಸ್ಮೂತ್ ಮಾಡಿ ಹಾಡ್ತಿರಲ್ವ ಅದು. ಇನ್ನೊಂದು ಬ್ರೆತ್ ಕಂಟ್ರೋಲ್, ನಿಮ್ಮ ವಯಸ್ಸಿಗೆ ಅದು ಅಷ್ಟು ಸುಲಭ ಇಲ್ಲ ಇಂಥ ಟ್ರ್ಯಾಕ್ಗಳನ್ನು ಹಾಡುವಾಗ. ಬಹಳ ಚೆನ್ನಾಗಿತ್ತು. ಆಲ್ ದಿ ಬೆಸ್ಟ್. ಈ ಸಂಗೀತವನ್ನು ಒಂದು ತಪಸ್ಸಾಗಿ ಸ್ವೀಕರಿಸಿ ನೀವು ಸಂಗೀತದಲ್ಲಿ ಪ್ರಸಿದ್ಧರಾಗಿ ಒಳ್ಳೆಯದಾಗಿ. ಹೇ ತಪಸ್ಯ ನಿನಗಿದೋ ನನ್ನ ನಮಸ್ಕಾರ. ಹಂಸಾನಂದಿ ರಾಗದಲ್ಲಿ ಥ್ಯಾಂಕ್ ಯು. ರಾಗ ಸಂಯೋಜನೆ ಮಾಡಿದ್ದು. ಆ ಟೆಕ್ನಿಕ್ ಎಲ್ಲ ತುಂಬ ಕಲ್ತ್ಕೊಂಡಿದ್ದೀನಿ ನೀನು. ವಾಯ್ಸಿನ ಒಂದು ಅಡ್ಜಸ್ಟ್ಮೆಂಟ್ ಎಲ್ಲ ಚೆನ್ನಾಗಿತ್ತು. ಉತ್ತಮ ಗಾಯಕಿ ಆಗುವಂತಹ ಒಂದು ಅರ್ಹತೆ ಇದೆ ನಿನಗೆ. ಗುಡ್ ಲೈಕ್. ಖುಷಿ ಆಯ್ತಾ ಕಮೆಂಟ್ಸ್ ಕೇಳಿ? ನೋಡುವ ರಿಸಲ್ಟ್ ಏನಾಗ್ತದೆ ಅಂತ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಕೆನರಾ ಬ್ಯಾಂಕ್ ಭಕ್ತಿ ನಿವೇದನ ಅಂತಿಮ ಸುತ್ತಿನ ಸ್ಪರ್ಧೆಯಲ್ಲಿ 1ರಿಂದ 4ನೇ ವಿಭಾಗದ ಸ್ಪರ್ಧೆ ಇದೀಗ ಮುಗಿದಿದೆ. ಸ್ಪರ್ಧಿಸಿದ ಅಭ್ಯರ್ಥಿಗಳಿಗೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ವಿನ್ನರ್ಸ್ ಯಾರಾಗ್ತಾರೆ ನೋಡೋಣ. ಕೆನರಾ ಬ್ಯಾಂಕ್ ಭಕ್ತಿ ನಿವೇದನ ಈ ಗಾಯನ ಸ್ಪರ್ಧೆ, ಇದರೊಂದಿಗೆ ಪ್ರಬಂಧ ಸ್ಪರ್ಧೆ ಹಾಗೆ ಚಿತ್ರಕಲೆ ಸ್ಪರ್ಧೆ ಬೆಳಗ್ಗೆಯಿಂದ ನಡೆದಿತ್ತು. ಒಟ್ಟಿನಲ್ಲಿ 600 ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿದ್ರು. ಈ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿಯಾಗಬೇಕಾದ್ರೆ ಸ್ಪಂದನ ವಾಹಿನಿಗೆ ಬಹಳಷ್ಟು ಸಹಕರಿಸಿದ್ದು ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಅಲೆಯೂರು, ಇದರ ಸಾಂಸ್ಕೃತಿಕ ಸಮಿತಿ ಹಾಗೆ ಇಲ್ಲಿನ ಅಧ್ಯಕ್ಷರು ಹಾಗೆ ಎಲ್ಲ ಪದಾಧಿಕಾರಿಗಳು ಬಹಳಷ್ಟು ಸಹಕರಿಸಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮದ ಬಹುಪಾಲು ಯಶಸ್ಸು ಕೂಡ ಅವರಿಗೆ ಸಲ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನಮ್ಮ ಸ್ಪಂದನ ವಾಹಿನಿಯ ಪರವಾಗಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಕಳೆದ 1 ತಿಂಗಳಿಂದ ಇದರ ಹಿಂದೆ ಅವರು ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಏನು ಇದರ ಹಿಂದೆ ರೆಡಿ ಮಾಡುವುದಾಗಿರಬಹುದು ಅಥವಾ ಒಂದಷ್ಟು ಸ್ಪರ್ಧಿಗಳ ಹೆಸರನ್ನು ಲಿಸ್ಟ್ ತೆಗೆದುಕೊಳ್ಳುವಂಥದ್ದು, ಇಂತಹ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. ಕಾರ್ಯಕ್ರಮ ಇಲ್ಲಿ ಸುಂದರವಾಗಿ ಹೇಗೆ ಕಾಣ್ತದೋ ಇದರ ಹಿಂದೆ ಅಷ್ಟೇ ಅವರು ದುಡಿದಿರುವ ಕಾರಣ ಇದು ಇಲ್ಲಿ ಇಷ್ಟು ಚೆನ್ನಾಗಿ ಮೂಡಿಬರಲಿಕ್ಕೆ ಸಾಧ್ಯ ಆಗಿದೆ. ಇದರ ಸಾಂಸ್ಕೃತಿಕ ಸಮಿತಿಯಲ್ಲಿರುವಂತಹ ಅನೇಕರಿದ್ದಾರೆ. ಸುಕೇಶ್, ಯೋಗೇಶ್ ಹಾಗೆ ಸಮರನಾಥ್ ಶೆಟ್ಟಿ ಇವರೆಲ್ಲರಿದ್ದಾರೆ. ಇವರೆಲ್ಲರ ಪರವಾಗಿ ಸುರೇಶ್ ರವರು ಬಂದು ಸ್ಪಂದನ ವಾಹಿನಿಯ ಕಡೆಯಿಂದ ಒಂದು ಸ್ಮರಣಿಕೆಯನ್ನ ಪಡೆದುಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವರಿಗೆ ನಮ್ಮ ಸ್ಪಂದನ ಟಿವಿ ಉಡುಪಿಯ ನಾಗರಾಜ್ ಬರ್ಕಾಡಿಯವರು ಸ್ಮರಣಿಕೆ ನೀಡಿ ಗೌರವಿಸಲಿದ್ದಾರೆ. ಕೆನರಾ ಬ್ಯಾಂಕ್ ಭಕ್ತಿ ನಿವೇದನ ಕಾರ್ಯಕ್ರಮದ ಅಂತಿಮ ಸುತ್ತಿನ ಸ್ಪರ್ಧೆಯಲ್ಲಿ ಇದೀಗ 5ರಿಂದ 7ನೇ ತರಗತಿಯ ವಿಭಾಗದ ಸ್ಪರ್ಧೆ ನಡೀಲಿಕ್ಕಿದೆ. ಮೊದಲನೆಯ ಸ್ಪರ್ಧೆ ವೇದಿಕೆಯ ಮೇಲೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೆ. ಹಾಯ್. ಹಾಯ್. ಏನು ನಿನ್ನ ಹೆಸರು? ಸಂಚಲಿ. ಸಂಚಲಿ ಎಲ್ಲಿಂದ ಬರ್ತಾ ಇರೋದು? ಉದ್ಯಾವರ ಪಿತ್ರೋಡಿ. ಓಕೆ, ಎಷ್ಟನೇ ಕ್ಲಾಸ್? 5th. ಯಾವ ಸ್ಕೂಲಲ್ಲಿ ಓದ್ತಾ ಇದ್ದೀರಿ? ಸ್ಮಾರ್ಟ್ ಇಂಡಿಯನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ಓಕೆ, ಸಂಗೀತ ಕಲಿತಾ ಇದ್ದೀರಾ? ಹೌದು. ಯಾರಲ್ಲಿ? ನನ್ನ ಅಣ್ಣ ಕಲಿಸೋದು ಮನೆಯಲ್ಲಿ. ಓಕೆ, ವೆರಿ ನೈಸ್. ಇವತ್ತು ಯಾವ ಹಾಡು ಹಾಡ್ತಾ ಇದ್ದೀರಿ? ನಾನು ಪವಮಾನ ಹಾಡ್ತೀನಿ. ಓಕೆ, ಆಲ್ ದಿ ಬೆಸ್ಟ್.
ಥ್ಯಾಂಕ್ ಯು.
ವಿಜಯ ವಿಠಲನ ಕಾಣಿಸಿಕೊಡುವುದು ಭಾನು ಪ್ರಕಾಶ. ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವ ಭಯಾರಣ್ಯ ದಹನ ದಹನ ಶ್ರವಣವೇ ಮೊದಲಾದ ನವವಿಧ ಮುಕುತಿಯ ಲೋಕದಲ್ಲಿ ಕೊಡು ಕವಿ ಜನಪ್ರಿಯ. ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವ ಭಯಾರಣ್ಯ ದಹನ ಪವಮಾನ ಪವಮಾನ ಪವಮಾನ. ಧನ್ಯವಾದಗಳು. ಸಂಚಲಿ ತುಂಬಾ ಚೆನ್ನಾಗಿ ಹಾಡಿದ್ರಿ. ನೋಡುವ ಜಡ್ಜಸ್ ಏನ್ ಹೇಳ್ತಾರೆ ಸರ್. ಸಂಚನ್, ಎಸ್ ಸಂಚಲನ ಮೂಡಿಸಿದಿ ನೀನು. ನೋಡು, ಪ್ರೇಕ್ಷಕರಲ್ಲ, ನಿನ್ನಲ್ಲಿ ಅತ್ಯಂತ ಇಷ್ಟ ಆದದ್ದು ಅಂತ ಗೊತ್ತಾಯ್ತಾ? ಎಸ್ ನಿನ್ನ ಟೈಮಿಂಗ್ಸ್ ಅಷ್ಟು ಪರ್ಫೆಕ್ಟ್, ಅದು ಎಲ್ಲೂ ಮಿಸ್ ಆಗಲಿಲ್ಲ. ಮತ್ತು ಆ ಆಫಲ್ಲಿ ಪ್ರಾಣ ಅದು ಆಫಲ್ಲೇ ತೆಗಿಬೇಕು. ಆ ಟೈಮಿಂಗ್ಸು ಎಲ್ಲ ಸ್ವಲ್ಪ ಕಷ್ಟ ಅದು. ಮತ್ತು ಹಮ್ಮಿಂಗು ಆಲಾಪನೆ ಉಂಟಲ್ಲ, ಅದರ ಟೈಮಿಂಗ್ಸು ವಂಡರ್ಫುಲ್. ಥ್ಯಾಂಕ್ ಯು ಸರ್. ಗಾಡ್ ಬ್ಲೆಸ್ ಯು. ಈ ಟ್ರ್ಯಾಕಲ್ಲಿ ಸರ್ ಹೇಳಿದಾಗೆ ಎಲ್ಲೂ ಮಿಸ್ ಆಗದ ಹಾಗೆ ವಿಠಲ ಆಲಾಪ್ ಇರ್ಬೋದು. ಅದಕ್ಕಿಂತಲೂ ಮೊದಲು ನೀ ಅಲ್ಲಿ ಬಂದು ನಿಂತಾಗ ನಾವು ಏನೋ ಅಂದ್ಕೊಂಡಿದ್ವಿ. ನಿಜವಾಗ್ಲೂ ನಾವು ಏನು ಮಾತಾಡಿದ್ವು ಅಂದರೆ, ಪುತ್ತೂರು ನರಸಿಂಹನಾಯ್ಕ ಸರ್ ಅವ್ರ ರೇಂಜೇ ಬಹಳ ಹೈ ಅದು. ಈ ಟ್ರ್ಯಾಕನ್ನು ಒರಿಜಿನಲಲ್ಲಿ ಈ ಹುಡುಗಿ ಹೇಗೆ ಹಾಡ್ಬೋದು ಅಂತ ನಿಜವಾಗ್ಲೂ ಇತ್ತು ನಮಗೆ. ನೀನದು ಫಸ್ಟ್ ಓಪನಿಂಗ್ ಹಾಡಿದಾಗಲೇ ನಮ್ಮ ನಿರೀಕ್ಷೆ ಎಲ್ಲ ಸುಳ್ಳು ಅಂತೇಳಿ ನಮಗೆ ನಮ್ಮ ತಪ್ಪಿನ ಅರಿವಾಯಿತು. ಆಮೇಲೆ ಒಂದು ಸಣ್ಣ ಸಜೆಷನ್ ನಿಮಗೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ದಹನ ಅದು ಆ ಜಾಗ ಒಂಚೂರು ಕ್ಲಾರಿಟಿ ಮಾಡು, ಅದು ಪದೇ ಪದೇ ಬರ್ತದೆ. ಕಾಮಾದಿ ವರ್ಗರಹಿತ ಮತ್ತೆ ಆನಂದ ಭಾರತಿ ರಮಣ, ಆ ವಿಷಯಗಳನ್ನು ನಿನಗೆ ಮಾಡ್ಬೋದು. ನೀನು ಸ್ಪಷ್ಟವಾಗಿ ಮಾಡಿದ್ರೆ ಆಯ್ತು ಅಷ್ಟೇ. ಮತ್ತು ಒಂದು ಕಡೆ ವರೇಣ್ಯ ಅಂತ ಹೇಳಿದ ಕೇಳಿತ್ತು ನನಗೆ. ಏನು ವರೇಣ್ಯ ಎಲ್ಲಿ ಬರ್ತದದು? ಜ್ಞಾನಧನ ಪಾಲಿಪ ವರೇಣ್ಯ ಅಂತ ಕೇಳಿತ್ತು ನನಗೆ. ವರೇಣ್ಯ ಆಗಬೇಕದು. ಒಂದು ವೇಳೆ ತಪ್ಪಿದ್ರೆ ಅದನ್ನು ಸರಿ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಕೆನರಾ ಬ್ಯಾಂಕ್ ಭಕ್ತಿ ನಿವೇದನ ಅಂತಿಮ ಸುತ್ತಿನ ಸ್ಪರ್ಧೆಯಲ್ಲಿ 5ರಿಂದ 7ನೇ ತರಗತಿಯ ವಿಭಾಗದ ಮುಂದಿನ ಸ್ಪರ್ಧಿ ವೇದಿಕೆ ಮೇಲೆ ಆಗಮಿಸಲಿದ್ದಾರೆ. ಹಾಯ್. ಹಾಯ್. ಏನು ನಿಮ್ಮ ಹೆಸರು? ಸುರಭಿರಾವ್. ಎಲ್ಲಿಂದ ಬರ್ತಾ ಇದ್ದೀರಿ? ಬನ್ನಂಜಿ ಉಡುಪಿಯಿಂದ. ಓಕೆ. ಯಾವ ಸ್ಕೂಲ್? ಅನಂತೇಶ್ವರ ಹೈಯರ್ ಪ್ರೈಮರಿ ಸ್ಕೂಲ್. ಸರಿ. ಸಂಗೀತ ಕಲಿತಾ ಇದ್ದೀರಾ? ಹಾಂ. ಯಾರ ಹತ್ರ? ಹೇಮಲತಾ ರಾವತ್. ಓಕೆ. ಇವತ್ತು ಯಾವ ಹಾಡು ಹಾಡ್ತಾ ಇದ್ದೀರಿ? ನಟನ ವಿಶಾರದ ಹಾಡನ್ನು. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್.
ಪರಮೇಶ್ವರ ವಿರೂಪಾಕ್ಷ ಪಾಹಿ ಮಾಂ, ತ್ರಾಹಿ ಮಾಂ, ಪರಮೇಶ್ವರ ಪಾಲಾಕ್ಷ. ನಟನ ವಿಶಾರದ ನಟಶೇಖರ, ನಟನ ವಿಶಾರದ ನಟಶೇಖರ, ಸಂಗೀತ ಸಾಹಿತ್ಯ ಗಂಗಾಧರ, ನಟನ ವಿಶಾರದ ನಟಶೇಖರ. ಹೇಗೆ ಹಾಡಿದ್ರಿ ಅಂತ ಕೇಳುವನಾ ಸರ್? ಸುರಭಿ, ಫಸ್ಟ್ ಆಫ್ ಆಲ್ ಧ್ವನಿ ತುಂಬ ಚೆನ್ನಾಗಿದೆ. Thanks. ಕೊಳಲಲ್ಲಿ ಒಂದು ಸಣ್ಣ ಪಿಕೋಲೋ ಅಂತ ಒಂದು ಬರ್ತಿದೆ, ಪೆನ್ನಿನ ಥರ ಚಿಕ್ಕದು, ಆ ಥರ ಇದೆ ನಿನ್ನ ವಾಯ್ಸು. ಥ್ಯಾಂಕ್ಸ್. ಅರ್ಥ ಆಯ್ತಾ? ಹಾಂ. ಏನಾದರೂ ವ್ಯತ್ಯಾಸಗಳಾಯ್ತಾ? ನಿನಗೇನಾದರೂ ಗೊತ್ತಾಯ್ತಾ? ಇಲ್ಲ ಸರ್. ಪ್ರಾರಂಭದಲ್ಲಿ ಆಲಾಪ ಹಾಡುವಾಗ ಅದು ಶ್ರುತಿಯಲ್ಲಿ ಇರಲಿಲ್ಲ, ಸ್ವಲ್ಪ ಅವಸರ ಮಾಡಿದೆ ಅಂತ ಅನಿಸ್ತು ನನಗೆ ಹಾಂ ಪ್ರಾರಂಭದಲ್ಲಿ. ಆನಂತರ ಹಾಡು ಪಲ್ಲವಿ ಪ್ರಾರಂಭ ಆದಮೇಲೆ ಮತ್ತೆ ಶ್ರುತಿಗೆ ಬಂತು. ಮತ್ತು ಎಂಟ್ರಿ ತಾಳಗಳು ಎಲ್ಲ ಪಲ್ಲವಿ ಮತ್ತು ಚರಣಗಳಲ್ಲಿ ಸ್ವಲ್ಪ ಲೇಟಾಗಿ ಬರ್ತಾಯಿತ್ತು ಅಂತ ಅನ್ನಿಸ್ತು ಅಷ್ಟೇ. ಉಳಿದಂತೆ ಗಾಯನ ಓವರಾಲ್ ಆಗಿ ಚೆನ್ನಾಗಿತ್ತು. ಒಳ್ಳೆಯದಾಗಲಿ. ಸುರಭಿ, ಚೆನ್ನಾಗಿತ್ತು. ಏನು ಮಿಸ್ಟೇಕ್ ಆಯಿತು ಗೊತ್ತಾ ನಿಂದು? ನೀನು ಆ ಮೈಕನ್ನು ನೋಡಿ ಹೇಗೆ ಇಟ್ಕೊಂಡಿದ್ದಿ. ಹಾಡು ನಾವು ನಮ್ಮ ಬಾಯಿಂದ ಅದು ಫುಲ್ ಕವರ್ ಆದರೆ ಮಾತ್ರ ಆ ಔಟಲ್ಲಿ ಕರೆಕ್ಟ್ ಕ್ಲಿಯರಾಗಿ ಕೇಳ್ತದೆ. ನೀನು ಹೀಗೆ ಇಟ್ಕೊಂಡ್ರೆ ಹಾಫ್ ವಾಯ್ಸ್ ಕಡಿಮೆ ಆಯಿತು ಅದರಲ್ಲಿ. ಹೀಗೆ ಹಿಡ್ಕೊಂಡು ಹಾಡಿದರೆ ಆ ಪಿಚ್ಚು ಅದರ ಶ್ರುತಿಯು ನಿನ್ನ ವಾಯ್ಸಿಗೆ ಅದು ಸೂಟಾಗಿ ಕೇಳ್ತದೆ. ಚೆನ್ನಾಗಿತ್ತು. ಮೊದಲ ಮೈಕ್ ಇಡುವಂಥ ಒಂದು ಟೆಕ್ನಿಕ್ ಉಂಟಲ್ಲ, ಅದನ್ನು ಸ್ವಲ್ಪ ಕಲ್ಕೊಳ್ಬೇಕು. ಆಯಿತಾ? ಓಕೆ ಓಕೆ ಓಕೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್. ಕೆನರಾ ಬ್ಯಾಂಕ್ ಭಕ್ತಿ ನಿವೇದನಾ ಸ್ಪರ್ಧೆಯ ಅಂತಿಮ ಸುತ್ತಿನಲ್ಲಿ 5ರಿಂದ 7ನೇ ತರಗತಿಯ ವಿಭಾಗದ ಮುಂದಿನ ಸ್ಪರ್ಧಿ ಇದೀಗ ವೇದಿಕೆ ಮೇಲೆ ಬರಲಿದ್ದಾರೆ. ಹಾಯ್. ಹಾಯ್, ಎಲ್ಲಿಂದ ಬರ್ತಾ ಇದ್ದೀರಿ? ಕೊರಂಗ್ರಪಾಡಿ ಬೈಲೂರಿಂದ. ಏನು ಹೆಸರು? ಪ್ರಾರ್ಥನಾ. ಓಕೆ ಪ್ರಾರ್ಥನಾ ಅವರೇ, ಯಾವ ಸ್ಕೂಲ್? ಶಾಂತಿನಿಕೇತನ್. ಓಕೆ, ಇವತ್ತು ಯಾವ ಹಾಡನ್ನು ಹಾಡ್ತಾ ಇದ್ದೀರಿ? ವಾತಾಪಿ ಗಣಪತಿ ಬಜೆ. ಓಕೆ, ಸಂಗೀತ ಕಲಿತಾ ಇದ್ದೀರಾ? ಹಾ. ಯಾರಲ್ಲಿ? ಚೇತನಾಚಾರ್ಯ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ವಾತಾಪಿ ಗಣಪತಿಂ ಭಜೇಹಂ, 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 ವಾರಣಾಸ್ಯಂ ವಾರಣಾಸ್ಯಂ ವರಪ್ರದಂ ಶ್ರೀವಾರಣಾಸ್ಯಂ ವರಪ್ರದಂ ಶ್ರೀವಾರಣಾಸ್ಯಂ ವರಪ್ರದಂ ಶ್ರೀವಾತಾಪಿ ಗಣಪತಿಂ ಭಜೇಹಂ, ಭಜೇಹಂ, ಭಜೇಹಂ. ಭೂತಾದಿ ಸಂಸೇವಿತ ಚರಣಂ, ಭೂತಾದಿ ಸಂಸೇವಿತ ಚರಣಂ, ಭೂತಭೌತಿಕ ಪ್ರಪಂಚಭರಣಂ, ಭೂತಾದಿ ಸಂಸೇವಿತ ಚರಣಂ, ಭೂತಭೌತಿಕ ಪ್ರಪಂಚಭರಣಂ, ವೀತರಾಗಿನಂ ವಿನುತಯೋಗಿನಂ, ವೀತರಾಗಿನಂ ವಿನುತಯೋಗಿನಂ, ವಿಶ್ವಕಾರಣಂ ವಿಘ್ನಭಾಜನಂ
निवारणं वीतरागिनं विनुतयोगिनं विश्वकारणं विघ्नवारणं वादापि गणपतिं भजेऽहम् भजेऽहम् पुरा कुम्भसम्भव मुनि वर प्रपूजितं त्रिकोणमध्यगतं मुरारी प्रमुखात्युपासितं मूलाधारक्षेत्र स्थितं मुरारी प्रमुखात्युपासितं मूलाधारक्षेत्र स्थितं परादिचत्वारि वाकात्मकं प्रणवस्वरूप वक्रतुण्डम् प्रणवस्वरूप वक्रतुण्डं निरन्तरं निटिलचन्द्रकण्डं निजवामकरविकृतेक्षुदण्डं कराम्बुजपाशबीजापुरं कलुषविदूरं भूताकारं हरादिगुरुगुहतोषितबिम्बं हंसध्वनिभूषितहेरम्बं कराम्बुजपाशबीजापुरं कलुषविदूरं भूताकारं हरादिगुरुगुहतोषितबिम्बं हंसध्वनिभूषितहेरम्बं वादापि गणपतिं भजेऽहं वारणास्यं वरप्रदं श्रीवारणास्यं वरप्रदं श्रीवादापि गणपतिं भजेऽहं ಬಹಳಷ್ಟು ಸುಮಧುರವಾಗಿ ಹಾಡಿದ್ರಿ. ಜಡ್ಜಸ್ ಏನು ಹೇಳ್ತಾರೆ ಕೇಳೋಣ. ಸರಿ, ಪ್ರಾರ್ಥನಾ ಅವರೇ, ನಿಮಗೆ ಜನ್ಮದತ್ತವಾಗಿ ದೈವದತ್ತವಾಗಿ ಬಂದಂತಹ ಧ್ವನಿ ಅದ್ಭುತವಾಗಿತ್ತು, ಅದ್ಭುತವಾಗಿದೆ. ಅದು ಇನ್ನು ಮುಂದೆಯೂ ಹಾಗೇ ಇರಬೇಕು. ಮತ್ತು ನಿಮ್ಮ ಗುರುಗಳಿಂದ ಬಂದಂತಹ ಸಂಸ್ಕಾರ ಕೂಡ ಅದು ಗೊತ್ತಾಗ್ತಾ ಇದೆ. ಭಯ ಆಯಿತಾ ಸ್ವಲ್ಪ? ನಿಮಗೆ ಇರುವಂಥ ಧ್ವನಿಗೆ ಭಯ ಯಾಕೆ? ಆತ್ಮವಿಶ್ವಾಸ ಒಂದು ಇನ್ನೊಂದು ಚೂರು ಇದ್ದರೆ ಏನೋ ಮಾಡ್ಬೋದು, ಅದ್ಭುತ ಗಾಯಕಿ ಆಗ್ಬೋದು. ಇವತ್ತು ಕೂಡ ಚೆನ್ನಾಗಿತ್ತು ಗಾಯನ, ಅದ್ಭುತವಾಗಿತ್ತು. ಒಳ್ಳೆಯದಾಗಲಿ. ಧನ್ಯವಾದಗಳು. ಪ್ರಾರ್ಥನಾ ಚೆನ್ನಾಗಿ ಹಾಡಿದಿ. ಹಂಸಧ್ವನಿ ರಾಗದ ಕೃತಿ ಉತ್ತಮವಾಗಿತ್ತು. ಧನ್ಯವಾದಗಳು. ಥ್ಯಾಂಕ್ ಯು. ಕೆನರಾ ಬ್ಯಾಂಕ್ ಭಕ್ತಿ ನಿವೇದನ ಅಂತಿಮ ಸುತ್ತಿನ ಗಾಯನ ಸ್ಪರ್ಧೆಯಲ್ಲಿ 5ನೇ ತರಗತಿಯಿಂದ 7ನೇ ತರಗತಿಯ ವಿಭಾಗದಲ್ಲಿ ಮುಂದಿನ ಸ್ಪರ್ಧಿ ಇದೀಗ ವೇದಿಕೆ ಮೇಲೆ ಬರಲಿದ್ದಾರೆ. ಹಾಯ್. ಹಾಯ್. ಎಲ್ಲಿಂದ ಬರ್ತಾ ಇದ್ದೀರಿ? ಬಿತ್ಕಲ್ಕಟ್ಟೆ. ಓಕೆ, ಏನು ಹೆಸರು? ಆದಿಶ್ PB. ಅನೀಶ್ ಅವರೇ ಎಷ್ಟನೇ ಕ್ಲಾಸ್? 7th. ಯಾವ ಸ್ಕೂಲ್? ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಬಿತ್ಕಲ್ಕಟ್ಟೆ. ಓಕೆ, ಸಂಗೀತ ಕಲಿತಾ ಇದ್ದೀರಾ? ಹಾಂ. ಸರಿ, ಇವತ್ತು ಯಾವ ಹಾಡು ಹಾಡ್ತಾ ಇದ್ದೀರಿ? ಅಪರಾಧಿ ನಾನೆಲ್ಲ ಸಾಂಗ್ ಆಡ್ತಾ ಇದ್ದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.
ನನಗಿಲ್ಲ. ಸನಿ ಸಧಾನಿ ಮದ ಸನಿ ಸಧಾನಿ ಮದ ಗಗ ಗಮ ಮದ ದಾದ ನಿದ ಮಗ ಗಗ ಮಮ ಮನಿ ನೀನಿ ಮದನಿ ಸ ಸದನಿ ಸದನಿ ಸ ಸದನಿ ಸದನಿ ಗಾಗ ನೀನಿ ಸಗ ಸಗ ಮಾಗ ಸನಿ ದಗ ಸನಿ ದ ಮದನಿ ಸದನಿ ಸದನಿ ಸ ಮದನಿ ಮದನಿ ಮದ ನಿನ್ನಿ ಗಮದ ಗಮ ಸನಿ ದ ಮ ನಿನ್ನಯ ಕೈಯಲಿ ಬೊಂಬೆಯು ನಾನು ಆಡಿಸಿ ಬೀಳಿಸಿ ನಗುತ್ತಿಯ ನೀನು ನನ್ನಯ ಸರಿದಾತು ಒಡೆ ನಿನ್ನದು ಶೋಧನೆ ನನಗೆ ಅದು ಪ್ರಭು ಶಿಕ್ಷೆ ನೀಡುವೆಯು ರಕ್ಷೆ ಮಾಡುವೆಯು ಪಾಪ ಪುಣ್ಯ ನಿನಗೆ ಅರ್ಪಣೆ ಪ್ರಭು ಶಿಕ್ಷೆ ನೀಡುವೆಯು ರಕ್ಷೆ ಮಾಡುವೆಯು ಪಾಪ ಪುಣ್ಯ ನಿನಗೆ ಅರ್ಪಣೆ ಪರಮಾತ್ಮನೇ ಶ್ರೀಕೃಷ್ಣನೇ ಧನಿ ಸಮಗ ಸಗಸ ಧನಿ ಸಗ ಸನಿ ಸನಿ ಧನಿ ಸಮಾಗ ಸನಿ ನಿಗಾ ಸನಿ ದ ಸನಿ ಧಮ ಅಪರಾಧಿ ನಾನಂದ ಅಪರಾಧ ಎನಗಿಲ್ಲ ಕಪಟ ನಾಟಕ ಸೂತ್ರಧಾರಿ ನೀನೇ ಅಪರಾಧಿ ನಾನಂದ ಅಪರಾಧ ಎನಗಿಲ್ಲ. ಬೇಡದೆ ತಾಳಿಯ ನನಗೆ ನಿ ತಂದೆ ಜೀವಕ್ಕೂ ಜೀವಕ್ಕೂ ಹೊಸ ನಟ್ಟು ತಂದೆ ಕೇಳುಬೇಕೆಂದು ಆ ಬಂಧನ ಪ್ರೇಮಕ್ಕೆ ಶಿಕ್ಷೆ ಕೀರಿನ ಪ್ರಭು ಸ್ನೇಹ ತೀಗೆಯನ್ನು ತ್ಯಾಗ ಮೂರ್ತಿಯನ್ನು ಮಮತೆಯಿಂದ ಕಾಯುತ್ತಂದೆ ನೀ ಎಲ್ಲ ತಪ್ಪುಗಳ ಕ್ಷಮಿಸಿ ಪಾಲಿಸುತ್ತ ಜೀವ ನೀಡಿ ಸಲಹು ತಂದೆ ರಾಘವೇಂದ್ರನೇ ಗುರುರಾಜನೇ ಧನಿ ಸಮಗ ಸಗಸ ಧನಿ ಸಗ ಸನಿ ಸನಿ ಧನಿ ಸಮಾಗ ಸನಿ ನಿಗಾ ಸನಿ ದ ಸನಿ ಧಮ ಅಪರಾಧಿ ನಾನಲ್ಲ ಅಪರಾಧ ಎನಗಿಲ್ಲ ಕಪಟ ನಾಟಕ ಸೂತ್ರಧಾರಿ ನೀನೇ ಅಪರಾಧಿ ನಾನಲ್ಲ ಅಪರಾಧ ಎನಗಿಲ್ಲ. ನಿಶ್ಚಯ ಮನುಜಗೆ ಮರಣವು ಒಂದೇ ಮನಸ್ಸಿಗೆ ಶಾಂತಿಯು ಆಗಲೇ ತಂದೆ ನಿಶ್ಚಲ ಮನಶಕ್ತಿ ದಯ ಪಾಲಿಸು ಪಾದದ ಸ್ಥಳ ನೀಡಿ ಕೃಪೆ ತೋರಿಸು ಪ್ರಭು ನಿನ್ನ ನಂಬಿರುವೆ ಶರಣು ಎಂದಿರುವೆ ನಿನ್ನಲೆಲ್ಲ ಒಂದು ಮಾಡಿಕೋ ಪ್ರಭು ನಿನ್ನ ನಂಬಿರುವೆ ಶರಣು ಎಂದಿರುವೆ ನಿನ್ನಲೆಲ್ಲ ಒಂದು ಮಾಡಿಕೋ ಪರಮಾತ್ಮನೇ ಶ್ರೀಕೃಷ್ಣನೇ ಧನಿ ಸಮಗ ಸಗಸ ಧನಿ ಸಗ ಸನಿ ಸನಿ ಧನಿ ಸಮಾಗ ಸನಿ ನಿಗಾ ಸನಿ ದ ಸನಿ ಧಮ ಅಪರಾಧಿ ನಾನಂದ ಅಪರಾಧ ಎನಗಿಲ್ಲ ಕಪಟ ನಾಟಕ ಸೂತ್ರಧಾರಿ ನೀನೇ ಅಪರಾಧಿ ನಾನಲ್ಲ ಅಪರಾಧ ಎನಗಿಲ್ಲ. ತುಂಬ ಚೆನ್ನಾಗಿ ಹಾಡಿದ್ರಿ. ನೋಡುವ ತೀರ್ಪುಗಾರರು ಏನು ಹೇಳ್ತಾರೆ. ಅನೀಶ್
ಹಾಂ ಅದ್ಭುತವಾಗಿತ್ತು. ಥ್ಯಾಂಕ್ ಯು. ಹಾಗೆ ಕೂತು ಕೇಳ್ತಾ ಇದ್ದೆ ನಾನು, ಏನು ಹೇಳಬೇಕು ಅಂತ ಅನಿಸ್ಲಿಲ್ಲ. ಆಮೇಲೆ ಅದರಲ್ಲಿ ಆ ಒಂದು ನೋಟ್ ಇದೆಯಲ್ಲ ಗೊತ್ತಿಲ್ಲ, ನಾನು ಅದು ನಿನ್ನ ಮನೋಧರ್ಮವ ಗೊತ್ತಿಲ್ಲ, ಅಂತೂ ಚೆನ್ನಾಗಿತ್ತು, ಒಳ್ಳೆಯದಾಗಿದೆ ಹಾಡು. ಥ್ಯಾಂಕ್ ಯು. ಅನೀಶ್ ಅವರೇ ಸೂಪರ್ ಆಗಿತ್ತು, ಪ್ರಾರಂಭದಿಂದ ಕೊನೆವರೆಗೂ ಕೂಡ. ಯಾಕಂದರೆ ಅದು ಬಹಳ ಟ್ರಿಕ್ಕಿ, ಅಲ್ಲೇನು ಟೈಮಿಂಗ್ಸ್ ಏನು ಮೆನ್ಷನ್ ಮಾಡಿರೋದಿಲ್ಲ. ಅಪರಾಧಿ ನಾನಲ್ಲ ಅಲ್ಲಿ ತೆಗೆಯೋ ಜಾಗ ಇದೆ ಅಲ್ಲ, ಅಲ್ಲಿವರೆಗೂ ನೀವು ಆಲಾಪ ಏನು ಕೊಡ್ತೀರಿ, ಅದು ಹಾಡಿದ್ರಲ್ವಾ, ಅಲ್ಲಿವರೆಗೂ ಅದೇನು 1 ಸೆಕೆಂಡು ಮಿಸ್ ಆಗದಾಗ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ರು. ಅದು ಟ್ರ್ಯಾಕಲ್ಲಿ ಅಷ್ಟು ಅಭ್ಯಾಸ ಇದ್ದರೆ ಮಾತ್ರ ಸಾಧ್ಯ ಆ ಥರದ್ದು. ಅದೇ ಅವ್ರು ಸರ್ ಹೇಳಿದಾಗೆ ಆ ಪರಮಾತ್ಮನೇ ನೋಟ್ ಒಂದ್ಸರಿ ಹಾಡಿಯೋದು. ಪ್ರಭು ಶಿಕ್ಷೆ ನೀಡುವೆಯೋ ರಕ್ಷೆ ಮಾಡುವೆಯೋ ತಾರ ದಾರ ದಾನ ನಾನ. ನೆಕ್ಸ್ಟ್ ಪರಮಾತ್ಮನೇ ಒಂದ್ಸರಿ, ಪರಮಾತ್ಮನೇ. ಅದಿದೆಯಾ ಒರಿಜಿನಲ್ ಅಲ್ಲಿ? ಪರಮಾತ್ಮನೇ ಶ್ರೀಕೃಷ್ಣನೇ ಅಷ್ಟೇ ಇರೋದು ಅಂತ ನನ್ನ ನೆನಪು. ಎಷ್ಟು ಚೆನ್ನಾಗಿತ್ತು ಒಂಥರ. ಹಾಂ, ಮನೋಧರ್ಮ ಅದು. ಇನ್ನೊಂದು ಸಣ್ಣ ಸಜೆಷನ್ ಅಲ್ಲಿ, ಯಾಕಂದ್ರೆ ಕೆಪಾಸಿಟಿ ಇದೆ, ನಿನ್ನ ವಿಷಯಗಳೆಲ್ಲ ಅದ್ಭುತವಾಗಿ ನುಡಿತಾ ಇದೆ. ಕಪಟ ನಾಟಕ ಸೂತ್ರಧಾರಿ ನೀನೇ, ಇದರಲ್ಲಿರುವ ಒರಿಜಿನಲ್ ವಿಷಯವನ್ನು ಆದಷ್ಟು, ಯಾಕಂದರೆ ಪಾಪ್ಯುಲರ್ ಹಾಡೋದು, ಅದನ್ನೇ ಅಳವಡಿಸ್ಕೊಳ್ಳಿಕ್ಕೆ ಟ್ರೈ ಮಾಡು. ನಿನ್ನ ವಿದ್ವತ್ ಬಗ್ಗೆ 2 ಮಾತಿಲ್ಲ, ನಿನ್ನ ಗಾಯನದ ಬಗ್ಗೆ 2 ಮಾತಿಲ್ಲ, ಅದ್ಭುತವಾಗಿತ್ತು. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಕೆನರಾ ಬ್ಯಾಂಕ್ ಭಕ್ತಿ ನಿವೇದನ ಅಂತಿಮ ಸುತ್ತಿನ ಗಾಯನ ಸ್ಪರ್ಧೆಯ 5ರಿಂದ 7ನೇ ತರಗತಿಯ ವಿಭಾಗದ ಕೊನೆಯ ಸ್ಪರ್ಧಿ ಇದೀಗ ವೇದಿಕೆ ಮೇಲೆ ಆಗಮಿಸಲಿದ್ದಾರೆ. ಹಾಯ್. ಹಾಯ್, ಏನು ಹೆಸರು? ಗಾರ್ಗಿ ಬಿ ಸುವರ್ಣ, ಎಲ್ಲಿಂದ ಬರ್ತಾ ಇದ್ದೀರಿ? ಮಲ್ಪೆ, ಎಷ್ಟನೇ ಕ್ಲಾಸ್? 6th. ಓಕೆ, ಇವತ್ತು ಯಾವ ಹಾಡು ಹಾಡ್ತಾ ಇದ್ದೀರಿ? ಎಂದು ಕಾಂಬೇನು. ಓಕೆ, ಸಂಗೀತ ಕಲಿತಾ ಇದ್ದೀರಾ? ಹಾ. ಯಾರ ಹತ್ರ? ಶೋಧ ನಿರ್ಮಾಲ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಂದು ಕಾಂಬೇನು ನಂದ ಗೋಪನ ಕಂದ ಶ್ರೀ ಗೋವಿಂದನ, ಕಂದ ಶ್ರೀ ಗೋವಿಂದನ. ಎಂದು ಕಾಂಬೇನು ನಂದ ಗೋಪನ ಕಂದ ಶ್ರೀ ಗೋವಿಂದನ, ಕಂದ ಶ್ರೀ ಗೋವಿಂದನ. ಮಂದರಾಚಲಧಾರಯದು ಕುಲ, ಮಂದರಾಚಲಧಾರಯದು ಕುಲ, ಚಂದ್ರಗುಣಗಳ ಸಾಂದ್ರನ, ಚಂದ್ರಗುಣಗಳ ಸಾಂದ್ರನ. ಎಂದು ಕಾಂಬೇನು ನಂದ ಗೋಪನ ಕಂದ ಶ್ರೀ ಗೋವಿಂದನ, ಕಂದ ಶ್ರೀ ಗೋವಿಂದನ. ಲಿಂಗ ಶರೀರವ ಭಂಗವಗೈಯಲು ನಿನ್ನಂಗದಲ್ಲಿನ ಬೆವರಿನ, ಲಿಂಗ ಶರೀರವ ಭಂಗವಗೈಯಲು
ಚೆನ್ನಾಗಿ ಹಾಡಿದ್ರಿ. ಜಡ್ಜಸ್ ಹತ್ರ ಕೇಳು. ಕಿಶೋರ್ ಸರ್. ಗಾರ್ಗಿ, ಹಿಂದೂಸ್ತಾನಿ ಕಲಿತಾ ಇದೆಯಾ? ಹಾರ್ಮೋನಿಯಂ. ಎಸ್ ಸರ್. ಯಾರು ಇಷ್ಟದ ಗಾಯಕರು ನಿಮಗೆ? ಇಷ್ಟದ ಗಾಯಕರು ಯಾರು ಅಂತ? ಹಿಂದೂಸ್ತಾನಿಯಲ್ಲಿ ವೆಂಕಟೇಶ್. ನಿಮ್ಮ ಫೇವ್ರೆಟ್ ಸಿಂಗರ್ ಯಾರು ಅಂತ? ಇದರಲ್ಲಿ ಕಮಲೆ ಇತ್ತಲ್ಲ, ಅದು ಒಂದೇ ಹಾಡೋದು. ಕಮಲೆ ಕಮಲಾಲಯೇ ಕಮಲ ಭವಾದಿ ಸುರವಂದಿತ ಪದೇ, ಆ ಹಾಡಿತ್ತದಲ್ಲ ಒಟ್ಟಿಗೆ, ಅದು ಒಂದೇ ಹಾಡೋದು. ಹೌದಾ, ಸರಿ ಸರಿ. ಅಲ್ಲ, ಕಮಲೆ ಹಾಡು ಬೇರೆ ಇದೆ. ನಾನು ಬರೀ ಕಮಲೆ ಅಂತಲೇ ಹಾಡು ಪ್ರಾರಂಭವಾಗುವಂಥ ಹಾಡನ್ನೇ ಕೇಳಿದ್ದೆ ನಾನು. ಕಮಲೆ ಕಮಲಾಲಯೇ ಕಮಲ ಭವಾದಿ ಸುರವಂದಿತ ಪದೇ ಕಮಲ ಭವಾದಿ ಸುರವಂದಿತ ಪದೇ. ಹೌದಾ, ಅದಿತ್ತಲ್ಲ ಅದರಲ್ಲಿ. ಈಗ ಹಾಡಿದ್ಯಲ್ಲ ನೀನು, ಹೌದಲ್ಲ? ಓಕೆ ಓಕೆ, ಚೆನ್ನಾಗಿತ್ತು. ಖರ್ಗೆ ಅವರೇ, ಒಂದು ಹೊಸದಾದಂಥ ಲೋಕಕ್ಕೆ ನಮ್ಮನ್ನು ಕರ್ಕೊಂಡು ಹೋದ್ರಿ. ಯಾಕಂದರೆ ಇದುವರೆಗಿದ್ದ ಹಾಡುಗಳಿಗಿಂತ ಇದು ಬೇರೆ ರೀತಿ ಇತ್ತು. ಹಾರ್ಮೋನಿಯಂ ಜೊತೆಗೆ ಹಿಂದೂಸ್ತಾನಿ ಶೈಲಿಯ ಭಜನನ್ನು, ಅದರಲ್ಲಿ ರಾಗಮಾಲಿಕೆಯನ್ನು ನೀವು ಪ್ರಸ್ತುತಪಡಿಸಿದ್ರಿ. ನಿಮ್ಮ ವಾಯ್ಸ್ ಥ್ರೋ ಚೆನ್ನಾಗಿದೆ. ದೇಸಿ ಶೈಲಿಯಲ್ಲಿ ನಿಮ್ಮ ಗಾಯನ ಇತ್ತು, ಇಷ್ಟ ಆಯಿತು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್. ಕೆನರಾ ಬ್ಯಾಂಕ್ ಭಕ್ತಿ ನಿವೇದನ ಅಂತಿಮ ಸುತ್ತಿನ ಸ್ಪರ್ಧೆಯಲ್ಲಿ 5ರಿಂದ 7ನೇ ತರಗತಿಯ ವಿಭಾಗದ ಸ್ಪರ್ಧೆ ಇದೀಗ ಮುಗಿದಿದೆ. ನೋಡೋಣ ಯಾರು ಈ ಸ್ಪರ್ಧೆಯಲ್ಲಿ ಗೆಲ್ತಾರೆ ಅಂತ. ಕೆನರಾ ಬ್ಯಾಂಕ್ ಭಕ್ತಿ ನಿವೇದನ ಸ್ಪರ್ಧೆಯ ಅಂತಿಮ ಸುತ್ತಿನಲ್ಲಿ ಇದೀಗ ಹೈಸ್ಕೂಲ್ ವಿಭಾಗದ ಸ್ಪರ್ಧಿಗಳು ಹಾಡಲಿಕ್ಕಿದ್ದಾರೆ. ಮೊದಲನೇ ಸ್ಪರ್ಧಿ ಇದೀಗ ವೇದಿಕೆ ಮೇಲೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಯ್. ಹಾಯ್. ಏನು ಹೆಸರು? ಪೂರ್ವಿ. ಎಲ್ಲಿಂದ ಬರ್ತಾ ಇದ್ದೀರಿ ಪೂರ್ವಿ? ಮಣಿಪಾಲದಿಂದ ಬಂದಿದ್ದೆ. ಓಕೆ. ಯಾವ ಸ್ಕೂಲ್? ಮಾಧವ್ ಕೃಪಾ ಸ್ಕೂಲ್. ಓಕೆ. ಇವತ್ತು ಯಾವ ಹಾಡು ಹಾಡ್ತಾ ಇದ್ದೀರಿ? ಪೂಜಿಸಲೆಂದೆ ಎಂಬ ಹಾಡನ್ನು. ಸಂಗೀತ ಕಲಿತಾ ಇದ್ದೀರಾ? ಹೌದು. ಯಾರ ಹತ್ರ? ನಾನು ವಿದುಷಿ ಉಷಾ ಹೆಚ್ ಜೋಯಿಸ್ ಅವರ ಹತ್ರ ಕಲಿತಾ ಇದ್ದೇನೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.
ಚೆನ್ನ ಮುನಿದರು ಚೆನ್ನ ನಿನ್ನ ಸರೆಯೇ ಬಾಳಿಗೆ ಚೆನ್ನ ನಾನಿನ್ನ ಪಾದದ ಉಳಾದರು ಚೆನ್ನ ನಾನಿನ್ನ ಪಾದದ ಉಳಾದರು ಚೆನ್ನ ಸ್ವೀಕರಿಸು ನನ್ನ ಸ್ವಾಮಿ ತೆರೆಯೋ ಬಾಗಿಲನು ರಾಮ ಪೂಜಿಸಲೆಂದೇ ಹೂಗಳ ತಂದೆ ದರ್ಶನ ಕೋರಿ ನಾನಿಂದೆ ತೆರೆಯೋ ಬಾಗಿಲನು ರಾಮ ಪೂಜಿಸಲೆಂದೇ ಹೂಗಳ ತಂದೆ. ತುಂಬಾ ಸುಂದರವಾಗಿ ಹಾಡಿದ್ರಿ. ನೋಡುವ ತೀರ್ಪುಗಾರರೇನು ಹೇಳ್ತಾರೆ ಅಂತ. ಪೂರ್ವಿ, ನಮಸ್ತೆ ಸರ್. ಭಕ್ತಿ ಪರವಶದಲ್ಲಿ ತೇಲಿಸಿಬಿಟ್ಟಿ ನೀನು. ಅದ್ಭುತವಾಗಿತ್ತು. ಆ ಹಾಡಿನೊಳಗೆ ಹೊಕ್ಕರೆ ಹಾಗೆ ಆ ಭಾವನಾತ್ಮಕವಾಗಿ ಅಂತ ಹಾಡುವಂಥ ಒಂದು ಅದುಂಟಲ್ಲ, ನಿಜವಾಗ್ಲೂ ಗ್ರೇಟ್. ಥ್ಯಾಂಕ್ ಯು ಸರ್. ಒಳ್ಳೆಯದಾಗಿದೆ. ಥ್ಯಾಂಕ್ ಯು ಸರ್. ನನ್ನದು ಅದೇ ಭಾವ. ಅದು ಕಿಶೋರ್ ಹೇಳಿದ್ದಕ್ಕೆ ಪೂರಕವಾಗಿ ಒಂದೆರಡು ವಿಷಯಗಳು. ಪ್ರಾರಂಭದ್ದು ಎಂಟ್ರಿ ಅಲ್ಲಿಂದ ಕೊನೆವರೆಗೂ ಅದು ಎಲ್ಲೂ ಏನು ಅಂದರೆ ನಮ್ಮ ಜಡ್ಜ್ ಅನ್ನೋದು ಮರೆತು ಹೋಗಿ ಕೂತು ಕೇಳುವಂತಹ ಒಂದು ಗಾಯನ ಆಗಿತ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆಮೇಲೆ ತಾಳದ ಮೇಲೆ ಇರುವಂಥ ಹಿಡಿತ, ಯಾಕೆಂದರೆ ಎಷ್ಟು ಲೇಟ್ ಆಗ್ತದೋ ಅಷ್ಟು ಲೇಟ್ ತಗೊಂಡ್ರೆ ಆ ಭಾವವನ್ನು ತುಂಬಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದೊಂದು ಸ್ಕಿಲ್. ಅದು ಮನೋಧರ್ಮದಿಂದ ಬರುವಂಥದ್ದು ಅಂತ ನಾನು ಅಂದ್ಕೊಂಡಿದ್ದೇನೆ. ಸಂಗತಿಗಳೆಲ್ಲವೂ ಅಷ್ಟು ಮಧುರವಾಗಿತ್ತು. ಯಾಕೆಂದರೆ ಸಂಗತಿಗಳು ಹಾಡುವವರಿದ್ದಾರೆ, ಆದರೆ ಅದು ಕೆಲವೊಂದು ಸರಿ ಹಾರ್ಷ್ ಆಗಿರ್ತದೆ. ಅತ್ಯಂತ ಮಧುರವಾಗಿ ಮೂಡಿ ಬಂದಿದೆ. ಮತ್ತು ಭಾವಪ್ರಧಾನವಾದಂತಹ ಒಂದು ಭಕ್ತಿಗೀತೆ ಇದು. ನಿಮಗಿರುವಂಥ ಶಾಸ್ತ್ರೀಯ ಸಂಗೀತದ ಜ್ಞಾನವನ್ನು ಈ ಲೈಟ್ ಮ್ಯೂಸಿಕ್ಕಿಗೆ ಹೇಗೆ ಬೇಕೋ ಹಾಗೆ ನೀವು ಭಟ್ಟಿ ಇಳಿಸ್ಕೊಂಡಿದ್ದೀರಿ. ಅದು ಗೊತ್ತಾಗ್ತಾ ಇದೆ. ನಿಮ್ಮ ಗಾಯನದಲ್ಲಿರುವ ವೃತ್ತಿಪರತೆ ಕೂಡ ನಮಗೆ ಗೊತ್ತಾಗ್ತಾ ಇದೆ. ಅದ್ಭುತವಾದಂತಹ ಗಾಯನ. ನನ್ನಲ್ಲಿ ಬೇರೆ ಶಬ್ದ ಇಲ್ಲ. ಒಳ್ಳೆಯದಾಗಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಕೆನರಾ ಬ್ಯಾಂಕ್ ಭಕ್ತಿ ನಿವೇದನ ಅಂತಿಮ ಸುತ್ತಿನ ಗಾಯನ ಸ್ಪರ್ಧೆಯ ಹೈಸ್ಕೂಲ್ ವಿಭಾಗದ ಮುಂದಿನ ಸ್ಪರ್ಧಿ ಇದೀಗ ವೇದಿಕೆ ಮೇಲೆ. ಹಾಯ್. ಹಾಯ್. ಏನು ಹೆಸರು? ಅಮೃತಾಜಿ. ಅಮೃತ ಅವರೇ, ಎಲ್ಲಿಂದ ಬರ್ತಾ ಇದ್ದೀರಿ? ಅಲೆಬೂರಿಂದ. ಯಾವ ಸ್ಕೂಲ್? ಮಾಧವ್ ಕೃಪಾ ಸ್ಕೂಲ್. ಓಕೆ. ಯಾವ ಹಾಡು ಹಾಡ್ತಾ ಇದ್ದೀರಿ ಇವತ್ತು? ಬಾಗಿಲ ತೆರೆದಿರುವೆ ತಾಯಿ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.
ಯು. ಚೆನ್ನಾಗಿ ಹಾಡಿದ್ರಿ ಅಮೃತ. ತೀರ್ಪುಗಾರರು ಏನು ಹೇಳ್ತಾರೆ ಕೇಳು. ಒಂದು ಗಾಯನದ ಅಮೃತವನ್ನು ನಿಜವಾಗ್ಲೂ ಗುಣಪಡಿಸಿದ್ರೆ ನಿಮಗೆ ನಿಮ್ಮ ಹೆಸರಿಗೆ ಸಾರ್ಥಕ ಆಯಿತು. ಅಮೃತಪಾನ ನಮಗೆ ಗೊತ್ತಿಲ್ಲ, ಅದು ಈಗ ಅನುಭವ ಆಯಿತು. ಆ ಸಂಗತಿಗಳು ಅಷ್ಟು ಲೀಲಾಜಾಲವಾಗಿ ನಿಮ್ಮ ಧ್ವನಿಯಲ್ಲಿ ಅದು ನುಡಿತದೆ. ಸಂಗತಿಗಳು ನಿಮಗೆ ಸಂಗತಿಯೇ ಅಲ್ಲ. ಆಮೇಲೆ ನನಗೆ ನಿಜವಾಗ್ಲೂ ಇದು ಹೈಸ್ಕೂಲ್ ಲೆವೆಲ್ನ ಗಾಯನ ಅನ್ನೋದು ಮರೆತು ಹೋಗಿತ್ತು. ಈ ಹಿಂದಿನ ಸ್ಪರ್ಧೆ ಇರ್ಬೋದು, ಈ ಸ್ಪರ್ಧೆ ಇರ್ಬೋದು, ಆ ಮಟ್ಟದಲ್ಲಿ ಇವರ ಗಾಯನಗಳಿದೆ. ಮತ್ತು ನನಗೆ ಏನನ್ನಿಸ್ತು ಕೇಳಿದರೆ, ಈಕೆ ಹಾಡನ್ನು ಕೇಳಿದಾಗ ಒಂದು ಹಾಡನ್ನು ಗಾಯಕಿ ಅಥವಾ ಗಾಯಕ ಹಾಡನ್ನು ತನ್ನದಾಗಿಸುವುದು ಅಂತ ಇದೆ. ಅದಕ್ಕೆ ಸಂಪೂರ್ಣವಾದಂಥ ನ್ಯಾಯವನ್ನು ಕೊಡುವಂತಹ ಒಂದು ಪ್ರಯತ್ನ, ಪೂರ್ಣವಾಗಿ ಅಭ್ಯಾಸ ಮಾಡಿ ಅದರಲ್ಲಿ ಏನೆಲ್ಲ ವಿಭಾಗಗಳಿದೆ ಅದನ್ನೆಲ್ಲ ಅಷ್ಟು ಅಚ್ಚುಕಟ್ಟಾಗಿ ಇಲ್ಲಿ ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದಿ. ಅಭಿನಂದನೆಗಳು. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಚೆನ್ನಾಗಿತ್ತು. ಆ ಸಣ್ಣ ಸಣ್ಣ ಪಲಕುಗಳು ಕೂಡ ಅಷ್ಟು ಕ್ಲಿಯರಿಟಿ ಇತ್ತು. ಅದು ಒಬ್ಬಳು ಪರಿಪೂರ್ಣ ಗಾಯಕಿ ಅಂತ ಅಂದ್ಕೊಂಡಿದ್ದೇನೆ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್ ಅಮೃತ. ನೋಡುವ ಏನಾಗ್ತದೆ. ಕೆನರಾ ಬ್ಯಾಂಕ್ ಭಕ್ತಿ ನಿವೇದನ ಅಂತಿಮ ಸುತ್ತಿನ ಗಾಯನ ಸ್ಪರ್ಧೆಯಲ್ಲಿ ಇದೀಗ ಹೈಸ್ಕೂಲ್ ವಿಭಾಗದ ಸ್ಪರ್ಧೆ ನಡೀತಾ ಇದೆ. ಮುಂದಿನ ಸ್ಪರ್ಧಿ ವೇದಿಕೆಗೆ ಬರಬೇಕು. ಹಾಯ್. ಹಾಯ್. ಏನು ಹೆಸರು? ಅಚಿಂತ್ಯ. ಅಚಿಂತ್ಯ, ಎಲ್ಲಿಂದ ಬರ್ತಾ ಇದ್ದೀರಿ? ನಾನು ಬ್ರಹ್ಮಗಿರಿ. ಓಕೆ. ಎಷ್ಟನೇ ಕ್ಲಾಸ್? 9. ಯಾವ ಸ್ಕೂಲ್? ವಿದ್ಯೋದಯ ಪಬ್ಲಿಕ್ ಸ್ಕೂಲ್. ಓಕೆ, ನೈಸ್. ಯಾವ ಹಾಡು ಹಾಡ್ತಾ ಇದ್ದೀರಿ ಇವತ್ತು? ಜಗದೋದಾರಣ. ಸಂಗೀತ ಕಲಿತಾ ಇದ್ದೀರಾ? ಯಾರಲ್ಲಿ? ಗೌರಿ ಶ್ರೀಕಂಠ ಅಂತ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಜಗದೋದಾರನ ಅಡಿಸಿದಳೆ ಶೋದೆ, ಜಗದೋದಾರನ ಅಡಿಸಿದಳೆ ಶೋದೆ, ಜಗದೋದಾರನ ಅಡಿಸಿದಳೆ ಶೋದೆ, ಜಗದೋದಾರನ ಆಡಿಸಿದಳೆ ಶೋದೆ, ಜಗದೋದಾರನ ಆಡಿಸಿದಳೆ ಶೋದೆ, ಜಗದೋದಾರನ ಆಡಿಸಿದಳೆ ಶೋದೆ, ಜಗದೋದಾರನ ಜಗದೋದಾರನ ಮಗನೆಂದು ತಿಳಿಯುತ, ಜಗದೋದಾರನ ಮಗನೆಂದು ತಿಳಿಯುತ, ಸುಗುಣಾಂತರಂಗನ ಆಡಿಸಿದಳೆ ಶೋದೆ, ಸುಗುಣಾಂತರಂಗನ ಆಡಿಸಿದಳೆ ಶೋದೆ, ಜಗದೋದಾರನ ಆಡಿಸಿದಳೆ ಶೋದೆ, ಜಗದೋದಾರನ ಪರಮ ಪುರುಷನ ಪರವಸುದೇವನ, ಪರಮ ಪುರುಷನ ಪರವಸುದೇವನ, ಪುರಂದರ ವಿಠಲನ ಆಡಿಸಿದಳೆ ಶೋದೆ, ಪುರಂದರ ವಿಠಲನ ಆಡಿಸಿದಳೆ ಶೋದೆ, ಪುರಂದರ
ವಿಠಲನ ಆಡಿಸಿದಳೆ ಶೋದೆ ಜಗದೋ ಧರನ ಆಡಿಸಿದಳೆ ಶೋದೆ ಜಗದೋ ಧರನ ಜಗದೋ ಧರನ ಜಗದೋ ಧರನ. ಚಿಂತ್ಯ ತುಂಬ ಸುಮಧುರವಾಗಿ ಹಾಡಿದ್ರಿ. ನೋಡುವ ತೀರ್ಪುಗಾರರೇನು ಹೇಳ್ತಾರೆ ಅಂತ. ಅಚಿಂತ್ಯ ಚೆನ್ನಾಗಿ ಹಾಡಿದೆ. ಶ್ರುತಿ ಬಾಕ್ಸ್ ಇಟ್ಟು ಹಾಡ್ತಿದ್ರೆ ಚೆನ್ನಾಗಿತ್ತು ಅನಿಸ್ತು. ಚೆನ್ನಾಗಿದೆ. ಗಾಡ್ ಬ್ಲೆಸ್ ಯು. ಅಚಿಂತ್ಯ ಅವ್ರದ್ದು ಒಳ್ಳೆಯ ಧ್ವನಿ, ಉಚ್ಚಾರಣೆ ಸ್ಫುಟವಾಗಿತ್ತು, ಕಾನ್ಫಿಡೆನ್ಸ್ ಲೆವೆಲ್ ಚೆನ್ನಾಗಿತ್ತು. ಟೆಂಪೋ ತಾಳದ ಮೇಲೆ ಸ್ವಲ್ಪ ಜಾಸ್ತಿ ಹಿಡಿತಾ ಇರಬೇಕು ಅಂತ ನನಗೆ ಅನ್ನಿಸ್ತು. ಯಾಕಂದರೆ ಅದು ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ತಾಳ ಹಾಕ್ಕೊಂಡು ಹೋಗೋದಲ್ಲ, ನಿರ್ದಿಷ್ಟವಾದ ಟೆಂಪೋ ಗತಿ ಅದು ಇರಬೇಕು, ಅದರ ಮೇಲೆ ಸ್ವಲ್ಪ ಗಮನ ಇರಬೇಕು ಅಂತ ಅನ್ನಿಸ್ತು. ಒಟ್ಟಾರೆ ಚೆನ್ನಾಗಿತ್ತು. ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್ ಅಚಿಂತ್ಯ. ಥ್ಯಾಂಕ್ ಯು. ಕೆನರಾ ಬ್ಯಾಂಕ್ ಭಕ್ತಿ ನಿವೇದನದ ಗಾಯನ ಸ್ಪರ್ಧೆಯಲ್ಲಿ ಅಂತಿಮ ಸುತ್ತು ನಡೀತಾ ಇದೆ. ಹೈಸ್ಕೂಲ್ ವಿಭಾಗದಲ್ಲಿ ಇನ್ನು ಕೇವಲ 2 ಸ್ಪರ್ಧಿಗಳು ಮಾತ್ರ ಉಳಿದುಕೊಂಡಿದ್ದಾರೆ. ಇದೀಗ ಮುಂದಿನ ಸ್ಪರ್ಧಿ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಹಾಯ್. ಹಾಯ್, ಏನು ಹೆಸರು? ಪ್ರಾರ್ಥನಾ ಮೇಡಮ್, ಎಲ್ಲಿಂದ ಬರ್ತಾ ಇದ್ದೀರಿ? ಪರ್ಕಳ, ಓಕೆ. ಎಷ್ಟನೇ ಕ್ಲಾಸ್? 8ನೇ, ಯಾವ ಕಾಲೇಜ್, ಯಾವ ಸ್ಕೂಲ್? ಲಿಟಲ್ ರಾಕ್ ಇಂಡಿಯನ್ ಸ್ಕೂಲ್. ಓಕೆ. ಸಂಗೀತ ಯಾರ ಹತ್ರ ಕಲಿತಾ ಇದ್ದೀರಿ? ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ವಿದುಷಿ ಉಮಾಶಂಕರಿ ಅವರ ಹತ್ರ ಕಲಿತಾ ಇದ್ದೇನೆ. ಸುಗಮ ಸಂಗೀತವನ್ನು ವಿದ್ವಾನ್ ರಾಘವೇಂದ್ರ ಆಚಾರ್ಯ ಮಣಿಪಾಲ್ ಅವರಿಂದ ಕಲಿತಾ ಇದ್ದೇನೆ. ಓಕೆ. ಇವತ್ತು ಯಾವ ಹಾಡು ಹಾಡ್ತಾ ಇದ್ದೀರಿ? ರಾಗ ಕಲ್ಯಾಣಿ, ಹರಿಬಾರನೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹರಿಬಾರನೆ ನರ ಹರಿಬಾರನೆ ಹರಿಬಾರನೆ ನರ ಹರಿಬಾರನೆ ಕರಿ ಭಯ ಹರ ಮುರಾರಿ ಬಾರನೆ ಹರಿಬಾರನೆ ನರ ಹರಿಬಾರನೆ ಬಾರನೆ ಬೃಂದಾವನದ ಗೋವಿಂದ ಬಾರನೆ ಕಂದರ್ಪನಾ ತಂದೆ ಮುಕುಂದ ಬಾರನೆ ಬೃಂದಾವನದ ಗೋವಿಂದ ಬಾರನೆ ಕಂದರ್ಪನಾ ತಂದೆ ಮುಕುಂದ ಬಾರನೆ ಧನ ನಿತ್ಯವೇ ಯೌವನ ನಿತ್ಯವೇ ಜನ ನಿತ್ಯವೇ ಹರಣ ನಿತ್ಯವೇ ಹರಿಬಾರನೆ ಧನ ನಿತ್ಯವೇ ಯೌವನ ನಿತ್ಯವೇ ಜನ ನಿತ್ಯವೇ ಹರಣ ನಿತ್ಯವೇ ಹರಿಬಾರನೆ ನರ ಹರಿಬಾರನೆ ಬಾರನೆ ಭವಗೊಲಿದ ಪಾಂಡವಗೊಲಿದ ಧ್ರುವಗೊಲಿದ ಮಾಧವಗೊಲಿದ ಭವಗೊಲಿದ ಪಾಂಡವಗೊಲಿದ ಧ್ರುವಗೊಲಿದ ಮಾಧವಗೊಲಿದ ಇಂದು ವರ್ಣದ ಹಯವದನನಾದ ಮಂದರದರನ ಸಖಿ ತಂದು ತೋರೆ ನಗೆ ಹರಿಬಾರನೆ ಇಂದು ವರ್ಣದ ಹಯವದನನಾದ ಮಂದರದರನ ಸಖಿ ತಂದು ತೋರೆ ನಗೆ ಹರಿಬಾರನೆ ನರ ಹರಿಬಾರನೆ ಕರಿ ಭಯ ಹರ ಮುರಾರಿ ಬಾರನೆ
ಚೆನ್ನಾಗಿ ಹಾಡಿದ್ರಿ. ನೋಡುವ ತೀರ್ಪುಗಾರರೇನು ಹೇಳ್ತಾರೆ. ಹೇಗನಿಸ್ತು ನಿನಗೆ? ಹೇಗನಿಸ್ತು? ಚೆನ್ನಾಗಿ ಹಾಡಿದ್ದೀನಿ. ಗುಡ್. ಹರಿ ಬರದಿರ್ಲಿಕ್ಕೆ ಚಾನ್ಸೇ ಇಲ್ಲ. ಹರಿ ಖಂಡಿತ ಬಂದೇ ಬರ್ತಾನೆ. ಹರಿ ಬಾರದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಚೆನ್ನಾಗಿತ್ತು ಹಾಡು. ಹರಿ ಬಾರನೇ ಕೇಳಿದಲ್ವ ನೀನು? ಬರ್ತಾನೆ. ಪ್ರಾರ್ಥನಾಳ ಪ್ರಾರ್ಥನೆ ಅದ್ಭುತವಾಗಿತ್ತು. ಶ್ರುತಿ ಶುದ್ಧವಾಗಿತ್ತು, ಲಯಬದ್ಧವಾಗಿತ್ತು. ಕಂಠ ಬಹಳ ಸೊಗಸಾಗಿದೆ. ಒಳ್ಳೆಯ ಭವಿಷ್ಯ ಇದೆ. ಇವರನ್ನೆಲ್ಲ ನೋಡುವಾಗ ಸಂಗೀತ ಕ್ಷೇತ್ರದ ಫ್ಯೂಚರ್ ಬಹಳ ಅದ್ಭುತವಾಗಿರ್ತದೆ ಅನ್ನುವಂಥ ಒಂದು ಖುಷಿ ನಮಗೆಲ್ಲರಿಗೂ ಇದೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಪ್ರಾರ್ಥನಾ, ಸುಶ್ರಾವ್ಯವಾಗಿ ಹಾಡಿದ್ದಿ. ಉತ್ತಮ ಭವಿಷ್ಯ ಇದೆ ನಿನಗೆ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್ ಪ್ರಾರ್ಥನಾ. ಥ್ಯಾಂಕ್ ಯು. ಕೆನರಾ ಬ್ಯಾಂಕ್ ಭಕ್ತಿ ನಿವೇದನ ಅಂತಿಮ ಸುತ್ತಿನ ಗಾಯನ ಸ್ಪರ್ಧೆಯಲ್ಲಿ ಇದೀಗ ಹೈಸ್ಕೂಲ್ ವಿಭಾಗದಲ್ಲಿ ಸ್ಪರ್ಧೆ ನಡೀತಾ ಇದೆ. ಈ ವಿಭಾಗದ ಕೊನೆಯ ಸ್ಪರ್ಧಿ ಇದೀಗ ವೇದಿಕೆ ಮೇಲೆ ಬರಲಿದ್ದಾರೆ. ಹಾಯ್. ಹಾಯ್. ಏನು ಹೆಸರು ನಿಮ್ಮದು? ಹರಿಪ್ರಿಯ. ಓಕೆ. ಯಾವ ಸ್ಕೂಲ್? TAPIMHS. ಸಂಗೀತ ಕಲಿತಾ ಇದ್ದೀರಿ? ಹಾಂ. ಯಾರ ಹತ್ರ? ಚೇತನಾಚಾರ್ಯ. ಓಕೆ. ಇವತ್ತು ಯಾವ ಹಾಡು ಹಾಡ್ತಾ ಇದ್ದೀರಿ? ರಾಮ ರಾಮ ಎನ್ನೀರು. ಸರಿ, ಆಲ್ ದ ಬೆಸ್ಟ್. ರಾಮ 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 ಸೀತಾ ರಾಮ ಎನ್ನಿರೋ. ರಾಮ 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 ಸೀತಾ ರಾಮ ಎನ್ನಿರೋ. ಓ ಅಮರಪತಿಯ ದಿವ್ಯ ನಾಮ ಅಂದಿಗೊದಗದೋ. ರಾಮ 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 ಸೀತಾ ರಾಮ ಎನ್ನಿರೋ. ಓ ಅಮರಪತಿಯ ದಿವ್ಯ ನಾಮ ಅಂದಿಗೊದಗದೋ. ರಾಮ 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 ಸೀತಾ ರಾಮ ಎನ್ನಿರೋ. ಓ ಬರದಿಯ ಮನ ಭಟರು ಬಂದು ಹೊರಡಿರೆಂದು ಮೆಟ್ಟಿ ತುಳಿದು. ಬರದಿಯ ಮನ ಭಟರು ಬಂದು ಹೊರಡಿರೆಂದು ಮೆಟ್ಟಿ ತುಳಿದು. ಕೊರಳಿಗಾತ್ಮ ಸೇರಿದಾಗ ಹರಿಯ ನಾಮ ಒರಗದೋ. ಕೊರಳಿಗಾತ್ಮ ಸೇರಿದಾಗ ಹರಿಯ ನಾಮ ಒರಗದೋ. ರಾಮ 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 ಸೀತಾ ರಾಮ ಎನ್ನಿರೋ. ಓ ಕೆಟ್ಟ ಜನ್ಮದಲ್ಲಿ ಹುಟ್ಟಿ ದುಷ್ಟ ಕರ್ಮ ಮಾಡಿದಾಗ. ಕೆಟ್ಟ ಜನ್ಮದಲ್ಲಿ ಹುಟ್ಟಿ ದುಷ್ಟ ಕರ್ಮ ಮಾಡಿದಾಗ. ಬಿಟ್ಟು ಹೋಗುವಾಗ ಪುರಂದರ ವಿಠಲ ನಾಮ ಒರಗದೋ. ಬಿಟ್ಟು ಹೋಗುವಾಗ ಪುರಂದರ ವಿಠಲ ನಾಮ ಒರಗದೋ. ರಾಮ 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 ಸೀತಾ ರಾಮ ಎನ್ನಿರೋ. ಅಮರಪತಿಯ ದಿವ್ಯ ನಾಮ ಅಂದಿಗೊದಗದೋ. ರಾಮ 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 ಸೀತಾ ರಾಮ ಎನ್ನಿರೋ. ಓ ತುಂಬ ಚೆನ್ನಾಗಿ ಹಾಡಿದ್ರಿ. ಜಡ್ಜಸ್ ಏನು ಹೇಳ್ತಾರೆ ಕೇಳೋಣ. ಹರಿಪ್ರಿಯ ಅವರೇ, ಬಹಳ ಒಳ್ಳೆ ಕಂಠ ನಿಮ್ಮದು. ಇದು ಈ ಥರದ್ದಲ್ಲದೆ ಬೇರೆ ಯಾವ ರೀತಿ ಹಾಡುಗಳನ್ನೆಲ್ಲ ಹಾಡ್ತೀರಿ ನೀವು? ಕರ್ನಾಟಿಕ್ ಸಾಂಗಲ್ಲಿ ಹಾಡು. ಹಾಂ, ಒಳ್ಳೆ. ಯಾಕಂದರೆ ಜನಪದ ಶೈಲಿಯ ಹಾಡುಗಳಿಗೂ ಕೂಡ ಪೂರಕವಾಗಿ ಇದೆ ನಿಮ್ಮ ಧ್ವನಿ. ವಾಯ್ಸ್ ಥ್ರೋ ಬಹಳ ಚೆನ್ನಾಗಿದೆ. ನಮಗೆ ಬಹಳಷ್ಟು ಕಷ್ಟ ಕೊಟ್ಟಂತಹ ರೌಂಡ್ ಇದೆ. ಇಷ್ಟು 4 ವಿಭಾಗಗಳಲ್ಲಿ
ತುಂಬ ಹತ್ರ ಟಫ್ ಕಾಂಪಿಟೇಷನ್ ಕೊಟ್ಟಿದ್ದೀರಿ, ಅಭಿನಂದನೆ ನಿಮಗೆ, ಒಳ್ಳೆಯದಾಗಲಿ. ಹರಿಪ್ರಿಯಾ, ಚೆನ್ನಾಗಿ ಹಾಡಿದಿ, ಬೆಸ್ಟ್ ಆಫ್ ಲಕ್. ಆಲ್ ದಿ ಬೆಸ್ಟ್. ಕೆನರಾ ಬ್ಯಾಂಕ್ ಭಕ್ತಿ ನಿವೇದನ ಅಂತಿಮ ಸುತ್ತಿನ ಗಾಯನ ಸ್ಪರ್ಧೆಯಲ್ಲಿ ಹೈಸ್ಕೂಲ್ ವಿಭಾಗ ಇದೀಗ ಮುಗಿದಿದೆ. ಇನ್ನು ಮುಂದೆ ಇದೇ ವೇದಿಕೆಯಲ್ಲಿ ಬಹುಮಾನ ವಿತರಣಾ ಕಾರ್ಯಕ್ರಮ ನಡೆಯಲಿದೆ. ನಮಗೆ ಸಂಪೂರ್ಣವಾದ ಬೆಂಬಲವನ್ನು ನೀಡುತ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ನಿರಂತರವಾದ ಸಹಕಾರವನ್ನು ನೀಡುತ್ತಾ ಪ್ರಾಯೋಜನೆಯನ್ನು ಮಾಡ್ತಾ ಈ ಕಾರ್ಯಕ್ರಮದ ಯಶಸ್ಸಿನಲ್ಲಿ ಭಾಗಿದಾರಿಯನ್ನು ಪಡೆದಿರುವಂತಹ ನಮ್ಮ ನೆಚ್ಚಿನ ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ನ ರಾಘವೇಂದ್ರ ನಾಯ್ಕ್ ಇವರಿಗೆ ಆತ್ಮೀಯವಾದಂತಹ ಸ್ವಾಗತ ಮತ್ತು ಸ್ಪಂದನ ವಾಹಿನಿಯ ಜೊತೆ ನಿರಂತರವಾದ ಸಂಪರ್ಕವನ್ನು ಮತ್ತು ನಮಗೆ ಪ್ರೋತ್ಸಾಹವನ್ನು ನೀಡುತ್ತಿರುವಂತಹ ಶ್ರೀ ಗಣೇಶ್ ಕುಮಾರ್ ಇವರಿಗೂ ಸ್ವಾಗತ. ಪ್ರತಿ ವಾರದ ಶನಿವಾರ ಬೆಳಿಗ್ಗೆ 9 ಗಂಟೆಯಿಂದ 10 ಗಂಟೆವರೆಗೆ ನೇರ ಪ್ರಸಾರ ಕಾರ್ಯಕ್ರಮ ಬರುತ್ತೆ, ವೀಕೆಂಡ್ ವಿನ್ನರ್ ಅಂತ. ಇದರ ಪ್ರಾಯೋಜಕತ್ವವನ್ನು ವಹಿಸಿಕೊಂಡವರು NSK ಕಡಪಾಡಿಯ ಶೇಷಕಾಮತಿಯವರು, ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತು ನಮಗೆ ಹೆಗಲು ಕೊಟ್ಟವರು ಗಣೇಶೋತ್ಸವ ಸಮಿತಿ, ಇದರ ಅಧ್ಯಕ್ಷರಾಗಿರೋ ರವಿ ಶೆಟ್ಟಿಯವರು, ಅವರಿಗೆ ಆತ್ಮೀಯವಾದಂತಹ ಸ್ವಾಗತ. ಯತೀಶ್ ಅವರು ದಯವಿಟ್ಟು ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಯತೀಶಣ್ಣ ದಯವಿಟ್ಟು. ಹಾಗೆ ಅಭಿನಯ ತಂಡದ ಅಧ್ಯಕ್ಷರಾಗಿರುವಂಥ ಉಮೇಶ್ ಅಲೆಯವರು, ಅವರಿಗೆ ಆತ್ಮೀಯವಾದಂತಹ ಸ್ವಾಗತ. ಸರ್, ನೀವು ಈ ಕಡೆ ಬನ್ನಿ. ವಿಶ್ವ ಇಂಡಸ್ಟ್ರೀಸ್ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮವನ್ನು ನಿರಂತರವಾಗಿ ಪ್ರಾಯೋಜಿಸ್ತಾ ಇದ್ದವರು ಯತೀಶ್ ಅವರು, ಗ್ರಾಮ ಪಂಚಾಯತ್ ಸದಸ್ಯರು. ಮಧ್ಯಾಹ್ನದ ಉದ್ಘಾಟನಾ ಸಮಾರಂಭದಲ್ಲಿ ಇರಬೇಕಿತ್ತು, ಅವರನ್ನು ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಈಗ ಅತಿಥಿಗಳಲ್ಲಿ ಒಂದು ವಿನಂತಿ, ನಾವು ನಮ್ಮ ಜಡ್ಜಸ್ ಅನ್ನು ಬಿಡಬೇಕು, ಯಾಕಂದ್ರೆ ಒಬ್ಬರು ಕಾಸರಗೋಡ್ನವರು, ಒಬ್ಬರು ಮುಡಿಪಿನವರು, ಸೆಕ್ಷನ್ ಇದೆ, ಅದರಿಂದ ಅವರಿಗೆ ಸ್ಮರಣೆಯನ್ನು ಕೊಟ್ಟು ಅವರನ್ನು ಕಳಿಸಿ ಮತ್ತೆ ನಾವು ಕಾರ್ಯಕ್ರಮವನ್ನು ಮುಂದುವರಿಸಿದ್ದೇವೆ. ದಯವಿಟ್ಟು TV ಗಿರಿ ಮತ್ತು ಕಿಶೋರ್ ಪೆರ್ಲಾ ನಮ್ಮ ಅದ್ಭುತ ತೀರ್ಪುಗಾರರಾಗಿ ಮಕ್ಕಳಿಗೆ ಉತ್ತಮ ಸಲಹೆಯನ್ನು ನೀಡಿದ್ದಾರೆ, ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಶ್ರೀಯುತ ಗಣೇಶ್ ಕುಮಾರ್ ಇವರು TV ಗಿರಿ ಅವರಿಗೆ ಸ್ಮರಣಿಕೆ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. TV ಗಿರಿ. ಹಾಗೆ ರಾಘವೇಂದ್ರ ನಾಯ್ಕ್ ಇವರು ಕಿಶೋರ್ ಪೆರ್ಲಾ ಇವರಿಗೆ ಸ್ಮರಣಿಕೆಯನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಒಂದು ನಿಮಿಷ ಗಿರಿ. ಕಿಶೋರ್ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಅಧ್ಯಕ್ಷರಾಗಿರುವಂತಹ ರವಿ ಶೆಟ್ಟಿ ಅವರು ಅತಿಥಿಗಳಿಗೆ ಶಾಲು ಮತ್ತು ಹೂವನ್ನು ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾನೆ. ಶ್ರೀಯುತ ಶೇಷಕಾಮತ್ ಇವರಿಗೆ NSK ಕಡಪಾಡಿ ಇದರ ಮಾಲಕರು, ಗಣೇಶ್ ಕುಮಾರ್ ನೋಟರಿ ಮತ್ತು ವಕೀಲರು ಮತ್ತು ಅಸೋಸಿಯೇಟ್ಸ್ ಇವರಿಗೆ ಆತ್ಮೀಯವಾದಂತಹ ಸ್ವಾಗತ. ರಾಘವೇಂದ್ರ ನಾಯಕ್, ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್, ಶ್ರೀ ಉಮೇಶ್ ಅಲೆಬೂರು ಅಭಿನಯ ತಂಡದ ಅಧ್ಯಕ್ಷರು, ಶ್ರೀ ಯತೀಶ್ ಇವರು ವಿಶ್ವ ಇಂಡಸ್ಟ್ರೀಸ್ ಇದರ ಮಾಲಕರು, ಪ್ರವರ್ತಕರು, ಇವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಬಹುಮಾನ ವಿತರಣಾ ಕಾರ್ಯಕ್ರಮ. ಮೊದಲಿಗೆ 1 ರಿಂದ 4ನೇ ತರಗತಿ ವಿಭಾಗ ಭಕ್ತಿ ನಿವೇದನ. ಇದು ಸ್ವಲ್ಪ ಕಷ್ಟ ಆಗ್ತದೆ, ಯಾಕಂದ್ರೆ ಮಕ್ಕಳು ಎಲ್ಲ ಚೆನ್ನಾಗಿ ಹಾಡ್ತಾರೆ. ಪ್ರೈಸ್ ಕೊಡೋದು, ಅವರನ್ನ ಯಾರು ಗೆದ್ದಿದ್ದಾರೆ ಅನ್ನೋದು ತೀರ್ಪುಗಾರರಿಗೆ ಎಷ್ಟು ಕಷ್ಟವೋ ನಮಗೂ ಅಷ್ಟೇ ಕಷ್ಟ. ಆದರೂ ಪ್ರೈಸ್ ಸಿಕ್ಕಿದವರಿಗೂ ಗಣಪತಿ ಪ್ರಸಾದ, ಇಲ್ಲದಿವರಿಗೂ ಈ ವೇದಿಕೆಯಲ್ಲಿ ಹಾಡಿದ್ದೇನೆ ಅನ್ನುವಂಥ ಅನುಗ್ರಹ ಎರಡೂ ಇರ್ತದೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಇದೀಗ ಮುಂದುವರಿಸ. ತೃತೀಯ ಬಹುಮಾನ ತಪಸ್ಯ, ಇದನ್ನ ಶೇಷಕಾಮತಿ ಅವರು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇವರಿಗೆ ಕಿತಾಬ್ ಗರ್ ಇವರಿಂದ ಗಿಫ್ಟ್ ವೋಚರ್ ಇದೆ, ಹಾಗೆಯೇ ಸ್ಮರಣಿಕೆ ಮತ್ತು ಪ್ರಮಾಣ ಪತ್ರ. ಶ್ರೀಯಾ ಆರ್ ಭಟ್ ದಯವಿಟ್ಟು ಬರಬೇಕು. ಶ್ರೀಯಾ ಆರ್ ಭಟ್ ಅವ್ರು ಬಂದಂತೆ ಕಾಣಿಸ್ತಾ ಇಲ್ಲ. ಪ್ರಥಮ ಬಹುಮಾನ ಅಶ್ಮಿತ್ AJ ಮಂಗಳೂರು.
ಅದ್ಭುತವಾದಂಥ ಹಾಡನ್ನು ಹಾಡಿದ್ದಾನೆ ಶಂಕರನ ಹಾಡಂತ. ನಮಗೆ ಉಮೇಶ್ ಅಣ್ಣ ಹೇಳಿದ್ರ ಆಡ ಪಿರೋರ ಪನ್ಪಾಲೆ ಮಾರೆ ಮಾತೇರ್ನ ಒತ್ತಾಯದ ಮೇರೆಗೆ ನೋಡುವ. ಈ ಕಾರ್ಯಕ್ರಮ ಮುಗಿದ ಮೇಲೆ ಮತ್ತೊಮ್ಮೆ ಹಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ. ಅದ್ಭುತವಾದಂಥ ಗಾಯಕ ಶ್ರೀಯುತ ಗಣೇಶ್ ಮಟ್ಟು ಅವರು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೆ. ಇದೀಗ 5ರಿಂದ 7ನೇ ತರಗತಿ ವಿಭಾಗ ತೃತೀಯ ಸ್ಥಾನ ಪ್ರಾರ್ಥನಾ, ಇದನ್ನ ಗಣೇಶ್ ಕುಮಾರ್ ಅವರು ನೀಡಬೇಕು ಅಂತ ಕೇಳಿಕೊಳ್ತೇನೆ. ಪ್ರಾರ್ಥನಾ ದಯವಿಟ್ಟು ಬರಬೇಕು. ಪ್ರಾರ್ಥನಾ ಬಾಮ್ಮ ಬಾ. ಪ್ರಾರ್ಥನಾ ಕಿತಾಬ್ ಗೌರವ್ ಅವರು ಇವರಿಗೆ ವೋಚರನ್ನ ಗಿಫ್ಟ್ ವೋಚರನ್ನ ಕೊಡ್ತಾ ಇದ್ದಾರೆ, ಪ್ರಮಾಣ ಪತ್ರ. ದಯವಿಟ್ಟು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರುವ ರಾಜೇಶ್ ಶೆಟ್ಟಿ ಅಲ್ಲಿವರು ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ರಾಜೇಶ್ ಶೆಟ್ಟಿ ಅಲ್ಲಿವರು ರಾಜಣ್ಣ ಬಲಿ. ಇನ್ನು ಮುಂದಕ್ಕೆ ರಾಘವೇಂದ್ರ ಕಾಮತಿಯವರು ಬಹುಮಾನವನ್ನು ವಿತರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ದ್ವಿತೀಯ ಬಹುಮಾನ ಸಂಚಾಲಿ ದಯವಿಟ್ಟು ಬರಬೇಕು. ದ್ವಿತೀಯ ಬಹುಮಾನವನ್ನು ಪಡೆದಿದ್ದಾಳೆ ಸಂಚಾಲಿ. ಪ್ರಥಮ ಬಹುಮಾನವನ್ನು ಅಂದಾಜಿರ್ಬೋದು ಅಂತ ಕಾಣುತ್ತೆ ಯಾರಿಗಾದ್ರೂ. ಎನಿ ಗೆಸ್? ಸಂಚಾಲಿ ದ್ವಿತೀಯ ಬಹುಮಾನ. ಪ್ರಥಮ ಆದೀಶ್ ಭಟ್. ದಯವಿಟ್ಟು ಒಂದು ಬದಲಾವಣೆ. ಆದೀಶ್ ಬನ್ನಿ, ಆದೀಶ್ ಬನ್ನಿ. ಕಿತಾಬ್ಗಾರನ ವೋಚರನ್ನ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ನೀಡ್ತಾ ಇದೆ, ಆದರೆ ಅದು ಕಿತಾಬ್ಗಾರ್ನಲ್ಲಿ ಹೋಗಿ ಆ ಒಂದು ವೋಚರ್ನ ವಸ್ತುಗಳನ್ನು ಪರ್ಚೇಸ್ ಮಾಡಬಹುದು. ಅದಕ್ಕಾಗಿ ಗಣೇಶೋತ್ಸವ ಸಮಿತಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇದೀಗ ಪ್ರಥಮ ಬಹುಮಾನ ಆದೀಶ್ ರಾಘವೇಂದ್ರ ಕಾಮತಿ ಅವರು ಬಹುಮಾನ ನೀಡಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಆದೀಶ್ ಇನ್ನು ಮುಂದಿನ ಬಹುಮಾನವನ್ನ ಯತೀಶ್ ಇವರು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. 8ರಿಂದ 10ನೇ ತರಗತಿ ವಿಭಾಗ ತೃತೀಯ ಸ್ಥಾನ ಪ್ರಾರ್ಥನಾ. 8ರಿಂದ 10 ತೃತೀಯ ಸ್ಥಾನ ಪ್ರಾರ್ಥನಾ ದಯವಿಟ್ಟು ಬರಬೇಕು. ಯತೀಶ್ ಅವರು. ಪ್ರಾರ್ಥನಾ. ದ್ವಿತೀಯ ಸ್ಥಾನ ಅಮೃತ. ದ್ವಿತೀಯ ಸ್ಥಾನ ಅಮೃತ. ದ್ವಿತೀಯ ಸ್ಥಾನ ಅಮೃತ. ಇನ್ನು ಮುಂದಿನ ಬಹುಮಾನವನ್ನ ಅಭಿನಯ ತಂಡದ ಅಧ್ಯಕ್ಷರಾಗಿರುವ ಉಮೇಶ್ ಅವರು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಇದರ ಪ್ರಥಮ ಸ್ಥಾನ ಪೂರ್ವಿ. ದಯವಿಟ್ಟು ಪೂರ್ವಿ ಶೆಟ್ಟಿ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅದ್ಭುತವಾಗಿ ಹಾಡಿದಂತಹ ಉಮೇಶ್ ಅವರು ಈ ಬಹುಮಾನವನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಪೂರ್ವಿ. ಮುಂದಿನ ಬಹುಮಾನ PUC ವಿಭಾಗ ತೃತೀಯ ಬಹುಮಾನ ವೈಷ್ಣವಿ. ವೈಷ್ಣವಿ ಅವರು ಬಹುಶಃ ಮಂಗಳೂರಿನ ಬಂದವರು ಹೋಗಿದ್ದಾರೆ ಅಂತ ಕಾಣ್ತೇವೆ. ವೈಷ್ಣವಿ. ದ್ವಿತೀಯ ಬಹುಮಾನ ಶರಣ್ಯ ತಂತ್ರಿ. ಶರಣ್ಯ ತಂತ್ರಿ. ಪ್ರಥಮ ಬಹುಮಾನ ಚೈತನ್ಯ ಎನ್ ಶಿವಪುರ. ಚೈತನ್ಯ. ರಾಜೇಶ್ ಶೆಟ್ಟಿ ಅಲೆವರು ಬಹುಮಾನವನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಚೈತನ್ಯ. ಚೈತನ್ಯ. ಅಭಿನಂದನೆಗಳು. ಎಲ್ರಿಗೂ ನಮಸ್ಕಾರ. ಈ ಸ್ಪರ್ಧೆ, ಇದು ಕಾಂಪಿಟೇಷನ್ ಅಂದರೆ ಅಷ್ಟು ಸುಲಭವಾದ ವಿಷಯ ಅಲ್ಲ. ಹಲವಾರು ಮಕ್ಕಳು ಇಲ್ಲಿ ಬಂದು ಇವತ್ತಿನ ದಿನ ಕಾಂಪಿಟೇಷನ್ ಒಂದು ಸ್ಪರ್ಧೆಯನ್ನು ಕೊಟ್ಟಿದ್ದೀರಿ. ನಿಮ್ಮ ಟ್ಯಾಲೆಂಟನ್ನು ನೋಡಿ ಎಂಥ ಅದಕ್ಕೆ ಮಾತೇ ಇಲ್ಲ. ಅಂದರೆ ಅಷ್ಟು ಒಳ್ಳೆ ಹಾಡ್ತೀರಿ ನೀವು, ಅಷ್ಟು ಒಳ್ಳೆ ನಿಮಗೆ ದೇವರು ಒಂದು ಟ್ಯಾಲೆಂಟ್ ಕೊಟ್ಟಿದ್ದಾರೆ. ಅದನ್ನು ನಾನು ಆ ಮಕ್ಕಳಿಗೂ ಹಾಗೂ ಅವರ
ತಂದೆ ತಾಯಿ ಯಾರು ಅವರಿಗೆ ಸಪೋರ್ಟ್ ಮಾಡಿದ್ದಾರೆ ಅವರಿಗೆ ಕೂಡ ನಾನು ಶುಭ ಹಾರೈಸ್ತೇನೆ. ಹಾಗೆ ಸಪೋರ್ಟ್ ಕೊಡ್ತಾ ಇರಿ. ಎಲ್ಲ ಮಕ್ಕಳಿಗೂ ಕೂಡ ಈ ಟ್ಯಾಲೆಂಟನ್ನು ಮುಂದೆ ಅವರು ಫ್ಯೂಚರಲ್ಲಿ ಸಹ ಡೆವಲಪ್ ಮಾಡಿ ಅದನ್ನು ಮುಂದೆ ತರಬೇಕು ಈ ಸಮಾಜಕ್ಕೆ. ಮತ್ತು ಅವರ ಸೆಲ್ಫ್ ಒಂದು ಡೆವಲಪ್ಮೆಂಟ್ ಅಂತ ಹೇಳ್ತಾರೆ, ಅವರಿಗೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬರ್ತದೆ. ಇಂಥ ಒಂದು ಪಾರ್ಟಿಸಿಪೇಷನ್ ಮಾಡಿ ಇಂಥ ಒಂದು ಕಾಂಪಿಟೇಷನಲ್ಲಿ ಅವರು ಮುಂದೆ ಬಂದು ಒಂದು ಪ್ರೈಸ್ ತೊಗೊಂಡ್ರೆ ಅವರಿಗೆ ಒಂದು ಮೋಟಿವೇಶನ್ ಆಗ್ತದೆ. ಸೊ ಹಾಗೆ ಒಂದು ಸಪೋರ್ಟ್ ಕೊಡ್ತಾ ಇರಿ, ಎನ್ಕರೇಜ್ ಮಾಡಿ ಮಕ್ಕಳಿಗೆ ಅಂತ ಹೇಳ್ತಾ ಒಂದು 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಬಹುಶಃ ಭಕ್ತಿ ನಿವೇದನ ಎನ್ನುವ ಕಾರ್ಯಕ್ರಮದ ಯಶಸ್ಸಿನಲ್ಲಿ ಇಷ್ಟು ಜನರ ಪಾಲಿದೆ, ಇಷ್ಟು ಜನ ಇದಕ್ಕೆ ಕಾರಣೀಭೂತರು. ನಿಮ್ಮೆಲ್ಲರಿಗೂ ಕೂಡ ನಮ್ಮ ಇವಿನ ಕಾರ್ಯಕ್ರಮದ ಆಯೋಜಕರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರತಿಯೊಬ್ಬರಿಗೂ ಕಟ್ಟೆ ಗಣಪತಿ ಆಯುರಾರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅನ್ನುವಂತಹ ಪ್ರಾರ್ಥನೆ ನಮ್ಮದು. ಕೆನರಾ ಬ್ಯಾಂಕ್ ಭಕ್ತಿ ನಿವೇದನೆ, ಹಾಗೆ ಪ್ರಬಂಧ ಸ್ಪರ್ಧೆ, ಹಾಗೆ ಚಿತ್ರಕಲಾ ಸ್ಪರ್ಧೆಯನ್ನು ಆಯೋಜಿಸಿದಂಥ ಸ್ಪಂದನ TV ಹಾಗೂ ಗಣೇಶೋತ್ಸವ ಸಮಿತಿ ಗುಡ್ಡೆ ಅಂಗಡಿ ಇದರ ಎಲ್ಲ ಪದಾಧಿಕಾರಿಗಳಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ತಿಳಿಸ್ತಾ, ಬೆಳಗಿನಿಂದ ಸುಮಾರು 650 ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಈ ಕೆನರಾ ಬ್ಯಾಂಕ್ ಭಕ್ತಿ ನಿವೇದನ ಕಾರ್ಯಕ್ರಮ ಭಾಳ ಒಳ್ಳೆಯ ರೀತಿಯಲ್ಲಿ ಮೂಡಿಬಂತು ಅಂತ ಹೇಳಿದರೆ, ನಮ್ಮ ಮಕ್ಕಳಿಗೆ ಈ ವೇದಿಕೆಯಲ್ಲಿ ಭಾಳಷ್ಟು ಭಕ್ತಿಗೀತೆ ಹೇಳಲಿಕ್ಕೆ ಇಲ್ಲಿ ಅನುವು ಮಾಡಿಕೊಟ್ಟಿದ್ದೀರಿ. ಹಾಗೆ ನಮ್ಮ ಗಣೇಶೋತ್ಸವ ಸಮಿತಿ ಅಲೆಯೂರು ಇವರು ಸಾಧಾರಣ 37 ವರ್ಷಗಳಿಂದ, ಅಂದರೆ ಈಗ 38ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಭಾಳಷ್ಟು ಸಾಮಾಜಿಕ ಕಳಕಳಿಯಿಂದ ಕಾರ್ಯಕ್ರಮಗಳನ್ನು ನಿರೂಪಿಸ್ತಾ ಇರ್ತಾರೆ. ನಮ್ಮ ನಿರೂಪಕರು ಹೇಳ್ತಾಯಿದ್ರು, ಈ ವೇದಿಕೆಯಲ್ಲಿ ಯಾರು ಭಕ್ತಿಗೀತೆ ಅಥವಾ ಯಾವುದೇ ಕಾರ್ಯಕ್ರಮವನ್ನು ನೀಡಿದವರು ರಾಜ್ಯ ಹಾಗೆ ರಾಷ್ಟ್ರ ಮಟ್ಟದಲ್ಲಿ ಭಾಳಷ್ಟು ಹೆಸರನ್ನು ಗಳಿಸಿದ್ದಾರೆ. ಅದೇ ರೀತಿ ಇಲ್ಲಿ ಇವತ್ತು ನಮ್ಮ ವಿದ್ಯಾರ್ಥಿಗಳು ಅಂದರೆ ಪ್ರಾಥಮಿಕ ಹಂತದಿಂದ ಪದವಿ ಪೂರ್ವ ತನಕ ಒಂದು ಇಲ್ಲಿ ಕಾರ್ಯಕ್ರಮವನ್ನು ನೀಡಿದರು. ಅವರೆಲ್ಲ ಮುಂದಿನ ಜೀವನದಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೂಡ ಒಂದು ಇಂಥ ಇವೆಂಟ್ಗಳಲ್ಲಿ ಭಾಗವಹಿಸಿ ಉತ್ತಮ ಸಾಧನೆಯನ್ನು ಮಾಡಿ ನಮ್ಮ ಉಡುಪಿ ಜಿಲ್ಲೆಗೆ ಒಳ್ಳೆಯ ಹೆಸರನ್ನು, ಹಾಗೆ ಕರ್ನಾಟಕ ರಾಜ್ಯಕ್ಕೆ ಒಳ್ಳೆಯ ಹೆಸರನ್ನು ತಂದುಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ತೆ. ಸ್ಪಂದನ ವಾಹಿನಿಯ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬರ್ತಾಯಿದೆ. ಅದರಲ್ಲೂ ಕೂಡ ನಮ್ಮೂರ ಜಾಣೆ ಅಂತ ಒಂದು ಕಾರ್ಯಕ್ರಮ ಇವರು ಮಾಡ್ತಿದ್ದಾರೆ. ಅದರಲ್ಲಿ ಸ್ಥಳೀಯ ಪ್ರತಿಭೆಗಳನ್ನು ಗುರುತಿಸುವಂಥ ಕಾರ್ಯಕ್ರಮ ಮಾಡ್ತಿದ್ದಾರೆ. ಹಾಗೆ ಇವತ್ತು ಗಣೇಶೋತ್ಸವ ಅಲೆಯೂರು ಗುಡ್ಡೆ ಅಂಗಡಿ ಇವರೊಟ್ಟಿಗೆ ಜಂಟಿಯಾಗಿ ಇವರು ನಡೆಸಿದ ಭಕ್ತಿ ನಿವೇದನ ಕಾರ್ಯಕ್ರಮ, ಸುಮಾರು ಒಂದು 600-650ಕ್ಕೂ ಹೆಚ್ಚು ಸ್ಪರ್ಧಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಾಗೆಯೇ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ಇನ್ನು ಈ ಯಾವ ಪ್ರತಿಭೆಗಳನ್ನು ಗುರುತಿಸಿದ್ದೀರಿ, ಈ ಪ್ರತಿಭೆಗಳು ರಾಷ್ಟ್ರಮಟ್ಟದಲ್ಲೂ ತಮ್ಮ ಕೀರ್ತಿಯನ್ನು ಬೆಳಗಿಸಲಿ, ಹಾಗೂ ಉಡುಪಿ ಹಾಗೂ ಈ ಅಲೆಯೂರಿನಂಥ ಒಂದು ಚಿಕ್ಕ ಪುಟ್ಟ ಹಳ್ಳಿಯ ಹೆಸರನ್ನು ಕೂಡ ರಾಷ್ಟ್ರಮಟ್ಟದಲ್ಲಿ ಬೆಳಗಿಸಲಿ ಅಂತ ಅವಕಾಶ ಕೊಟ್ಟ ಈ ವೇದಿಕೆಗೆ ಮತ್ತು ಎಲ್ಲ ಸ್ಪರ್ಧಾರ್ಥಿಗಳಿಗೆ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. 38 ವರ್ಷಗಳ ಸತತವಾಗಿ ಅಲೆಯೂರಿನ ಗಣೇಶೋತ್ಸವವು ಎಲ್ಲ ಪ್ರಥಮಗಳಿಗೆ ಸಾಧ್ಯತೆಯನ್ನು ಹುಟ್ಟುಹಾಕಿದಂಥ ಈ ಸಂಸ್ಥೆ ಏನು ಮಕ್ಕಳಿಗೆ ನಮ್ಮ ಜಿಲ್ಲೆಯಲ್ಲ ರಾಜ್ಯದಲ್ಲೂ ಕೂಡ ಪ್ರಥಮವಾಗಿ ಹೆಸರನ್ನು ಪಡೆದಂತಹ ಈ ಸಂಸ್ಥೆ ಇಡೀ ಊರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿದಂಥದ್ದು ಈ ಸಂಸ್ಥೆ. ಮಕ್ಕಳಿಗೆ ವಿವಿಧ ರಾಜ್ಯ ಮಟ್ಟದ ಸ್ಪರ್ಧೆಗಳನ್ನು ಆಯೋಜಿಸಿಕೊಂಡು 38 ವರ್ಷಗಳಿಂದ ನಡೆಸಿಕೊಂಡು ಬಂದಿದ್ದೇವೆ. ಈಗ ನೀವು ನೋಡಿರ್ಬೋದು, ಇಡೀ ರಾಜ್ಯದಲ್ಲಿ ನಡೆಯುತ್ತಿರುವಂತಹ ಕೆಸರುಗದ್ದೆ ಕಾರ್ಯಕ್ರಮ, ಕೆಸರುಡೊಂಜಿ ದಿನ ಅಂತ ಹೆಸರನ್ನಿಟ್ಟು ಇಡೀ ಆ ಆಟದ ಪರಿಚಯವನ್ನೇ ಮಾಡಿಕೊಟ್ಟಂಥ ಹೆಗ್ಗಳಿಕೆ ನಮ್ಮ ಸಂಸ್ಥೆಗಿದೆ. 18 ವರ್ಷದ ಹಿಂದೆ ನಾವು ಇದನ್ನು ಮಾಡಿ ಅದನ್ನು ಇಡೀ ಪ್ರಪಂಚಕ್ಕೆ ಒಂದು ತಿಳಿಸಿದ ಒಂದು ಹೆಮ್ಮೆ ನಮಗೆ. ನೀವು ನೋಡ್ಬೋದು ಯೂಟ್ಯೂಬಿಗೆ ಅದು ಹೋಗಿ ನೋಡಿದರೆ ಫಸ್ಟಿಗೆ ಬರೋದೇ ನಮ್ಮದು. ಬೇರೆ ಬೇರೆ
ರಾಷ್ಟ್ರೀಯ ವಾಹಿನಿಗಳಲ್ಲಿ ಕೂಡ ಈ ಸ್ಪರ್ಧೆಯ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ನೀಡಿದ್ದೇವೆ. ಅದೇ ರೀತಿ ಯಾವುದೇ ಒಂದು ಗಣೇಶೋತ್ಸವ ಕೇವಲ ಗಣೇಶೋತ್ಸವ ಸಮಯದಲ್ಲಿ ನಡೆದರೆ ನಮ್ಮ ಗಣೇಶೋತ್ಸವದ ಈ ಪರ್ವದಲ್ಲಿ ವರ್ಷ ಇಡೀ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿರುವ ಒಂದೇ ಒಂದು ಸಂಸ್ಥೆ ಅಂದರೆ ಅಲೆಯೂರು ಗಣೇಶೋತ್ಸವ. ಅದಕ್ಕೆ ಸ್ವಂತ ದೇವರ ಗುಡಿ ಇದೆ. ಆ ಗುಡಿಯಲ್ಲಿ ಪ್ರತಿ ಶನಿವಾರ ಸಂಕಷ್ಟಿ ಮತ್ತು ವಿವಿಧ ಕಾರ್ಯಕ್ರಮಗಳ ಪ್ರತಿ ವಾರದಲ್ಲಿ ಕಾರ್ಯಕ್ರಮ ನಡೀತದೆ. ಮಕ್ಕಳ ಚೆಂಡೆ ಬಳಗ ಇದೆ. ಸ್ವಂತ ವಾಣಿಜ್ಯ ಸಂಕೀರ್ಣ ಮತ್ತು ಫ್ಲ್ಯಾಟನ್ನು ನಾವು ಹೊಂದಿದ್ದೇವೆ. ಈ ಜಾಗವನ್ನು ತೆಗೆದುಕೊಂಡು ಇಲ್ಲಿ ಒಂದು ಸುಸಜ್ಜಿತವಾದ ಸಭಾಂಗಣವನ್ನು ನಿರ್ಮಿಸಬೇಕೆಂಬ ಹೆಮ್ಮೆಯಲ್ಲಿ ಕೈ ಹಾಕಿಕೊಂಡು ಈಗ ಸಭಾಂಗಣ ಸ್ವಲ್ಪ ಮಟ್ಟಿಗೆ ಆಗಿದೆ. ಇನ್ನು ಸ್ವಲ್ಪ ತುಂಬ ಕೆಲಸಗಳು ಬಾಕಿ ಇದೆ. ಅದನ್ನು ಕೂಡ ಮುಂದುವರಿಸಿ ಮುಂದಿನ ದಿನಗಳಲ್ಲಿ ಈ ಸಭಾಂಗಣವನ್ನು ಸುಸಜ್ಜಿತಗೊಳಿಸಿ ಬಡವರಿಗೆ ಧರ್ಮಾರ್ಥವಾಗಿ ನೀಡುವಂತಹ ಹೆಮ್ಮೆಯ ವಿಚಾರವನ್ನು ನಾವು ಮಾಡಿಕೊಂಡಿದ್ದೇವೆ. ಬಡವರಿಗೆ ಇರ್ಬೋದು, ಬಡ ಹೆಣ್ಣು ಮಕ್ಕಳ ಮದುವೆಗೆ ಬಹಳಷ್ಟು ಹೆಣ್ಣು ಮಕ್ಕಳ ಮದುವೆಗೆ ನಾವು ಧನ ಸಹಾಯವನ್ನು ನೀಡಿದ್ದೇವೆ. ಆರೋಗ್ಯ ಇಲ್ಲದವರಿಗೆ ಹಾಸ್ಪಿಟ್ಲ್ಗಳಿಗೆ ಅಡ್ಮಿಟ್ ಮಾಡಿ ಅವರಿಗೆ ಬೇಕಾದಂತಹ ಧನ ಸಹಾಯವನ್ನು ಕೂಡ ನೀಡಿದಂತಹ ಹೆಮ್ಮಳಿಗೆ ನಮ್ಮ ಈ ಸಂಸ್ಥೆಗಿದೆ. ಇಂದು ನಾವು ಒಂದು ವಾಹಿನಿಯೊಂದಿಗೆ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಒಟ್ಟು 840 ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಡ್ರಾಯಿಂಗ್, ಎಸ್ಸೆ ಮತ್ತು ಸಿಂಗಿಂಗ್ 3 ಹಾಲ್ಗಳಲ್ಲಿ ಈ ಕಾರ್ಯಕ್ರಮವನ್ನು ಬೆಳಗಿಂದ ಆಯೋಜಿಸಿಕೊಂಡು ಆ ಮಕ್ಕಳಿಗೆ ಬೇಕಾದ ಫುಡ್ಡನ್ನು ಸಹ ಊಟ ತಿಂಡಿ ಎಲ್ಲ ಯಾವುದೇ ಒಂದು ಕಿಂಚಿತ್ತು ಕೊರತೆ ಬರದಂತೆ ಸ್ಪಂದನ ವಾಹಿನಿಯ ಜೊತೆಗೂಡಿ ನಮ್ಮ ಸಮಿತಿ ಸದಸ್ಯರು ಮಾಡಿದ್ದೇವೆ. ಇದು ಕೂಡ ನಮಗೆ ಹೆಮ್ಮೆಯ ವಿಚಾರ. ಈ ಕಾರ್ಯಕ್ರಮವನ್ನು ಸಂಯೋಜಿಸಿದಂಥ ನಾಗರಾಜರಾವ್ ವರ್ಕಾಡಿ ಅವರಿಗೆ ಸಮಿತಿಯ ಪರವಾಗಿ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಈಗ ಅವರ ನಿರ್ದೇಶನದಲ್ಲಿ ಮುಂಚೆ ಚೌತಿಯ ದಿನದಲ್ಲಿ ನಮ್ಮ ಸಮಿತಿಯವರಿಂದ ಕೋರ್ದಬ್ಬು ತನಿಮನಿಗೆ ಎಂಬ ಜಾನಪದ ನಾಟಕ ಕೂಡ ಮೂಡಿ ಬರಲಿಕ್ಕಿದೆ. ಅದರ ಟ್ರಯಲ್ಗಳು ಈಗ ಆಗ್ತಾ ಇದೆ. ಆ ಮಕ್ಕಳು ಕೂಡ ತುಂಬ ಮಕ್ಕಳಿಗೆ ಕೂಡ ಅವರು ಗೈಡ್ಲೈನ್ಸ್ ಕೊಟ್ಟು ಅದನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ನಾವು ಒಂದು ರಿಕ್ವೆಸ್ಟ್ ಮಾಡಿದ್ದೇವೆ. ಈ ಕಾಂಪಿಟೇಷನಲ್ಲಿ ಫಸ್ಟ್ ಬಂದ ಎಲ್ಲ ಮಕ್ಕಳಿಂದ ಒಂದೊಂದು ಹಾಡುಗಳು ಕಟ್ಟೆ ಗಣಪತಿಯ ವಿಷಯವಾಗಿ ಒಂದೊಂದು ಹಾಡುಗಳು ಭಕ್ತಿಗೀತೆಯನ್ನು ಅವರು ಧ್ವನಿ ಸುರುಳಿಯನ್ನು ಮಾಡಿಕೊಡಬೇಕು. ಚೌತಿಯ ಸಮಯದಲ್ಲಿ ಅದನ್ನು ನಾವು ಇಲ್ಲಿ ರಿಲೀಸ್ ಮಾಡುವ ಹಂಬಲದಲ್ಲಿದ್ದೇವೆ. ಅದರ ಜವಾಬ್ದಾರಿಯನ್ನು ಕೂಡ ನಾಗರಾಜ್ ವರ್ಕಡಿ ಅವರಿಗೆ ವಹಿಸಿಕೊಟ್ಟಿದ್ದೇನೆ. ಧನ್ಯವಾದಗಳು. ಇದೀಗ ನಮ್ಮ ಇಂದಿನ ಕಾರ್ಯಕ್ರಮ ಪ್ರಾಯೋಜಕರಾದಂತಹ NSK ಶೇಷ್ ಕಾಮತ್ ಇವರಿಗೆ, ಗಣೇಶ್ ಕುಮಾರ್ ಅವರಿಗೆ, ಮಲಬಾರ್ ಅವರಿಗೆ ಹಾಗೂ ಯತೀಶ್ ಅಣ್ಣನಿಗೆ ಸ್ಮರಣಿಕೆಯನ್ನು ಕೊಡ್ತಾ ಇದ್ದೇವೆ. ಸಂದೇಶ್ ಕಟ್ಪಾಡಿ ಅವರು ದಯವಿಟ್ಟು ಸ್ಮರಣಿಕೆಯನ್ನು ನೀಡಬೇಕು ಎಂದು ಕೇಳಿಕೊಳ್ತೇನೆ. ಶ್ರೀಯುತ ಶೇಷ್ ಕಾಮತ್ ಇವರಿಗೆ, ಗಣೇಶ್ ಅಣ್ಣವರಿಗೆ, ಹಾಗೆ ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ನ ರಾಘವೇಂದ್ರ ನಾಯಕ್ ಇವರಿಗೆ, ಯತೀಶ್ ಅವರಿಗೆ, ಉಮೇಶ್ ಅಲೆವೂರು ಇವರಿಗೆ ನಮ್ಮ ಇಂದಿನ ಕಾರ್ಯಕ್ರಮದ ಪರವಾಗಿ ಅಭಿನಯ ತಂಡವನ್ನು ಕಟ್ಟಿ ನಿರಂತರವಾಗಿ ಕಾರ್ಯಕ್ರಮ ನೀಡ್ತಾ ಇರುವವರು, ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರೋ ರಾಜೇಶ್ ಶೆಟ್ಟಿ ಅಲೆವರು ಇವರಿಗೂ ಅಭಿನಂದನೆಗಳು ಸಲ್ಲಿಸ್ತಾ ಎಲ್ರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದ ಹೇಳ್ತಾನೆ. ಯಾರು ಬೇಜಾರು ಮಾಡಬೇಡಿ. ನಿಮ್ಮ ತುಂಬ ಬ್ಯುಸಿ ಇರೋ ವೇಳೆಯಲ್ಲೂ ಬಂದಿದ್ದೀರಿ. ನಿಮಗೆ ನಮ್ಮ ಇಂದಿನ ಕಾರ್ಯಕ್ರಮ ಭಕ್ತಿ ನಿವೇದನದ ಪರವಾಗಿ ಅನಂತ ಅಭಿನಂದನೆಗಳು. ನೀವು ನಮ್ಮನ್ನು ಬೆನ್ನು ತಟ್ಟಿದಷ್ಟು ಹೊತ್ತು ನಾವು ಖಂಡಿತ ಇಂತಹ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಸಿದ್ಧರಿದ್ದೇವೆ ಅಂತ ಅಂದುಕೊಳ್ತಾ ಮತ್ತೊಮ್ಮೆ ಎಲ್ರಿಗೂ ಶಿರವಾಗಿ ನಮಿಸಿ ಗಣಪತಿಯ ಕೃಪಾ ಕಟಾಕ್ಷ ನಮ್ಮ ಮೇಲಿರಲಿ. ಇಂದು ಇಲ್ಲಿ ಯಾರೆಲ್ಲ ಭಾಗವಹಿಸಿದ ಮಕ್ಕಳಿರಲಿ, ಅವರಿಗೆ ಉತ್ತರೋತ್ತರ ಅಭಿವೃದ್ಧಿ ಮತ್ತು ಸತ್ಕೀರ್ತಿ ಪ್ರಾಪ್ತಿಯಾಗಲಿ.